ಆಕಾಶವಾಣಿ ಹಾಸನ ಎಫ್ಎಂ. ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ನೇರ ಪ್ರಸಾರದ ಕಾರ್ಯಕ್ರಮ. ಇಂದಿನ ವಿಷಯ ದ್ವಿತೀಯ ಭಾಷೆ ಇಂಗ್ಲಿಷ್. ಭಾಗವಹಿಸುವ ವಿಷಯ ತಜ್ಞರು ಅಶ್ವಾಕ್ ತಾಬ್ರೇಸ್, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕಟ್ಟಾಯ, ಹಾಗೂ ಗೀತಾ ಬಿಎನ್, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಗೂರಮಾರನಹಳ್ಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ದ್ವಿತೀಯ ಭಾಷೆ ಇಂಗ್ಲಿಷ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅಶ್ವಾಕ್ ತಬ್ರೇಜ್ ಅವರು, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕಟ್ಟಾಯ, ಮತ್ತು ಗೀತಾ ಬಿಎನ್, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಗೂರಮಾರನಹಳ್ಳಿ. ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮಗೆ ಈಗಾಗಲೇ ಗೊತ್ತಿದೆ, ಮಕ್ಕಳು ಮತ್ತು ಮಕ್ಕಳ ಪೋಷಕರು ಕಾಯ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಫೋನಿನ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಮೊದಲು ವಿಷಯವನ್ನು ಡಿಸ್ಕಸ್ ಮಾಡಿಬಿಡೋಣ. ಫೋನನ್ನು ಕೊನೆಯ ಅರ್ಧ ಗಂಟೆ ಅಂದರೆ 11ರಿಂದ 12 ಗಂಟೆ ಈ ಕಾರ್ಯಕ್ರಮ ನಡೀತಿರೋದ್ರಿಂದ ಅರ್ಧ ಗಂಟೆ ಕಾಲ ಫೋನ್ ತಗೊಳ್ಳೋಣ. ಇನ್ನು ಅರ್ಧ ಗಂಟೆ ಕಾಲ ನಾವು ವಿಷಯವನ್ನು ಡಿಸ್ಕಸ್ ಮಾಡ್ಬೋದು ಅಂತ ಅನಿಸುತ್ತೆ. ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಯಾಕಂದರೆ ಇದು ಒಂಥರ ಸಂಕಷ್ಟದ ಸಂದರ್ಭ. ಈಗಾಗಲೇ 2 ವರ್ಷ ಮಕ್ಕಳು ಕೋವಿಡ್ಡು, ರಜೆ, ಆನ್ಲೈನ್ ಪಾಠ ಅದರಲ್ಲಿ ಕಳೆದು ಹೋಗಿದ್ರು. ಮತ್ತೆ ಈಗ ವಾಪಸ್ ಅಂದರೆ ಒಂದು ಹದಕ್ಕೆ ಬರ್ತಾ ಇದೆ, ಎಲ್ಲ ಟ್ರ್ಯಾಕಿಗೆ ಬರ್ತಾ ಇದೆ ಅಂತ ಅಂದ್ಕೊಳ್ತಾ ಮಕ್ಕಳೆಲ್ಲ ರೇಡಿಯೋ ಕೇಳ್ತಿದ್ದಾರೆ, ನಿಮ್ಮ ಮಾತುಗಳಿಗಾಗಿ ಕಾಯ್ತಾ ಇದ್ದಾರೆ ಅಂತ ಭಾವಿಸ್ತಾ ಈಗ ಶುರು ಮಾಡೋಣ. ಮೊದಲು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಎಷ್ಟು ಭಾಗ ಮಾಡ್ತಾರೆ, ಯಾವುದು ಬಹಳ ಮುಖ್ಯವಾಗಿ ಬರುತ್ತೆ, ಯಾವುದನ್ನು ಸ್ವಲ್ಪ ಆಚೆ ಈಚೆ ಮಾಡ್ಕೊಂಡು ಓದಬಹುದು ಅಂತ ತಿಳಿಸ್ಕೊಡಿ. ಓಕೆ ಮೇಡಮ್. ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈಗಾಗಲೇ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ 3ರಿಂದ 4 ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆದಿದೆ. ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿದೆ. ಆದರೂ ಮತ್ತೊಮ್ಮೆ ನಾನು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮಗೆ ತಿಳಿದಿರೋ ಹಾಗೆ ಮಕ್ಕಳೇ, ಇಂಗ್ಲೀಷ್ ವಿಷಯದಲ್ಲಿ ಒಟ್ಟು 38 ಪ್ರಶ್ನೆಗಳಿರ್ತದೆ. ದೇರ್ ಆರ್ 38 ಕ್ವಶನ್ಸ್. 14 ಮೇನ್ ಇದೆ. 14 ಮೇನಲ್ಲಿ 38 ಕ್ವಶನ್ಸ್ ಇದೆ. ನಾವು ವಿದ್ಯಾರ್ಥಿಗಳು ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಾವು ಡೀಟೇಲ್ ಆಗಿ ಆಮೇಲೆ ಚರ್ಚೆ ಮಾಡ್ತೀವಿ. ಫಸ್ಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಬರ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ 1 to 4 ಕ್ವಶನ್ ನಂಬರ್ 1ರಿಂದ 4 ತನಕ ಇರುವಂಥ ಕ್ವಶನನ್ನು ನಾವು MCQs ಅಂತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ. ಅದೇ ಥರ 2ನೇ ಮೇನಲ್ಲಿ ಬರೋದು ಡೂ ಆ್ಯಸ್ ಡೈರೆಕ್ಟೆಡ್ ಅಂತ. ಅಲ್ಲಿ ಬರುವಂಥ ಪ್ರಶ್ನೆಗಳು ಕ್ವಶನ್ ನಂಬರ್ 5ಇಂದ ಕ್ವಶನ್ ನಂಬರ್ 16ವರೆಗೆ ಬರ್ತದೆ. ಅಲ್ಲಿ ಕೂಡ ನೀವು ಗ್ರಾಮರ್ ಮತ್ತು ವೊಕಾಬ್ಯುಲರಿನ ನೋಡ್ಬೋದಾಗಿದೆ. ಅದೇ ಥರ ಕ್ವಶನ್ ನಂಬರ್ 3rd ಮೇನಲ್ಲಿ ಎಡಿಟ್ ಆ್ಯಂಡ್ ರಿರೈಟ್ ಅಂತ ಬರ್ತದೆ. ಸೊ ನಾನು ಇಷ್ಟು ವಿಷಯನ ನಾನೀಗ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಯಾವುದಪ್ಪ ಅಂದರೆ ಮೊದಲನೇದು 1 to 4 MCQs, ಆಮೇಲೆ 5 to 16 ಇದೆಯಲ್ಲ ಅದು ವೊಕಾಬ್ಯುಲರಿ ಮತ್ತು ಗ್ರಾಮರ್, ಆಮೇಲೆ ಎಡಿಟ್ ಆ್ಯಂಡ್ ರಿರೈಟ್. ವಿದ್ಯಾರ್ಥಿಗಳೇ, ನಮ್ಮ ಶಾಲೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲೂ ಅವರೇಜ್, ಅಬವ್ ಅವರೇಜ್ ಮತ್ತು ಬಿಲೋ ಅವರೇಜ್ ವಿದ್ಯಾರ್ಥಿಗಳಿರ್ತಾರೆ. ಇಲ್ಲಿ MCQsಲ್ಲಿ ಈ ಬಿಲೋ ಅವರೇಜ್ ಮತ್ತು ಅವರೇಜ್ ಮಕ್ಕಳು ಕೂಡ ಸ್ಕೋರ್ ಮಾಡುವಂತಹ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿರ್ತಾರೆ. MCQs ಅಂತ ಹೇಳಿದೆ ಮೊದಲೇ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ. ಇಲ್ಲಿ ಈಸಿಯಾಗಿ ಸ್ಕೋರ್ ಆಗುವಂತಹ ವಿಚಾರ ಯಾವುದಪ್ಪ ಅಂದರೆ ಕ್ವಶನ್ ಟ್ಯಾಕ್ಸ್. ಕ್ವಶನ್ ಟ್ಯಾಕ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ. ಕ್ವಶನ್ ಟ್ಯಾಕ್ಸ್ ಅಂದರೆ ಏನು, ನೀವೆಲ್ಲ ಫರ್ದರ್ ಮೋರ್ ಕನ್ಫರ್ಮೇಷನ್ಗೆ ನಾವು ಬಳಸುವಂಥದ್ದನ್ನ ಕ್ವಶನ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಸೆಂಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ಅದಕ್ಕೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಹಾಕ್ತೀರಾ, ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಅದಕ್ಕೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಹಾಕ್ತೀರಾ. ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನೀಗ. ಶಿ ಈಸ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಇದೆ. ಶಿ ಈಸ್ ಗೋಯಿಂಗ್ ಟು ಮಾರ್ಕೆಟ್ ಅಂದಾಗ ಇಲ್ಲಿ ಆಕ್ಸಿಲರಿ ವರ್ಬ್ ಇದೆ ಈಸ್ ಅಂತ, ಇಲ್ಲಿ ಪ್ರೊನೌನ್ ಶಿ ಅಂತ ಇದೆ. ಸೊ ಇದಕ್ಕೆ ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ಇಸನ್ ಶಿ ಅಂತ ಬರೀತೀರಾ. ಇದೇ ಸೆಂಟೆನ್ಸ್ ಸಪೋಸ್ ಹೀಗಿತ್ತು, ಶಿ ಈಸ್ ನಾಟ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಇದೆ, ಆಗ ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಹಾಕಬೇಕಾಗುತ್ತೆ ಈ ಶಿ ಅಂತ. ಈ ರೀತಿಯಲ್ಲಿ ನಾವು ಕ್ವಶನ್ ಟ್ಯಾಗ್ಸ್ನ ಬಳಸಬೇಕು. ಕ್ವಶನ್ ಟ್ಯಾಗ್ಸು ಹಾಕಬೇಕಾದ್ರೆ ಮೊದಲಿಗೆ ನೋಡ್ಬೇಕು, ನೀವು ಅಬ್ಸರ್ವ್ ಮಾಡಬೇಕ್ರಿ ಅದು ವರ್ಬ್ ಯಾವ ಟೆನ್ಸಲ್ಲಿದೆ ನೋಡ್ಬೇಕು ನೀವು. ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಕೆಲವು ಟೈಮಲ್ಲಿ ಆಗಿರ್ತದೆ, ಆಕ್ಸಿಲರೀಸ್ ಇದ್ದಾಗ ಈಸಿಯಾಗಿ ಹಾಕ್ಬೋದು ನಾವು. ಕೆಲವು ಟೈಮಲ್ಲಿ ಆಕ್ಸಿಲರೀಸು ಡಿಸ್ಪ್ಲೇ ಆಗಿರೋಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಬಂದಾಗ ಎಕ್ಸಾಂಪಲ್ ಹೇಳಿ, ಶಿ ಈಟ್ಸ್ ಮ್ಯಾಂಗೋ ಅಂತ ಇದೆ. ಈಟ್ಸ್ ಅಂದಾಗ ಇಲ್ಲಿ ಡಸ್ ಫಾರ್ಮ್ ಇದೆ ಅಂತ, ಸೊ ಅಲ್ಲಿ ಡಸನ್ ಶಿ ಅಂತ ಹಾಕಬೇಕು. ಸೊ ಅದನ್ನು ಜೋಪಾನವಾಗಿ ನೀವು ಅದನ್ನು ವರ್ಬ್ನ ಮತ್ತು ಟೆನ್ಸನ್ನು ಅಬ್ಸರ್ವ್ ಮಾಡಿದ ತಕ್ಷಣ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಕ್ವಶನ್ ಟ್ಯಾಕ್ಸನ್ನು ಈಸಿಯಾಗಿ ನೀವು ಮಾಡ್ಕೊ ಹೋಗ್ಬೋದು. ಇನ್ನು
ಇದನ್ನ ಈಗ ತರಗತಿಯಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಇನ್ನೊಂದಷ್ಟೇ ಎಕ್ಸಾಂಪಲ್ಸ್ ಕೊಟ್ರೆ ಮಕ್ಕಳಿಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ. ಹೌದು, ಈಗ ಕೆಲವೊಂದು ಪದಗಳು ಆಕ್ಸಿಲರಿ ವರ್ಬ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಐ ಆಮ್ ನಾಟ್ ಗೋಯಿಂಗ್ ಟು ಕಾಲೇಜ್ ಅಂತ ಇದೆ. ಇಲ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ಕಾಲೇಜ್ ಅಂತ ಬಂದಾಗ ಇಲ್ಲಿ ಆಮ್ ಅನ್ನೋದು ಆಕ್ಸಿಲರಿ ವರ್ಬ್ ಆಗಿರೋದ್ರಿಂದ ಇದು ಸೆಂಟೆನ್ಸಲ್ಲಿ ನೆಗೆಟಿವ್ ಇದೆ. ಸೊ ಕ್ವಶನ್ ಟ್ಯಾಗ್ ಹಾಕ್ಬೇಕಾದ್ರೆ ಆಮ್ ಐ ಅಂತ ಹಾಕಬೇಕಾಗುತ್ತೆ. ಅಲ್ಲಿ ಸಪೋಸ್ ಇದೇ ಸೆಂಟೆನ್ಸು ಅಲ್ಲಿ ನಾಟ್ ಇಲ್ಲ, ಐ ಆಮ್ ಗೋಯಿಂಗ್ ಟು ಕಾಲೇಜ್ ಅಂತ ಇದೆ. ಸೊ ಇಲ್ಲಿ ಆಮ್ಗೆ ನಾವು ಅರೆಂಟ್ ಐ ಅಂತ ಹಾಕ್ತೀವಿ ಇಲ್ಲಿ ಕ್ವಶನ್ ಟ್ಯಾಗ್ನ ಆಮ್. ಸೊ ಇನ್ನೊಂದ್ಸರಿ ಹೇಳಕ್ಕೆ ಇಷ್ಟಪಡ್ತೀನಿ, ಅಲ್ಲಿ ಮಕ್ಕಳಿಗೆ ತುಂಬ ಕನ್ಫ್ಯೂಷನ್ ಇರ್ತದೆ. ಇಲ್ಲಿ ಐ ಆಮ್ ನಾಟ್ ಅಂತ ಹೇಳಿದಾಗ ಕ್ವಶನ್ ಟ್ಯಾಗ್ ಆಮ್ ಐ ಅಂತ ಬರ್ತದೆ. ಐ ಆಮ್ ಗೋಯಿಂಗ್ ಟು ಕಾಲೇಜ್ ಅಂದಾಗ ಇಲ್ಲಿ ಅರೆಂಟ್ ಐ ಅಂತ ಹಾಕಬೇಕಾಗುತ್ತೆ ಕ್ವಶನ್ ಟ್ಯಾಗ್. ಇನ್ನು ಮಿಕ್ಕಿದಕ್ಕೆಲ್ಲ ಆಕ್ಸಿಲರಿ ವರ್ಬ್ಸ್ ಇರ್ತದೆ. ಆಕ್ಸಿಲರಿ ವರ್ಬ್ಸನ್ನ ನೀವು ಅಬ್ಸರ್ವ್ ಮಾಡಿ. ಮತ್ತು ಪ್ರೊನೌನ್ನು ಫಾರ್ ಸಪೋಸ್ ಈಗ ಇಬ್ಬರಿದ್ದಾರೆ, ಮಂಜು ಆ್ಯಂಡ್ ಸಂಜು ಆರ್ ಗೋಯಿಂಗ್ ಟು ಕಾಲೇಜ್ ಅಂತ ಇದೆ. ಇಲ್ಲಿ ಮಂಜು ಆ್ಯಂಡ್ ಸಂಜು ಅನ್ನೋದು ಸಬ್ಜೆಕ್ಟ್ ಆಗಿರೋದ್ರಿಂದ ಅರೆಂಟ್ ದೇ ಅಂತ ಹಾಕಬೇಕಲ್ಲಿ. ಆಕ್ಸಿಲರಿ ವರ್ಬ್ ಆರ್ ಅಂತ ಇರ್ತದೆ. ಆ ರೀತಿಯಲ್ಲಿ ನಾವು ಕ್ವಶನ್ ಟ್ಯಾಗ್ಸನ್ನು ಈಸಿಯಾಗಿ ಹಾಕ್ಬೋದಾಗಿದೆ. ಅದೇ ರೀತಿ ಮಕ್ಕಳ ಇನ್ನೊಂದು ಈಸಿ ಆದಂತಹ ಪಾರ್ಟ್ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ. ಲ್ಯಾಂಗ್ವೇಜ್ ಫಂಕ್ಷನ್ನು ನಿಮಗೆ ಸುಮಾರು ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಅಗ್ರೀಯಿಂಗ್, ಡಿಸ್ಅಗ್ರೀಯಿಂಗ್, ಅಪಾಲಜಿ, ಸುಮಾರು ರೀತಿಯಲ್ಲಿದೆ. ಅಲ್ಲಿ ಎಕ್ಸಾಂಪಲ್ ನಿಮಗೆ ಒಂದು ಕಾನ್ವರ್ಸೇಷನ್ ಕೊಟ್ಟಿರ್ತಾನೆ. ಆ ಕಾನ್ವರ್ಸೇಷನ್ನ ನೋಡ್ಬಿಟ್ಟು ನೀವು ಅಲ್ಲಿ ಅಂಡರ್ಲೈನ್ ಆಗಿರುವಂತಹ ಸೆಂಟೆನ್ಸು ಯಾವ ಲ್ಯಾಂಗ್ವೇಜ್ ಫಂಕ್ಷನನ್ನು ಮಾಡ್ತಾ ಇದೆ ಅಂತ ನಿಮಗೆ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದ್ರಿಂದ 4 ಆಪ್ಷನ್ ನಿಮ್ಮ ಹತ್ರನೇ ಇರ್ತದೆ. ನೋಡ್ಬೇಕು ಅದನ್ನು. ಐದಾರದು ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ, ಸಿಂಪತಿನ, ಸೀಕಿಂಗ್ ಹೆಲ್ಪ್ ಅಂತ ಇರ್ತದೆ. ಸೊ ಆ ರೀತಿಯಲ್ಲಿ ನೀವು ಕ್ವಶನನ್ನು ಅಬ್ಸರ್ವ್ ಮಾಡಿಬಿಟ್ಟು ಅಲ್ಲಿ ಬರುವಂಥ ಅಂಡರ್ಲೈನ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟು ಯಾವ ಲ್ಯಾಂಗ್ವೇಜ್ ಫಂಕ್ಷನನ್ನು ಮಾಡ್ತಾ ಇದೆ ಅನ್ನೋದನ್ನು ನೀವು ಪತ್ತೆ ಹಚ್ಚಿ ಅದನ್ನು ಈಸಿಯಾಗಿ, ನಾನು ಹೇಳಿದೆ ಆಗಲೇ, ಬಿಲೋ ಅವರೇಜ್ ಮಕ್ಕಳು ಕೂಡ ಅದನ್ನು ಪತ್ತೆ ಹಚ್ಬೋದಾಗಿದೆ. ಇನ್ನೊಂದು ತುಂಬ ಈಸಿಯಾಗಿರುವಂತಹ ಪದ ಯಾವುದಪ್ಪ ಅಂದರೆ ಇಫ್ ಕ್ಲಾಸ್. ಇಫ್ ಕ್ಲಾಸಲ್ಲಿ ಮಕ್ಕಳು ತುಂಬ ಕನ್ಫ್ಯೂಸ್ ಮಾಡ್ಕೋತಾರೆ. ಫಸ್ಟು ಇಫ್ ಕ್ಲಾಸನ್ನು ಅರ್ಥ ಮಾಡ್ಕೋಬೇಕು. ಕಂಡೀಷ್ನಲ್ಸ್ ಅಂತಲೂ ಹೇಳ್ತೀವಿ ಇದನ್ನು. ಇಲ್ಲಿ 4 ಕಂಡೀಷ್ನಲ್ಸ್ ಇದೆ. ನಾವು ಎಕ್ಸಾಂಪಲ್ ನೋಡ್ತಾ ಇದ್ದೀವಿ, ರಿಪೀಟೆಡ್ಲಿ ಅವನು ಥರ್ಡ್ ಕಂಡೀಷ್ನಲ್ಲೇ ಕೇಳ್ತಿರೋದ್ರಿಂದ ಈ ಸರಿನೂ ನಾವು ಥರ್ಡ್ ಕಂಡೀಷ್ನಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸೊ ಬ್ಲೈಂಡ್ ಆಗಿ ಕೆಲವು ಮಕ್ಕಳು ಬರ್ಬಿಡ್ತಾರೆ. ಏನಂತ, ಪಾಸ್ಟ್ ಪರ್ಫೆಕ್ಟ್ ಬಂದರೆ ಇಫ್ ಕ್ಲಾಸಲ್ಲಿ ವುಡ್ ಹ್ಯಾವ್ ಅಂತ ಬರ್ಬಿಡ್ತಾರೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ವುಡ್ ನಾಟ್ ಹ್ಯಾವ್ ಬರುವಂಥ ಚಾನ್ಸಸ್ಸು ಇರ್ತದೆ. ಯಾಕೆ ಅಂದರೆ ಕ್ವಶನನ್ನು ನೀವು ಅರ್ಥ ಮಾಡ್ಕೋಬೇಕು. ಸಪೋಸ್ ನಾನು 2 ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಫ್ ವಿ ಹ್ಯಾಡ್ ಬ್ರಾಟ್ ಕ್ಯಾಮ್ರಾ, ನೋಡಿ ಇಲ್ಲಿ ಇಫ್ ಕ್ಲಾಸಲ್ಲಿ ಇಫ್ ವಿ ಹ್ಯಾಡ್ ಬ್ರಾಟ್ ಕ್ಯಾಮ್ರಾ ವಿ ವುಡ್ ಹ್ಯಾವ್ ಟೇಕನ್ ಸಮ್ ಫೋಟೋಸ್ ಅಂತ ಇದೆ. ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ವುಡ್ ಹ್ಯಾವ್ ಬರೀತೀರಾ ನೀವು. ಸಪೋಸ್ ಇದೇ ಸೆಂಟೆನ್ಸ್ನ ನಾವು ಬೇರೆ ಥರ ಬಂತು, ಇಫ್ ವಿ ಹ್ಯಾಡ್ ಬ್ರಾಟ್ ಅಂಬ್ರೆಲಾ. ಇಫ್ ವಿ ಹ್ಯಾಡ್ ಬ್ರಾಟ್ ಅಂಬ್ರೆಲಾ, ನೋಡಿ ಸೆಂಟೆನ್ಸ್ ಅದೇ ಥರ ಬರ್ತಾ ಇದೆ. ಆದರೆ ಅಲ್ಲಿ ಏನಾಗುತ್ತೆ, ವಿ ವುಡಂಟ್ ಹ್ಯಾವ್ ಡ್ರೆಂಚ್ಡ್ ಇನ್ ರೇನ್ ಅಂತ ಇದೆ. ಮೊದಲನೇದರಲ್ಲಿ ವುಡ್ ಹ್ಯಾವ್ ಬಂತು, ಇಲ್ಲಿ ವುಡಂಟ್ ಹ್ಯಾವ್ ಬಂತು. ಯಾಕೆಂದರೆ ನೆಗೆಟಿವ್ ಬರ್ತಾ ಇದೆ ಮೀನಿಂಗ್. ಅದಕ್ಕೋಸ್ಕರ ನೀವು ಬ್ಲೈಂಡ್ ಆಗಿ ಯಾವುದೇ ಕಾರಣಕ್ಕೆ ಇಫ್ ಕ್ಲಾಸ್ ಬಂದಾಗ ವುಡ್ ಹ್ಯಾವ್ ಹಾಕಕ್ಕೆ ಹೋಗಬೇಡಿ. ಫಸ್ಟು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ವುಡ್ ಹ್ಯಾವ್ ಹಾಕಬೇಕಾ ಅಥವಾ ವುಡಂಟ್ ಹ್ಯಾವ್ ಹಾಕಬೇಕಾ ಅಂತ ಅರ್ಥ ಮಾಡ್ಕೊಂಡು ಅಲ್ಲಿ ಬರಿಬೇಕಾಗತ್ತೆ. ಇನ್ನೊಂದು ಇನ್ಫಿನಿಟಿವ್ ಅಂತ ಇದೆ, ಟು ಇನ್ಫಿನಿಟಿವ್ ಅಂತ. ಇದು ನಾನ್ ಫೈನೈಟ್ ವರ್ಬಲ್ ಬರುವಂಥದ್ದು. ಇದನ್ನು ಕೂಡ ಎಲ್ಲ ತರಹದ ಮಕ್ಕಳು ಕೂಡ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂದರೆ, ಈಗ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟು ಬ್ರಿಂಗ್ ಸಮ್ ವೆಜಿಟೇಬಲ್ಸ್ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ಕೆಲವು ಮಕ್ಳು ಏನು ಮಾಡ್ಕೊತಾರೆ, ಬಿಲೋ ಅವರೇಜ್ ಮಕ್ಕಳು ಟೂ ಪಕ್ಕ ಒಂದು ವರ್ಬ್ ಬರಬೇಕು ಅಂದಾಗ ಇಲ್ಲಿ ಟು ಮಾರ್ಕೆಟ್ ಅಂದ ಅದು ಇನ್ಫಿನಿಟಿವ್ ಅನ್ಕೊಬಿಡ್ತಾರೆ. ಸೊ ಅದು ತಪ್ಪು. ಟು ಮಾರ್ಕೆಟ್ ಅಂದಾಗ ನಾವು ಹೇಳ್ತಾ ಇದ್ದೀವಿ 2 ಪ್ಲಸ್ ವರ್ಬ್ ಬರಬೇಕು ಅಂತ. ಇಲ್ಲಿ ಮಾರ್ಕೆಟ್ ವರ್ಬ್ ಅಲ್ಲ, ಹಾಗಾಗಿ ಮಾರ್ಕೆಟ್ ಬರೋದಿಲ್ಲ. ಅಲ್ಲಿ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟು ಬ್ರಿಂಗ್ ಅಂತ ಇದೆ. ಸೊ ಇದು ಟು ಬ್ರಿಂಗ್ ಅನ್ನೋದು ಏನಾಗಿರ್ತದೆ, ಇನ್ಫಿನಿಟಿವ್, ಟು ಇನ್ಫಿನಿಟಿವ್ ವರ್ಬ್ ಅಂತ ಹೇಳ್ತೀವಿ. ಇದು ತುಂಬ ಈಸಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಬರುವಂತಹ ಚಾನ್ಸಸ್ ಇರೋದ್ರಿಂದ ಸೊ ಇದನ್ನು ಬರೀಬೋದು. ಅದೇ ರೀತಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಪ್ಯಾಸಿವ್ ವೈಸ್ ಬರ್ಬೋದು. ನಾನು ಅದನ್ನು ಡೀಟೇಲಾಗಿ ಆಮೇಲೆ ಹೇಳ್ತೀನಿ. ಇನ್ನು ಈಸಿಯಾಗಿ ಬರುವಂಥದ್ದು ಯಾವುದು ಅಂದರೆ ಯಾವುದು ಡೂ ಆ್ಯಸ್ ಡೈರೆಕ್ಟರಲ್ಲಿ ಬರ್ಬೋದು. ಯಾವುದು ಅಂದರೆ ಕೊಲಕೇಟಿವ್ ವರ್ಡ್. ಕೊಲಕೇಟಿವ್ ವರ್ಡ್ ಏನು ಅಂದರೆ ಏನಪ್ಪ ಅಂದರೆ ಕಾಂಬಿನೇಷನ್ ಆಫ್ 2 ವರ್ಡ್ಸ್. ಅದನ್ನು ನೀವು ನೋಡ್ತಾ ಇರ್ತೀರಾ. 2 ವರ್ಡ್ಗಳಿದೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಲಿಸ್ಟ್ ಎ ಮತ್ತು ಲಿಸ್ಟ್ ಬಿ ಅಂತ ಕೊಟ್ಟಿರ್ತಾನೆ ಎಕ್ಸಾಂಪಲ್ ನಿಮಗೆ. ಲಿಸ್ಟಲ್ಲಿ ಇರುವಂತಹ ಒಂದು ಪದವನ್ನು ಲಿಸ್ಟ್ ಬಿಲಿರುವ ಒಂದು ಪದಕ್ಕೆ ಹೊಂದಿಸಿ ಅಂದರೆ ಮ್ಯಾಚ್ ಮಾಡಿಬಿಟ್ಟು ಬರೀಬೇಕಾಗುತ್ತೆ ನೀವು. ಫಾರ್ ಎಕ್ಸಾಂಪಲ್, ಈಗ ಸ್ವೀಟ್ ಅಂತ ಇದೆ ಈ ಕಡೆ. ಇನ್ನು ಬಿ ಪಾರ್ಟಲ್ಲಿ ಗ್ರೋತ್, ಮೆಮೊರಿ, ಡಿಸೈನ್, ಕಲರ್ ಅಂತ ಇದೆ. ಸೊ ನಿಮಗೆ ನ್ಯಾಚುರಲಾಗಿ ಆ್ಯಡ್ ಮಾಡುವಂತಹ ವರ್ಡ್ ಯಾವುದು, ಸ್ವೀಟ್ ಗ್ರೋತ್ ಆಗಲ್ಲ, ಸ್ವೀಟ್ ಡಿಸೈನ್ ಆಗಲ್ಲ. ಸೊ ಸ್ವೀಟ್ ಮೆಮೊರಿ ಅಂತ ಬರೀತೀರ. ಅದೇ ಥರ ಫಾಸ್ಟ್ ಅಂತ ಇದೆ ಈ ಕಡೆ. ಆ ಪಾರ್ಟ್ ಬಿಲಿ ಬೇರೆ ಬೇರೆ ಪದ ಬರ್ತದೆ, ಅದಕ್ಕೆ ಮ್ಯಾಚ್ ಆಗಿದೆ. ಅದು ಫಾಸ್ಟ್ ಫುಡ್ ಅಂತ ಇದೆ ಅಂದರೆ ಅದು ಫಾಸ್ಟ್ ಫುಡ್ ಅನ್ನೋದು ಏನಾಗುತ್ತೆ, ಕೊಲಾಕೇಟಿವ್ ವರ್ಡ್ ಆಗುತ್ತೆ. ಇಲ್ಲೂ ಕೂಡ ವಿದ್ಯಾರ್ಥಿಗಳು ತುಂಬ ಈಸಿಯಾಗಿ 1 ಮಾರ್ಕ್ಸನ್ನು ಗಳಿಸ್ಬೋದಾಗಿದೆ. ಅದೇ ಥರ ಸಿಲಬಿಫಿಕೇಷನ್, ಸಿಲಬಲ್ಸಿಗೆ ಬಂದಾಗ ನಿಮಗೆ ಕ್ವಶನ್ ಅರ್ಥ ಮಾಡಬೇಕು. ಇಲ್ಲೂ ನಾನು ಹೇಳ್ತಾ ಇದ್ದೀನಿ, ಫಸ್ಟೇ ನೋಡಬೇಕು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 1 ಸಿಲಬಲ್ ಅಂತಲೂ ಬರ್ಬೋದು,
ಅಥವಾ 2 ಸಿಲಬಲ್ ಅಂತಲೂ ಬರಿಬೋದು ಕ್ವಶನಲ್ಲಿ. ನೀವು ಬ್ಲೈಂಡಾಗಿ ಏನು ಮಾಡ್ಬಿಡ್ತೀರಾ, ಒಂದೊಂದು ಟೈಮಲ್ಲಿ 1 ಸಿಲಬಲ್ ಅಂದ್ಕೊಂಡು ಅಟೆಂಡ್ ಮಾಡ್ತೀರಾ. ಆ ಥರ ಮಾಡಬಾರ್ದು. 1 ಸಿಲಬಲ್ ಅಥವಾ ಮೊನೋಸಿಲಬಲ್ ಅಂದರೂ ಒಂದೇ ಸೇಮು, ಡೈಸಿಲಬಿಕ್ ಅಥವಾ 2 ಸಿಲಬಲ್ ಅಂದರೂ ಒಂದೇ. ಸೊ ಕ್ವಶನ್ ಅರ್ಥ ಮಾಡ್ಕೊಂಡು ಅಲ್ಲಿ ಸಿಲಬಲ್ ಅಂದರೆ ಏನು, ಎ ಗ್ರೂಪ್ ಆಫ್ ಸೌಂಡ್ ವಿತ್ ವವಲ್ ಸೌಂಡ್ ವಿತೌಟ್ ಕಾನ್ಸೋನೆಂಟ್ ಸೌಂಡ್ ಅಂತ ಅದರ ಮೀನಿಂಗು. ಸೊ ಈಸಿಯಾಗಿ ಇಲ್ಲೂ ಕೂಡ ವಿದ್ಯಾರ್ಥಿಗಳು 1 ಸಿಲಬಲ್ ಅಥವಾ 2 ಸಿಲಬಲ್ ಇರುವಂಥ ವರ್ಡನ್ನು 4 ವರ್ಡ್ಸ್ ಕೊಟ್ಟಿರ್ತಾನೆ, ಅದರಲ್ಲಿ ಪಿಕ್ಔಟ್ ಮಾಡಬೇಕಾಗುತ್ತೆ. ಇದೇ ಥರ ಬಂದಾಗ ನೆಕ್ಸ್ಟು ಆರ್ಟಿಕಲ್ ಬಗ್ಗೆ ಕೇಳ್ತಾನೆ. ಆರ್ಟಿಕಲ್ ಬಗ್ಗೆನೂ ಕೂಡ ಸಾಮಾನ್ಯವಾಗಿ ಕೇಳಿದಾನೆ. ಈ ಸರಿನೂ ಕೂಡ ಆರ್ಟಿಕಲ್ ಬಂದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಆರ್ಟಿಕಲ್ ಎ ಆ್ಯಂಡ್ ದ ಅಂತ. ಸೊ ನೀವು ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಾ, 8th 9th 10th ಪ್ರಾಕ್ಟೀಸ್ ಮಾಡಿದ್ದೀರಾ, ಎ ಯಾವಾಗ ಬಳಸಬೇಕು, ಯಾವ ಸೌಂಡ್ ಇದ್ದಾಗ ಅಂತ. ಸೊ ಒಂದು ನೀವು ಜ್ಞಾಪಕ ಇಟ್ಕೋಬೇಕು ಮಕ್ಕಳ, ಇಲ್ಲಿ ಎ ಬರಿಬೇಕಾದ್ರೆ ಮತ್ತು ಆ್ಯನ್ ಬರಿಬೇಕಾದ್ರೆ ಎಲ್ಲೆಲ್ಲ ಬರಿಬೋದು ಅಂತ, ಎಲ್ಲೆಲ್ಲಿ ಬರ್ಬೋದು ಅಂತ ಆ್ಯನ್ ಬರಿತೀವಿ. ಈಗ ಆ್ಯನ್ ಬರಿಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೆ ವವೆಲ್ ಸೌಂಡ್ ನೋಡಬೇಕೆ ಹೊರತಾಗಿ ವವೆಲ್ ಲೆಟರ್ ನೋಡೋಕ್ಕೆ ಹೋಗಬಾರ್ದು. ಫಾರ್ ಎಕ್ಸಾಂಪಲ್, ಈಗ ಹಿ ಈಸ್ ಡ್ಯಾಶ್ ಆನೆಸ್ಟ್ ಪರ್ಸನ್ ಅಂತ ಇದೆ. ಅಲ್ಲಿ ಸಾಮಾನ್ಯವಾಗಿ ಆನೆಸ್ಟ್ ಅಂದಾಗ ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ, ಹೆಚ್ಚಿಂದ ಪ್ರಾರಂಭ ಆಗುತ್ತೆ ಎ ಬರಿಬೇಕು ಅಂತ. ಅಲ್ಲ, ಆನೆಸ್ಟಲ್ಲಿ ಹೆಚ್ಚು ಸೈಲೆಂಟ್ ಆಗಿರೋದ್ರಿಂದ ಆ್ಯನ್ ಆನೆಸ್ಟ್ ಪರ್ಸನ್ ಅಂತ ಬರಿಬೇಕಾಗುತ್ತೆ. ಸೊ ನಾವು ಕಾನ್ಸಂಟ್ರೇಟ್ ಮಾಡಬೇಕಿರೋದು ಯಾವುದಕ್ಕೆ ಅಂದರೆ ನಾಟ್ ಲೆಟರ್, ವಿ ಶುಡ್ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಸೌಂಡ್ ಆಫ್ ದ ಲೆಟರ್, ಸೌಂಡ್ ಆಫ್ ದ ವರ್ಡ್ಸ್, ಸೌಂಡನ್ನು ಪತ್ತೆ ಹಚ್ಚಬೇಕಾಗುತ್ತೆ. ಅದೇ ಥರ ಕೆಲವೊಮ್ಮೆ ನಮಗೆ ಆರ್ಟಿಕಲ್ ದ ಬರ್ತದೆ. ಎಲ್ಲೆಲ್ಲಿ ದ ಬರ್ತದೆ ಅನ್ನೋದನ್ನು ಒಂದು ಪಟ್ಟಿ ಮಾಡ್ಕೋಬೇಕು ನೀವು. ಎಲ್ಲಿ ಬರ್ತದೆ, ಡೈರೆಕ್ಷನ್ಸನ್ನು ಹೇಳಬೇಕಾದ್ರೆ ನಾವು ದ ಬಳಸ್ತೀವಿ. ಅದೇ ಥರ ಸೂಪರ್ಲೇಟಿವ್ ಡಿಗ್ರಿ ಅಡ್ಜೆಕ್ಟಿವ್ಸ್ ಹೇಳಬೇಕಾದ್ರೆ ಹಿ ಈಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್, ಹಿ ಈಸ್ ದ ಬೆಸ್ಟ್ ಪರ್ಸನ್, ಈ ಥರ ಹೇಳ್ತೀವಲ್ಲ, ಆಗ ದ ಬಳಸ್ತೀವಿ. ಅದೇ ಥರ ಆರ್ಡಿನಲ್ಸ್ ಬಳಸಬೇಕಾದ್ರೆ, ಆರ್ಡಿನಲ್ಸ್ ಅಂದರೆ ಯಾವುದು, 1st 2nd 5th 12th ಇದೆಲ್ಲ ಹೇಳ್ತೀವಿ ನಾವು, ಇಲ್ಲಿ ಬಳಸ್ತೀವಿ. ಸೊ ಆ ಥರ ಪಟ್ಟಿ ಮಾಡ್ಕೊಂಡ್ರೆ ಏನಾಗುತ್ತೆ, ದ ಅನ್ನೋ ಒಂದು ಆರ್ಟಿಕಲನ್ನು ಬಳಸಬೇಕಾಗಬಹುದಾಗಿದೆ. ಅದೇ ಥರ ಮುಂದೆ ಹೋದಂಗೆ ನೆಕ್ಸ್ಟು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್ ಅಂತ ಇರ್ತದೆ. ಇಲ್ಲೂ ಕೂಡ ಸ್ವಲ್ಪ ಜಾಣ್ಮೆಯಿಂದ ನೀವು ಆನ್ಸರ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ನಾವು ಅಬ್ಸರ್ವ್ ಮಾಡಿದಾಗ 3 to 4 years ಕ್ವಶನ್ ಪೇಪರಲ್ಲಿ ಐದರ್ ಅಡ್ಜೆಕ್ಟಿವ್ ಕೇಳಿದ್ದಾನೆ ಇಲ್ಲ ಅಡ್ವರ್ಬ್ ಕೇಳಿರ್ತಾನೆ ಅದರಲ್ಲಿ. ಸೊ ನೀವು ಅಡ್ಜೆಕ್ಟಿವ್ ಮತ್ತು ಅಡ್ವರ್ಬ್ ಅಷ್ಟೇ ಅಂತಲ್ಲ, ಬೇರೆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳ್ಬೋದು ನಿಮಗೆ. ಸೊ ಸ್ವಲ್ಪ ಜಾಣ್ಮೆಯಿಂದ ಬರೀಬೇಕು ನೀವು. ಇಲ್ಲಿ ಯಾವುದೇ ಕಾರಣಕ್ಕೆ ವರ್ಡ್ ನೋಡಿದ ತಕ್ಷಣ ಡಿಸೈಡ್ ಮಾಡೋಕ್ಕೆ ಹೋಗಬಾರ್ದು ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ. ಸೆಂಟೆನ್ಸನ್ನು ಅರ್ಥ ಮಾಡ್ಕೋಬೇಕು ನಾವು. ಫಾರ್ ಎಕ್ಸಾಂಪಲ್, ಈಗ ದಿಸ್ ಅಂತ ಇದೆ. ದಿಸ್ ಅಂದ ತಕ್ಷಣ ನಿಮಗೆ ಅದು ಏನಾಗುತ್ತೆ, ಪ್ರನೌನು ಆಗುತ್ತೆ. ದಿಸ್ ಈಸ್ ಮೈ ಹೌಸ್ ಅಂದಾಗ, ದಿಸ್ ಈಸ್ ಮೈ ಹೌಸ್ ಅಂದಾಗ ಅದು ಪ್ರೊನೌನ್ ಆಗ್ತಾ ಬರ್ತದೆ. ಅದೇ ದಿಸ್ ಹೌಸ್ ಈಸ್ ಮೈನ್ ಅಂದಾಗ ಏನಾಗುತ್ತೆ, ಅದೇ ಏನಾಗ್ತಾ ಇದೆ, ದಿಸ್ ಏನಾಗ್ತಾ ಇದೆ, ಅಲ್ಲಿ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಮೊದಲನೇದರಲ್ಲಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಆಗಿತ್ತು ದಿಸ್, ಈಗೇನಾಗ್ತಾ ಇದೆ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಆಗ್ತಾ ಇದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೆ ಕೇವಲ ನೀವು ಪದ ನೋಡ್ಬಿಟ್ಟು ಡಿಸೈಡ್ ಮಾಡೋಕ್ಕೆ ಹೋಗ್ಬಿಡಿ. ರೀಡ್ ದ ಎಂಟೈರ್ ಸೆಂಟೆನ್ಸ್ ಆ್ಯಂಡ್ ಟ್ರೈನ್ ಟು ಅಂಡರ್ಸ್ಟ್ಯಾಂಡ್ ಇಟ್, ಆಮೇಲೆ ಮಾತ್ರ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಬಂದಾಗೆ ಸೂಟಬಲ್ ಲಿಂಕರ್ ಅಂದರೆ ಏನು, ಕಂಜಂಕ್ಷನ್ ಬಗ್ಗೆ ಒಂದು ಮಾರ್ಕ್ಸ್ ಇದೇ ಇರ್ತದೆ ಯಾವಾಗಲೂ. ಕಂಜಂಕ್ಷನಲ್ಲಿ ನೀವೆಲ್ಲ ಬಳಸ್ತಾ ಇರ್ತೀರ. ಯಾವುದು ಕಂಜಂಕ್ಷನ್ ಅಂದರೆ ಏನು, ವರ್ಡ್ ವಿಚ್ ಜಾಯಿನ್ಸ್ ಅಥವಾ ಕನೆಕ್ಟ್ಸ್ 2 words ಆರ್ 2 phrases ಆರ್ 2 sentences ಅಂತ. ಸೊ ಅದನ್ನು ನಾವು ಕಂಜಂಕ್ಷನ್ ಅಂತ ಹೇಳ್ತೀವಿ. ನಿಮಗೆ ಪ್ರಿಪ್ರೇಟರಿ ಎಕ್ಸಾಮೆಲ್ಲ ನೋಡಿದ್ವಿ ನಾವು, ತುಂಬ ಈಸಿಯಾಗಿರುವಂಥ ಕಂಜಂಕ್ಷನ್ನೇ ಕೇಳ್ತಾನೆ ಇಲ್ಲಿ. ಸೊ ಬೇರೆ ಬೇರೆ ಟಫ್ ಕಂಜಂಕ್ಷನ್ಸು ಇದ್ದಾವೆ. ಸೊ ಅದನ್ನು ನೋಡ್ಬಿಟ್ಟು ನೀವು ಹೇಳಬೇಕಾಗುತ್ತೆ ಯಾವ ಕಂಜಂಕ್ಷನಲ್ಲಿ ಸರಿಯಾಗಿ ಕೂರುತ್ತೆ ಅಂತ ನೋಡ್ಬಿಟ್ಟು. ಬಿಕಾಸ್, ಸೊ, ಆ್ಯಂಡ್, ಬಟ್ ಈ ಥರ ಎಲ್ಲ ಕಂಜಂಕ್ಷನ್ ಬರ್ತದೆ. ಸೊ ಅಲ್ಲಿ ಕಂಜಂಕ್ಷನನ್ನು ಕೂಡ ನೀವು ಸ್ಕೋರ್ ಮಾಡ್ಬೋದಾಗಿದೆ. ಅದಾದಮೇಲೆ ಇನ್ನೊಂದು ಪ್ರಿಪೋಸಿಷನ್ ಅಂತ ಒಂದು. ಪ್ರಿಪೋಸಿಷನನ್ನು ಯಾವ ಥರ ಮಾಡಬೇಕು, ಫಾರ್ ಎಕ್ಸಾಂಪಲ್ ಈ ಸರಿ ಎಕ್ಸಾಂಪಲ್ ಕೇಳಿದ್ದ, ದೆರ್ ಇಸ್ ನೋ ವಾಟರ್ ಡ್ಯಾಶ್ ಪಾಟ್ ಅಂತ ಇತ್ತು. ಸೊ ನೀವು ಪ್ರಿಪೋಸಿಷನ್ ಅಂದರೆ ಪೊಸಿಷನ್ ಹೇಳ್ತದೆ ಅದು. ಇನ್ ದ ಪಾಟ್ ಅಥವಾ ಆನ್, ಇನ್, ಅಂಡರ್, ಬಿನೀತ್, ಅಂಡರ್ನೀತ್ ಇಷ್ಟೆಲ್ಲ ಕಷ್ಟದ ಬರೋದಿಲ್ಲ. ತುಂಬ ಸುಲಭವಾಗಿರುವಂತಹ ಒಂದು ಪ್ರಶ್ನೆ ಬರುವಂಥ ಚಾನ್ಸಸ್ ಇರೋದ್ರಿಂದ ಕಂಜಂಕ್ಷನ್ ಜೊತೆ ನೀವು ಪ್ರಿಪೋಸಿಷನ್ನು ಕೂಡ ಸ್ಕೋರ್ ಮಾಡ್ಬೋದಾಗಿ 1 ಮಾರ್ಕ್ಸ್ಗೆ ಗಳಿಸ್ಬೋದಾಗಿದೆ. ಆಮೇಲೆ ಈಗ ಹೊಸದಾಗಿ ಆರಂಭ ಮಾಡಿದ್ದೇನೆ 2 ವರ್ಷದಿಂದ. ಯೂಸ್ ದ ವರ್ಡ್, ಯಾವುದೋ ಒಂದು ವರ್ಡ್ ಕೊಟ್ಬಿಟ್ಟು ಅದನ್ನು ವರ್ಬ್ ಆಗಿ ಬಳಸಿ ಅಂತ. ಫಾರ್ ಎಕ್ಸಾಂಪಲ್, ಈಗ ಬುಕ್ ಅಂತ ಒಂದು ವರ್ಡ್ ಇದೆ. ಬುಕ್ ಅನ್ನೋದು ನೌನ್, ಅದನ್ನು ವರ್ಡ್ ಆಗಿ ಬಳಸಿ, ವರ್ಬ್ ಆಗಿ ಬಳಸಿ ಅಂದಾಗ ನೀವೇನು ಮಾಡಬೇಕಾಗುತ್ತೆ ಅದನ್ನು. ಸೊ ನೀವೆಲ್ಲ ಟೆನ್ಸಸ್ ಕಲ್ತಿರ್ತೀರಾ. ಯಾವ್ದಾದ್ರು ಒಂದು ಟೆನ್ಸಲ್ಲಿ ಆ ಬುಕ್ ಅನ್ನೋ ಪದವನ್ನು ನೀವು ಹಾಕಿದರೆ ಒಂದು ಸೆಂಟೆನ್ಸ್ ಫ್ರೇಮ್ ಆಗುತ್ತೆ. ಏನು, ಐ ಆಮ್ ಬುಕ್ಕಿಂಗ್ ಏನೋ ಟ್ರೈನ್ ಅಥವಾ ಐ ವಾಸ್ ಬುಕ್ಕಿಂಗ್, ಈ ಥರ ಏನಾದ್ರು ನೀವು ಆ ಬುಕ್ ಅನ್ನೋ ಪದ ವರ್ಬ್ ಆಗಿ ಬಳಕೆ ಆಗೋ ರೀತಿಯಲ್ಲಿ ಬರಿಬೋದು. ಈಗ ಲಾಡ್ಜ್ ಅಂತ ಇದೆ. ಲಾಡ್ಜ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಲಾಡ್ಜ್ ಅಂದರೆ ಏನೋ ಒಂದು ನೌನ್ ಅಂತ. ಸೊ ಆ ಲಾಡ್ಜನ್ನು ನಾವು ವರ್ಬ್ ಆಗಿ ಬಳಸಿ ಅಂತ ಹೇಳಿದಾಗ ಶಿ ಹ್ಯಾಸ್ ಲಾಡ್ಜ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಹಿಮ್, ಈ ಥರ ಎಲ್ಲ ಬಳಸ್ಬೋದಾಗಿದೆ. ಅಂದರೆ ಟೆನ್ಸ್ ಫಾರ್ಮಲ್ಲಿ ನೀವು ಅದನ್ನು ಬಳಸಿದ್ರೆ ತುಂಬ ಸುಲಭವಾಗಿ ಒಂದು ನೌನ್ ಫಾರ್ಮನ್ನು ವರ್ಬ್ ಫಾರ್ಮ್ಗೆ
ಬದಲಾವಣೆ ಮಾಡೋಕ್ಕೆ ಇಲ್ಲಿ ಅವಕಾಶ ಇದೆ. ಸುಮಾರು ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ ಇದೆ ನಿಮಗೆ. ಅದರಲ್ಲಿ ನಮಗೆ ಬರುವುದಿಲ್ಲಿ ಮುಖ್ಯವಾಗಿ 16 ಮಾರ್ಕ್ಸ್ ಇದರಲ್ಲಿ ಇರೋದ್ರಿಂದ ಸೊ ಯಾವ್ದು ಬೇಕಾದ್ರೂ ಕೇಳ್ಬೋದು. ಇನ್ನೊಂದು ಏನಪ್ಪ ಅಂದರೆ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕೇಳ್ತಾನೆ, ಅಥವಾ ಚೇಂಜ್ ಇಂಟು ಪಾಸಿಟಿವ್ ಡಿಗ್ರಿ ಅಂತ ಕೇಳ್ತಾನೆ. ಸೊ ಇಲ್ಲೂ ಕೂಡ ಸ್ವಲ್ಪ ಅವರೇಜ್ ಇರೋ ಮಕ್ಕಳು, ಅವರೇಜ್ ಇರೋದು ಮಕ್ಕಳು ಮಾಡ್ತಾರೆ ಇದನ್ನು. ಸ್ಲೋ ಲರ್ನರ್ಸ್ ಮಾಡೋಕ್ಕಿಲ್ಲ ಅಂತಲ್ಲ, ಅವರು ಟ್ರೈ ಮಾಡಿದ್ರೆ ಮಾಡ್ಬೋದು. ಹೇಗೆ ಮಾಡೋದೀಗ? ಫಾರ್ ಎಕ್ಸಾಂಪಲ್ ಒಂದು ಕೂರ್ಗ್ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಕರ್ನಾಟಕ ಅಂತ ಇದೆ. ಕೂರ್ಗ್ ಈಸ್ ದ ಕೂಲೆಸ್ಟ್, ನೋಡಿ ಅಲ್ಲಿ ಅಬ್ಸರ್ವ್ ಮಾಡಿ ನನ್ನ ಸೆಂಟೆನ್ಸನ್ನು. ಕೂರ್ಗ್ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಕರ್ನಾಟಕ ಅಂದಾಗ ದ ಕೂಲೆಸ್ಟ್ ಅಂತ ಬಂತು. ಸೊ ಇದು ದ ಕೂಲೆಸ್ಟ್ ಅಂತ ಬಂತು ಅಂತ ತಕ್ಷಣ ಗೊತ್ತಾಗುತ್ತೆ ನಿಮಗೆ ದಿಸ್ ಈಸ್ ಸೂಪರ್ಲೇಟಿವ್ ಡಿಗ್ರಿಲಿದೆ ಅಂತ. ಸೊ ಇದನ್ನು ನೀವು ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಂದಾಗ ಏನು ಮಾಡಬೇಕು? ದ ಕೂಲೆಸ್ಟ್ ರಿಮೂವ್ ಮಾಡ್ತೀರಾ ನೀವು, ಕೂಲರ್ ದ್ಯಾನ್ ಹಾಕಬೇಕಾಗುತ್ತೆ. ಕೂಲರ್ ದ್ಯಾನ್ ಹಾಕೋದು ಹೇಗೆ? ಕೂರ್ಗ್ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಕರ್ನಾಟಕ ಅಂತ ಹಾಕ್ತೀರಾ. ಸೊ ದ ಕೂಲೆಸ್ಟ್ ಇದ್ದ ಸೂಪರ್ಲೇಟಿವ್ ಡಿಗ್ರಿನ ನೀವು ಕೂಲರ್ ದ್ಯಾನ್ ಅಂತ ಹಾಕಿದ್ರಿ. ಸೊ ಅದೇನಾಯಿತು? ಕಂಪ್ಯಾರೇಟಿವ್ ಡಿಗ್ರಿ ಆಗುತ್ತೆ. ದ ಕೂಲೆಸ್ಟ್ ಹೋಗಿ ಕೂಲರ್ ದ್ಯಾನ್ ಆಗುತ್ತೆ. ಸೊ ಅದೇ ಸೆಂಟೆನ್ಸನ್ನ ಏನಾದ್ರು ಸಪೋಸ್ ನಿಮಗೆ ಪಾಸಿಟಿವ್ ಡಿಗ್ರಿಗೆ ಹಾಕಿ ಅಂದಾಗ ಈ ಕಂಪ್ಯಾರೇಟಿವ್ ಡಿಗ್ರಿ ಇರುವಂಥದ್ದನ್ನೇ ಎತ್ಕೊಂಡು ನೋ ಅದರ್ ಪ್ಲೇಸ್ ಇನ್ ಕರ್ನಾಟಕ ಈಸ್ ಆಸ್ ಕೂಲ್ ಆಸ್, ನೋಡಿ ಕೂಲ್ ಆಸ್, ಕೂಲ್ ಬಂದಿದೆ, ಅಲ್ಲಿ ಕಂಪ್ಯಾರೇಟಿವ್ಲಿ ಕೂಲರ್ ದ್ಯಾನ್ ಬಂತು, ಸೂಪರ್ಲೇಟಿವ್ ಡಿಗ್ರಿಲಿ ದ ಕೂಲೆಸ್ಟ್ ಅಂತ ಬಂತು. ತುಂಬ ಸುಲಭವಾಗಿ ನೀವು ಸ್ವಲ್ಪ ರೂಲ್ಸನ್ನ ಫಾಲೋ ಮಾಡ್ಕೊಂಡು ಹೋದರೆ ಈಸಿಯಾಗಿ ಏನು ಮಾಡ್ಬೋದು, ನಿಮ್ಮ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ನಾವು ಉತ್ತರ ಮಾಡ್ಬೋದಾಗಿದೆ. ಒಟ್ಟು ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಸರ್ ಗ್ರಾಮರು ನಿಮಗೆ 16 ಮಾರ್ಕ್ಸ್ ಸಿಗಿರ್ತದೆ ಮೇಡಮ್. ಇಲ್ಲಿ 16 ಮಾರ್ಕ್ಸ್ ಪ್ಲಸ್ ಎಡಿಟ್ ಅಂಡ್ ರೀರೇಟ್ ಅಂತ ಮತ್ತೆ ಪುನಃ ಬರ್ತದೆ, ಅದು ಅಲ್ಲಿ 2 ಮಾರ್ಕ್ಸ್ ಸಿಗಿರ್ತದೆ. ಸೊ 16 ಮಾರ್ಕ್ಸ್ ಅಲ್ಲಿ ಬಿಲೋ ಅವರೇಜ್ ಲರ್ನರ್ಸು ಕೂಡ ಏನು ಮಾಡ್ಬೋದಾಗಿದೆ, 8 ರಿಂದ 10 ಮಾರ್ಕ್ಸ್ ಅತ್ಯಂತ ಸುಲಭವಾಗಿ ತೆಗಿಬೋದಾಗಿದೆ. ಈಗ ಇಷ್ಟೊತ್ತು ನೀವು ಹೇಳಿದ್ರಿ, ಇದನ್ನೆಲ್ಲ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿಸಿರ್ತೀರಾ, ಎಲ್ಲಾ ಟೀಚರ್ಸು ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಈಗ ನಾನೊಂದು ಈ ಪ್ರಶ್ನೆ ಕೇಳಬೇಕೋ ಬೇಡೋ ಗೊತ್ತಿಲ್ಲ, ಮಕ್ಕಳು ಪಾಸ್ ಆಗಬೇಕು, ಹೆಚ್ಚಿನ ಅಂಕ ಪಡಿಬೇಕು ಅನ್ನೋದು ಒಂದೇ ಗುರಿ. ಈ ಎಲ್ಲ ಕಾರ್ಯಕ್ರಮದಿರಬಹುದು ಅಥವಾ ನೀವು ಪಾಠ ಮಾಡೋದು, ಈಗ ಎಕ್ಸ್ಟ್ರಾ ನೀವೇ ಎಷ್ಟೋ ಕೆಲಸ ಮಾಡ್ತಾ ಇದ್ದೀರಾ, ಯಾಕಂದರೆ 2 ವರ್ಷ ಗ್ಯಾಪ್ ಆಗಿರೋದ್ರಿಂದ ಮಕ್ಕಳನ್ನೊಂದು ಒಳ್ಳೆ ರೀತಿ ಮಾರ್ಕ್ಸ್ ತೆಗಿಯೋ ಥರ ಮಾಡಬೇಕು ಅಂತ. ಇದಕ್ಕೇನಾದರೂ ಶಾರ್ಟ್ ಕಟ್ ಇದೆಯಾ? ಈ ಗ್ರಾಮರ್ನ ಈಗ ಎಲ್ಲರಿಗೂ ನೀವು ಹೇಳ್ದ ಹಾಗೆ ಕಲ್ತ್ರೆ ಎಲ್ಲರೂ 100ಕ್ಕೆ 100 ಬಂದ್ಬಿಡ್ತಾರೆ. ಏನಾದರೂ ಶಾರ್ಟ್ ಕಟ್ ಇದೆಯಾ? ಯಾವುದನ್ನು ತುಂಬಾ ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಅವರು? ಮೇಡಮ್, ಲಿಂಕರ್ಸ್ ಅಂತ ಒಂದು ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಅದನ್ನು ಅಷ್ಟೇ ಕಂಜಂಕ್ಷನ್ಸ್ ಆಗಿರೋದ್ರಿಂದ ಅದನ್ನ ಮಾಡ್ಬೋದು. ಅದು ಬಿಟ್ರೆ ಸಿಲಬಲ್ಸಿಗೆಲ್ಲ ಶಾರ್ಟ್ ಕಟ್ಸ್ ಅನ್ನ ಹೇಳ್ಕೊಟ್ಟಿರ್ತಾರೆ, ಚಿನ್ ಮೆಥಡ್ ಅಂತ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಕೆಲವು ಮಕ್ಕಳಿಗೆ ಪ್ರೊನೌನ್ಸಿಯೇಷನ್ ಎಲ್ಲ ಯಾರಿಗೆಲ್ಲ ಬರುತ್ತೆ, ಸೊ ದೇ ಕ್ಯಾನ್ ಫಾಲೋ ದಟ್ ಚಿನ್ ಮೆಥಡ್. ಆರಾಮಾಗಿ ಅದನ್ನ ಸಿಲಬಲ್ ಅಲ್ಲಿ 1 ಸಿಲಬಲ್ ಇದೆಯಾ, 2 ಸಿಲಬಲ್ ಇದೆಯಾ, ಒಂದು ಪಫಿಂಗ್ ಮೆಥಡ್, ಹೀಗೆ ಕೈಯಲ್ಲಿ ಮುಂದಿಟ್ಕೊಂಡು ಶಾರ್ಟ್ ಕಟ್ಸ್ ಹೇಳ್ಕೊಟ್ಟಿರ್ತೀವಿ ನಾವು ಮಕ್ಕಳಿಗೆ. ಸೊ ಏನೂ ಬರಲ್ಲ ಅನ್ನೋನು ವಿತ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸನ್ನೇ ಫಾಲೋ ಮಾಡಿಕೊಂಡು ಮಾಡೋವಂಥ ಗ್ರಾಮರ್ ಇದೆ. ಫಾರ್ ಎಕ್ಸಾಂಪಲ್ ಸರ್ ಹೇಳ್ದಂಗೆ ಈಗ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ಇರ್ಬೋದು ಅಥವಾ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಇರ್ಬೋದು. ಸೊ ಬಿಫೋರ್ ಪ್ರಿಯರ್ ನಾಲೆಡ್ಜ್ ಆಫ್ ಗ್ರಾಮರ್ ಅದನ್ನು ಒಬ್ಬ ಬಿಲೋ ಅವರೇಜ್ ಮಗುಗೆ ಕಲ್ಸಕ್ಕೆ ಹೋದಾಗ ಸೊ ವಿ ಫೇಸ್ ಸಮ್ ಇಶ್ಯೂಸ್, ಅಲ್ಲಿ ಕಷ್ಟ ಆಗುತ್ತೆ ನಮಗೆ. ಸೊ ಅವನಿಗೆ ಒಂದು ಬೇಸಿಕ್ ಆದಂಥ ಗ್ರಾಮರ್ನ ಜ್ಞಾನ ಬೇಕೇ ಬೇಕು. ವರ್ಬ್ನ ಮಾಡಬೇಕಾದಾಗ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ಮಾಡಬೇಕಾದಾಗ, ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದಾಗ. ಸೊ ಅದೆಲ್ಲ ಸ್ವಲ್ಪ ಕಷ್ಟ ಆದ್ರೂ ಈಗ ಸರ್ ಹೇಳ್ದಂಗೆ ಕಾಲೋಕೇಟಿವ್ ವರ್ಡ್ಸ್ ಆಗಿರ್ಬೋದು ಅಥವಾ ಈ ಟ್ಯಾಗ್ ಕ್ವಶನ್ ಆಗಿರ್ಬೋದು, ಲ್ಯಾಂಗ್ವೇಜ್ ಫಂಕ್ಷನ್ ಆಗಿರ್ಬೋದು, ಪ್ರಶ್ನೆಗಳನ್ನ ಸರಿಯಾದ ನಿಟ್ಟಿನಲ್ಲಿ ಅವ್ರು ಓದ್ಕೊಂಡಿದ್ದೆ ಆದರೆ ಖಂಡಿತ ಅದರಲ್ಲೆಲ್ಲ ಒಂದು 5 ರಿಂದ 6 ಅಂಕವಂತೂ ಬಹಳ ಸುಲಭವಾಗಿ 16 ಮಾರ್ಕ್ಸ್ ಅಲ್ಲಿ 6 ರಿಂದ 7 ಅಂಕನ ನಾವು ಖಂಡಿತ ನಿರೀಕ್ಷೆ ಮಾಡ್ಬೋದು. ಅವ್ರಿಗೆ ಈಗ ಆಲ್ರೆಡಿ ನಾವು ಡಿಪಾರ್ಟ್ಮೆಂಟ್ ಇಂದ ಒಂದು 6 ಸೆಟ್ ಕ್ವಶನ್ ಪೇಪರ್ಸ್ನ ಸರ್ಕ್ಯುಲೇಟ್ ಆಗಿದೆ ಮೇಡಮ್. ಸೊ ಅದೇ ಕ್ವಶನ್ ಪೇಪರ್ ಅಲ್ಲಿ ಇರೋಂತಹ ಎಕ್ಸಾಂಪಲ್ಸ್ನೇ ಟೀಚರ್ಸ್ ಈಗ ಆಲ್ರೆಡಿ ಮಾಡಿಸ್ತಾ ಇದೀವಿ. ಅದನ್ನೇ ಅವರು ಪ್ರಾಕ್ಟೀಸ್ ಮಾಡಿ ಇನ್ನೂ ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಾವು ಇರೋ 16 ಮಾರ್ಕ್ಸ್ ಅಲ್ಲಿ ಬಿಲೋ ಆವರೇಜ್ ಮಕ್ಳಿಗೆ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿ ಓದೋರಿಗೆ ಏನೂ ಸಮಸ್ಯೆ ಇಲ್ಲ. ಸೊ ದೇ ಕ್ಯಾನ್ ಡೂ ಇಟ್ ವಿತ್ ಈಸ್, ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ. ಸೊ ಯಾರು ಬಿಲೋ ಆವರೇಜ್ ಇದ್ದಾರೆ ಅವರು ಈಗ ಸರ್ ಹೇಳ್ದಂಗೆ 4 ಮಾರ್ಕ್ಸ್ ಫಸ್ಟ್ ಏನ್ ಕಾನ್ಸೆಪ್ಟ್ ಬರುತ್ತೆ, ದೇ ಆರ್ ವೆರಿ ಈಸಿ. ಅದಾದ್ಮೇಲೆ ಇನ್ನು ಉಳಿದಿರೋ ಅಂತಹ ಏನಿದೆ 5ನೇ ಕ್ವಶನ್ ನಂಬರ್ ಇಂದ ಉಳಿದಿರೋದ್ರಲ್ಲಿ ನಾವು 5-6 ಟಾಪಿಕ್ ನ ಸ್ವಲ್ಪ ಕಲಿಸಬಹುದು ಅನ್ನೋ ಒಂದು ನಂಬಿಕೆ ಟೀಚರ್ಸಿಗೆ ಇದ್ದೇ ಇರುತ್ತೆ ಮೇಡಮ್. ಇದ್ದೇ ಇರುತ್ತೆ. ಈಗ ನಾವು ಫೋನ್ ಕಾಲ್ಸ್ ತಗೊಳ್ಳುವಾಗ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಡೌಟ್ಸ್ ಗಳನ್ನ ಮಕ್ಕಳು ಕೇಳಬಹುದು ಅಂತ. ಈಗ ಪೊಯೆಟ್ರಿ ಮತ್ತೆ ಪ್ರೋಸ್ ಪಾರ್ಟಿಗೆ ಬಂದ್ರೆ ಯಾವ್ದು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ್ದ್ರಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಬಹುದು ಮಗು ಅಂತ? ಮೇಡಮ್, ಈಗ ನಾವು ಟೆಕ್ಸ್ಟ್ ಬುಕ್ ಅನ್ನ ಡಿವೈಡ್ ಮಾಡೋದಾದ್ರೆ ಇಟ್ ಈಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್: ಪ್ರೋಸ್, ಪೊಯೆಟ್ರಿ ಮತ್ತೆ ಸಪ್ಲಿಮೆಂಟರಿ ರೀಡಿಂಗ್ ಅಂತ.
ಈ ನಮ್ಮ ಪೊಯೆಟ್ರಿಗೆ 16 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಮತ್ತೆ ಸಪ್ಲಿಮೆಂಟರಿ ರೀಡಿಂಗಿಗೆ 4 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. 16, 4, 20 ಅಂಕಗಳು ಅಲಾಟ್ ಆಗಿದೆ ಪೊಯೆಟ್ರಿ ಮತ್ತೆ ಸಪ್ಲಿಮೆಂಟರಿ ರೀಡಿಂಗಿಗೆ. ಇನ್ನು 20 ಅಂಕಗಳನ್ನು ಪ್ರೋಸಿಗೆ ಅಲಾಟ್ ಮಾಡಿದ್ದಾರೆ. ಸೊ ಇಲ್ಲೇನಾಗುತ್ತೆ ನೋಡಿ, ನಮಗೆ ಕರೋನಾ ಪ್ಯಾಂಡಮಿಕ್ ಇಂದ ಸಿಲೆಬಸ್ ಸ್ವಲ್ಪ ಕಟ್ ಆಗಿರೋದ್ರಿಂದ 8 ಪಾಠ 8 ಪದ್ಯ ಇತ್ತು ಹಿಂದೆ. ಈಗ 2 ಪಾಠನ ಡಿಲೀಟ್ ಮಾಡಿದ್ದಾರೆ. ಸೊ ಹಾಗಾಗಿ 6 ಪಾಠ 6 ಪದ್ಯ ಮತ್ತೆ 3 ಸಪ್ಲಿಮೆಂಟರಿ ರೀಡಿಂಗ್ ಮಾತ್ರ ನಾವು ಈ ಸಲ ಸಿಲೆಬಸ್ಸಿಗೆ ಕಲಿಸ್ತಾ ಇದೀವಿ. ಸೊ ನೋಡಿ, ಈಗ ಈ ಪೊಯೆಟ್ರಿ ಮತ್ತೆ ಸಪ್ಲಿಮೆಂಟರಿ ರೀಡಿಂಗ್ನ ನಾನು ಹೇಳ್ತಾ ಇರೋದು ಈ ಬಿಲೋ ಆವರೇಜ್ ಮಕ್ಕಳಿಗೆ. ತುಂಬಾ ಚೆನ್ನಾಗಿ ಓದೋರು ಎಲ್ಲಾನು ಓದ್ಕೊಳ್ಳಿ, ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡಿ, ಗೈಡ್ಗಳನ್ನ ಮತ್ತೆ ಅದೇ ಶಾರ್ಟ್ಕಟ್ ಹುಡ್ಕೊಂಡು ಹೋಗ್ತಾರೆ, ಗೈಡ್ಗಳನ್ನ ರೆಫರ್ ಮಾಡ್ತಾರೆ ಮಕ್ಕಳು. ಅದು ಒಳ್ಳೆ ಅಭ್ಯಾಸ ಅಲ್ಲ. ಖಂಡಿತ ಇಲ್ಲ ಮೇಡಮ್. ಟೆಕ್ಸ್ಟ್ ಬುಕ್ಕಿಗಿಂತ ದ ಬೆಸ್ಟ್ ಸೋರ್ಸ್ ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಟೆಕ್ಸ್ಟ್ ಬುಕ್ ಈಸ್ ದ ಟೀಚರ್ ಆಫ್ ಟೀಚರ್ಸ್. ಟೀಚರ್ಸ್ ಪಾಠ ಮಾಡ್ಬೇಕಾದ್ರೂ ನಾವು ಆರ್ ಡಿಪೆಂಡಿಂಗ್ ಅಪಾನ್ ದ ಟೆಕ್ಸ್ಟ್ ಬುಕ್ ಓನ್ಲಿ. ಸೊ ಹಾಗಾಗಿ ನೋಡಿ, ನೀವು ಇರೋ ಅಂತಹ ಈ ಪೊಯೆಟ್ರಿ ಮತ್ತೆ ಸಪ್ಲಿಮೆಂಟರಿ ಸೆಕ್ಷನ್ನೇ ಕಾನ್ಸಂಟ್ರೇಟ್ ಮಾಡಿದ್ರು ಯಾರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇದೆ, ನಮಗೆ ಗೊತ್ತು ರೂರಲ್ ಮಕ್ಕಳಿಗೆ, ಅದರಲ್ಲೂ ಕನ್ನಡ ಮೀಡಿಯಮಲ್ಲಿ ಓದ್ತಿರೋಂತಹ ಮಕ್ಕಳಿಗೆ ದೇ ಸ್ಟ್ರಗಲ್ ಎ ಲಾಟ್. ಜೊತೆಗೆ ಎಲ್ಲರಿಗೂ ಗೊತ್ತೇ ಇದೆ, ಪ್ಯಾಂಡಮಿಕ್ ಇಂದ 2 ವರ್ಷ ತರಗತಿಗಳು ಸರಿಯಾಗಿ ನಡೆದಿಲ್ಲ. ಮೋಸ್ಟ್ ಅಫೆಕ್ಟೆಡ್ ಏರಿಯಾ ಯಾವುದು ಅಂತಂದರೆ ರೈಟಿಂಗ್ ಸ್ಕಿಲ್ ಬಿದ್ದೋಗ್ಬಿಟ್ಟಿದೆ. ಅದು ಈಗ ನಾವು ಆಲ್ರೆಡಿ ವ್ಯಾಲ್ಯೂಯೇಷನ್ ಮಾಡ್ತಿರೋದ್ರಲ್ಲಿ ಗಮನಿಸ್ತಾ ಇದ್ದೀವಿ. ಮಕ್ಕಳಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆ ಮಟ್ಟಕ್ಕೆ ಅವರ ರೈಟಿಂಗ್ ಸ್ಕಿಲ್ ಇಲ್ಲ. ಸೊ ದೇ ಆರ್ ಎಟ್ ದ ಲೆವೆಲ್ ಆಫ್ 8th ಸ್ಟ್ಯಾಂಡರ್ಡ್. ಆ ಒಂದು ಯೂಸ್ ಆಫ್ ವೆಕ್ಯಾಬ್ಲರಿ ಆಗಿರ್ಬೋದು, ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ದೇ ಆರ್ ಸ್ಟ್ರಗ್ಲಿಂಗ್, ಕಷ್ಟಪಡ್ತಾ ಇದ್ದಾರೆ. ಸೊ ಸ್ವಲ್ಪ ಚೆನ್ನಾಗಿರೋ ಅಂಥ ಮಕ್ಕಳು, ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇರೋಂಥ ಮಕ್ಕಳು ಆರಾಮಾಗಿ ಮಾಡಿಬಿಡ್ತಾ ಇದ್ದಾರೆ. ಈಗ ಇರೋ ಸಮಯದಲ್ಲಿ ಇದನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು? ಖಂಡಿತ ಮೇಡಮ್, 4 ಸಮ್ಮರಿಗಳನ್ನು ಎಲ್ಲ ಟೀಚರ್ಸು ಪ್ರಾಕ್ಟೀಸ್ ಮಾಡಿರ್ತಾರೆ. 4 ಸಮ್ಮರಿಗಳಿಗೆ ಫೋಕಸ್ ಮಾಡಲಿ ಅವರು. ಜೊತೆಗೆ ಇನ್ನು 2 ಪದ್ಯ ಇದೆ, ಆ 2 ಪದ್ಯಗಳನ್ನು ಬೈ ಹಾರ್ಟ್ ಮಾಡಿರಬೇಕು ಚೆನ್ನಾಗಿ. ಈಗ ಒಂಥರ ಎವ್ರಿ ಡೇ ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇರೋದ್ರಿಂದ ಅವರಿಗೆ ಒಂಥರ ಅದು ನ್ಯಾಷನಲ್ ಆ್ಯಂಥಮ್ ಥರ ಆಗ್ಬಿಟ್ಟಿರುತ್ತೆ. ಬರೆಸ್ತಾರೆ, ಕಲಿಸ್ತಿದ್ದೀವಿ, ಎಲ್ಲ ಟೀಚರ್ಸು ಕೆಲಸ ಮಾಡ್ತಾ ಇದ್ದೀವಿ ಅದ್ರ ನಿಟ್ಟಿನಲ್ಲಿ. ಸೊ ಇನ್ನು 6 ಪದ್ಯದಲ್ಲಿ 2 ಇದಕ್ಕೆ ಅಂತ ಹೋದರೆ, ಮೆಮೊರೈಸೇಷನ್ಗೆ ಅಂತ ಹೋದರೆ, ಇನ್ನು ಉಳಿದಿರುವಂತಹ 4 ಪದ್ಯದ ಸಮ್ಮರಿ ಕಡೆಗೆ ಅವರು ಹೆಚ್ಚಿನ ಕಾನ್ಸಂಟ್ರೇಷನ್ನ ಮಾಡಬೇಕಾಗತ್ತೆ. ಅದಾದಮೇಲೆ ಇನ್ನು ಸಪ್ಲಿಮೆಂಟ್ರಿ ರೀಡಿಂಗ್ನ ನೋಡೋದಾದರೆ 3 ಪಾಠಗಳಿದೆ. 3 ಪಾಠಗಳಲ್ಲಿ ಎಲ್ಲ ಇಂಪಾರ್ಟೆಂಟೇ, ಅದೇ ಪಾಠ ಇದೇ ಪಾಠ ಅಂತ ಖಂಡಿತ ಹೇಳಲ್ಲ. 3 ಪಾಠಗಳಲ್ಲಿ ಅಟ್ಲೀಸ್ಟ್ ನೀವು ಒಂದು ಪಾಠ ನಂಗೆ ತುಂಬ ಕಷ್ಟ ಆಗ್ತದೆ, ನಾನು ರೆಡಿ ಆಗೋಕ್ಕೆ ಆಗ್ತಾ ಇಲ್ಲ ಅಂದರೂ ನೀವು 2 ಪಾಠಗಳಿಗೂ 100% ರೆಡಿ ಆದರೆ ಖಂಡಿತ ನೀವು ಅದರಲ್ಲಿ 4 ಅಂಕಗಳನ್ನು ಅಥವಾ 2 ಅಂಕಗಳನ್ನಾದ್ರೂ ತಗೊಳ್ಳೇಬೋದು. ಸೊ ಕಂಪೇರ್ ಟು ಪ್ರೋಸ್, ಪೊಯೆಟ್ರಿ ಆ್ಯಂಡ್ ಸಪ್ಲಿಮೆಂಟರಿ ಸೆಕ್ಷನ್ಸ್ ಆರ್ ಈಸಿ ಟು ಲರ್ನ್. ಕಲಿಸ್ಬೋದು ನೀವು ಮನಸ್ಸು ಮಾಡಿದ್ರೆ ಖಂಡಿತ ಇವೆರಡು ಸೆಕ್ಷನ್ನಿಂದ ನೀವು 20 ಅಂಕಗಳನ್ನು, ಅಂದರೆ ನಿಯರ್ಲಿ 50% ಆಫ್ ದ ಟೆಕ್ಸ್ಟ್ ಬುಕ್ ಈಸ್ ಕವರ್ಡ್. ನಿಮಗೆ ಆ ಕಾನ್ಫಿಡೆನ್ಸ್ ಬರಬೇಕು. ಮಕ್ಕಳೇ, ನಾನು ನಿಮಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದೇ ಪರೀಕ್ಷೆಯನ್ನು ತಗೊಳ್ಳಿ ಮಕ್ಕಳೇ, ಯಾವುದೇ ಪರೀಕ್ಷೆ, ಎಂಥ ಹಂತದಲ್ಲಾದರೂ ಪರೀಕ್ಷೆ ತಗೊಳ್ಳಿ, ನಿಮಗೆ ನಿಮ್ಮ ಸ್ಟ್ರೆಂತು ಮತ್ತು ವೀಕ್ನೆಸ್ ಬಗ್ಗೆ ಅರಿವಿರಬೇಕು. ಎಲ್ಲಿ ನಾನು ಕ್ವಶನ್ ಪೇಪರ್ನ ಯಾವ ಭಾಗನ ನಾನು ಚೆನ್ನಾಗಿ ಬರಿತೀನಿ, ಯಾವ ಭಾಗದಲ್ಲಿ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಇದು ನಿಮಗೆ ಗೊತ್ತಿರಬೇಕು. ಚೆನ್ನಾಗಿ ಬರೆಯೋಂತಹ ಪಾರ್ಟ್ಸ್ ಏನಿದೆ ಅದರಲ್ಲಿ ಪರ್ಫೆಕ್ಷನನ್ನು ತಗೊಳ್ಳಿ, ಪರ್ಫೆಕ್ಟ್ ಮಾಡ್ಕೊಳ್ಳಿ, ಅದರಲ್ಲಿ ಏನೂ ತಪ್ಪಾಗಬಾರ್ದು. ಅಷ್ಟು ಅಂಕಗಳು ನಿಮಗೆ ಬರಬೇಕು. ನಾನೀಗಾಗಲೇ ಹೇಳ್ದಂಗೆ ಪೊಯೆಟ್ರಿ ಸಪ್ಲಿಮೆಂಟ್ರಿ 20 ಅಂಕ ನಂಗೆ ಬಂದೇ ಬರುತ್ತೆ, ನಾನು ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ನೀವು ಪರ್ಫೆಕ್ಷನ್ ಆಗಬೇಕು. ಯಾವ ಏರಿಯಾದಲ್ಲಿ ನಿಮ್ಮ ವೀಕ್ನೆಸ್, ಸ್ಟ್ರಗಲ್ ಮಾಡ್ತಿದ್ದೀರಾ, ಯು ಪ್ಲೀಸ್ ಟೇಕ್ ದ ಹೆಲ್ಪ್ ಆಫ್ ಯುವರ್ ಟೀಚರ್ಸ್. ನೀವು ಹೆಚ್ಚು ಕ್ವಶನ್ ಪೇಪರ್ಗಳನ್ನು ಬಿಡಿಸಿ ನಿಮ್ಮ ಟೀಚರ್ಸ್ ಸಹಾಯ ತಗೊಳ್ಳಿ. ಈಗ ಆಲ್ರೆಡಿ ರಿವಿಷನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ, ಹಲವಾರು UTsಗಳನ್ನು ಮಾಡಿದ್ದೀವಿ, ಎಕ್ಸಾಮ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಯು ಬೂಸ್ಟ್ ಅಪ್ ಯುವರ್ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಲೆವೆಲ್ನ ನೀವು ಎಷ್ಟು ಇನ್ಕ್ರೀಸ್ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆ ಅಂಕಗಳು ನಿಮಗೆ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಈಗ ಫೋನ್ ಕಾಲ್ಸನ್ನು ತಗೊಳ್ಳುವಂಥ ಸಮಯ ಆಯಿತು. ಇನ್ನೊಮ್ಮೆ ಫೋನ್ ನಂಬರನ್ನು ಹೇಳಿಬಿಡ್ತೀನಿ. 245258 246289. ಹಾಸನದ ಹೊರಗಿನಿಂದ ಕರೆ ಮಾಡುವವರು 08172 ಈ ಸಂಖ್ಯೆಯನ್ನು ಬಳಸಬಹುದು ಅಂತ ಹೇಳ್ತಾ, ನಿನ್ನೆ ಒಂದು ಮಗು ಫೋನ್ ಮಾಡಿದಾಗ ಕೇಳ್ತಾ ಇತ್ತು, ನಿನ್ನೆ ಕನ್ನಡ ವಿಷಯ ಇದ್ದಿದ್ದು, ಯಾವ ಪ್ರಶ್ನೆಗಳು ಬರುತ್ತೆ ಸ್ವಲ್ಪ ಹೇಳ್ಬಿಡಿ ಅಂತ. ಅಲ್ಲ, ಈ ಥರದ ಶಾರ್ಟ್ಕಟ್ಗಳನ್ನು ಮಕ್ಕಳು ಹುಡುಕೋತಾ ಇರ್ತಾರೆ. ನಿಮಗೂ ಕೂಡ ಅಷ್ಟೇ ಆತಂಕ ಇರುತ್ತೆ, ಮಕ್ಕಳಿಗಿರೋ ಅಷ್ಟೇ, ಹೇಗಾದರೂ ಮಾಡಿ ಇವ್ರು ಪಾಸ್ ಆಗಲಿ ಅನ್ನೋ ಥರದ್ದು. ಏನು ಹೇಳ್ತೀರಾ? ಈಗ ಯಾವ ಪ್ರಶ್ನೆ ಬರ್ತದೆ ಅಂತ ಹೇಳಿದಾಗ, ಪೊಯೆಟ್ರಿಲಿ ಮಾತ್ರ ನಾವು 16 ಮಾರ್ಕ್ಸ್ ಅಂತ ಮೇಡಮ್ ಹೇಳಿದ್ರಿ. ಈಗ ಅಲ್ಲಿ ಈಸಿಯಾಗಿ ಈಗ ಕೋಟ್ ಫ್ರಮ್ ದ ಮೆಮೊರಿ ಅಂತ ಇದೆ, 2 ಪದ್ಯ ಇದೆ.
ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್ ಅಂತ. ಇವೆರಡು ಪದ್ಯದಲ್ಲಿ ಒಂದು ಪದ್ಯ ಕಂಪ್ಲೀಟ್ ಆಗಿ ಕಲ್ತ್ಕೊಂಡಿದ್ರೆ ಅವರಿಗೆ 4 ಮಾರ್ಕ್ಸ್ ತುಂಬ ಈಸಿಯಲ್ಲಿ ಸ್ಕೋರ್ ಆಗುವಂಥದ್ದು. ಈಗ ಕ್ವಾಲಿಟಿ ಆಫ್ ಮರ್ಸಿ ಪದ್ಯದಲ್ಲಿ ತುಂಬ ಕಡಿಮೆ ಪದ್ಯ ಇರೋದ್ರಿಂದ ಅದನ್ನು ಕಲ್ತ್ಕೊಂಡ್ರೆ ಪಕ್ಕ ಏನಾಗುತ್ತೆ, ವಿದ್ಯಾರ್ಥಿಗಳು ಈಸಿಯಾಗಿ 4 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಸರ್ ಮೇಡಮ್ ಹಂಗೆ ಇನ್ನೊಂದು ಸೆಕ್ಷನ್ ಇದೆ, ಕ್ವಶನ್ ನಂಬರ್ 31 ಪ್ರೊಫೈಲ್ ರೈಟಿಂಗ್ ಅಂತ ಬರುತ್ತೆ ನೋಡಿ. ಅದು ಬಹಳ ಚಂದ, ಯಾಕೆಂತಂದ್ರೆ ಪ್ರಶ್ನೆನೂ ಅಲ್ಲೇ ಕಾಣ್ತಿರುತ್ತೆ, ಉತ್ತರನೂ ಅಲ್ಲೇ ಕಾಣ್ತಿರುತ್ತೆ. ಸೊ ಏನ್ ಡಿಮಾಂಡ್ ಮಾಡುತ್ತೆ ಪ್ರಶ್ನೆ, ಅಲ್ಲಿ ಇನ್ನೇನಿಲ್ಲ, ಯು ಜಸ್ಟ್ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಅ ಸೆಂಟೆನ್ಸ್ ಬೈ ಯೂಸಿಂಗ್ ದೋಸ್ ಕ್ಲೂಸ್. ಆ ಕ್ಲೂಸ್ ನ ಬಳಸ್ಕೊಂಡು ಮಗು ಒಂದು ಸೆಂಟೆನ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಆಗ್ಲೇ ಹೇಳ್ದಂಗೆ ಇಂಗ್ಲಿಷ್ ಮೀಡಿಯಂ ಅವರು ದೇ ಆರ್ ಗೋ ಆನ್ ವಿತ್ ಈಸ್, ಆರಾಮಾಗಿ ಮಾಡ್ಬಿಡ್ತಾರೆ, ಅವ್ರಿಗೆ ಏನೂ ಕಷ್ಟ ಆಗಲ್ಲ. ಕನ್ನಡ ಮೀಡಿಯಂ ಮಕ್ಕಳಿಗೆ ಒನ್ಸ್ ಅಗೇನ್ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರಿಬಹುದು. ಅದರ್ವೈಸ್ ಇನ್ನೊಂದು ಶಾರ್ಟ್ ಕಟ್ಸ್ ಹೇಳ್ಕೊಟ್ಟಿರ್ತಾರೆ ಟೀಚರ್ಸ್. ಇಫ್ ಅಲ್ಲಿ ಬಂದಿರೋ ಅಂತಹ ವ್ಯಕ್ತಿ ಇಫ್ ಈಸ್ ಅ ಮ್ಯಾನ್, ಹಿ ಅಥವಾ ಹಿಸ್ ನ ಬಳಸಿ ವಾಕ್ಯನ ಶುರು ಮಾಡಿ, ಬಂದಿರೋದು ವಿಮೆನ್ ಆಗಿದ್ರೆ ಅಲ್ಲಿ ಶಿ ಅಥವಾ ಹರ್ ನ ಬಳಸಿ. ಸೊ ಯೂಸ್ ಆಫ್ ಪ್ರೊನೌನ್ಸ್ ಮತ್ತೆ ವರ್ಬ್ನ ಫಾರ್ಮ್ನ ಕರೆಕ್ಟ್ ಆಗಿ ಒಂದು 5-6 ಪ್ರಶ್ನೆ ಪತ್ರಿಕೆ ಬಿಡಿಸಿದ್ರೆ ಅವರಿಗೆ ಖಂಡಿತ ಐಡಿಯಾ ಬರುತ್ತೆ. ಅದರಲ್ಲಿ ಅವರು 3ಕ್ಕೆ 3 ಅಂಕಗಳನ್ನು ಸ್ಕೋರ್ ಮಾಡ್ಬೋದು. ಒಂದು ನೆನ್ಪಿಟ್ಕೋಬೇಕು, ಅವರು ಪ್ರಶ್ನೆ ಸಂಖ್ಯೆ 31ರಿಂದ 38, ದಟ್ ಈಸ್ ಅ ಲಾಸ್ಟ್ ಕ್ವಶನ್, ಲೆಟರ್ ರೈಟಿಂಗ್ ತನ್ಕನು ಅವರು ಯಾವ ಪ್ರಶ್ನೆಗಳನ್ನು ಬಿಡಬಾರ್ದು ಮೇಡಮ್. ಖಾಲಿ ಬಿಡೋದು ತುಂಬಾ ತಪ್ಪು. ನಾವು ನೋಡ್ತೀವಿ ವ್ಯಾಲ್ಯೂಯೇಷನ್ಗೆ ಹೋದಾಗೆಲ್ಲ ಏನಪ್ಪಾ ಅಂತಂದ್ರೆ ಖಾಲಿ ಇರುತ್ತೆ ಕನ್ನಡ ಮಾಧ್ಯಮ ವ್ಯಕ್ತಿ ಮಕ್ಕಳದು ಸ್ಟೂಡೆಂಟ್ಸ್ದು ಪೇಪರು. ಕೆಲವೊಂದ್ಸಲ ದೇ ಡೋಂಟ್ ಈವನ್ ಅಟೆಂಪ್ಟ್ ದ ಕ್ವಶನ್. ಈಗ ಚಿತ್ರ ನೋಡಿ ಗಾಬರಿ ಆಗ್ಬಿಡ್ತಾರೆ. ಏನೋ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ 3 ಮಾರ್ಕ್ಸಿಗೆ. ಅದು ನೋಡಿದ ತಕ್ಷಣ ಅಯ್ಯೋ ನಂಗೇನು ಗೊತ್ತಾಗ್ತಾ ಇಲ್ಲ, ನಂಗೇನು ಬರ್ತಾ ಇಲ್ಲ. ಸೊ ಈ ರೀತಿ ಒಂದು ನೋಷನ್ ಅನ್ನ ಫಸ್ಟ್ ಅವ್ರು ಬಿಡಬೇಕು. ನಂಗೆ ಬರಲ್ಲ ಅನ್ನೋ ನೋಷನ್ ಅನ್ನ ಫಸ್ಟ್ ಬಿಡಬೇಕು. ನಾನು ಏನಾದ್ರೂ ಬರೀತೀನಿ, ಐ ರೈಟ್ ಸಮಥಿಂಗ್, ಅಲ್ಲಿ ಕಣ್ಣಿಗೆ ಕಾಣ್ತಾ ಇದೆ, ನನ್ನ ಕಣ್ಣಿಗೆ ಕಾಣ್ತಾ ಇದೆ, ಐ ಅಟೆಂಪ್ಟ್ ದಟ್ ಕ್ವಶನ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನ ಅವರು ಫಸ್ಟ್ ಗಳಿಸ್ಕೋಬೇಕು. ಆ ಸ್ಟೋರಿ ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು ಮತ್ತೆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಇವೆರಡರಲ್ಲೂ ಸಹ ಅಲ್ಲೇ ಇರುತ್ತೆ, ಪ್ರಶ್ನೆನೂ ಅಲ್ಲೇ ಇದೆ, ಉತ್ತರನೂ ಅಲ್ಲೇ ಇದೆ. ಅದನ್ನ ಅವರು ಅಟೆಂಪ್ಟ್ ಮಾಡಬೇಕು. ಟೀಚರ್ಸ್ ಗೈಡ್ ಮಾಡಿರ್ತಾರೆ. ಸೊ ಅದನ್ನ ಅವರು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಇಲ್ಲಿ 6 ಅಂಕಗಳು ಬಹಳ ಸುಲಭವಾಗಿ ಬರುತ್ತೆ. ಈಗ ಒಂದು ಕರೆ ಬರ್ತಾ ಇದೆ. ನಮಸ್ತೆ. ನಮಸ್ತೆ ಮಿಸ್. ಹಾ, ಹೆಸರು ಹೇಳಿ, ಊರು ಹೇಳಿ, ಯಾವ ಸ್ಕೂಲು? ಮಿಸ್, ನನ್ನ ಹೆಸರು ರಕ್ಷಿತಾ. ನಾನು 10th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. GHSH ಮಲ್ಲಾಪುರದಿಂದ. ಹಾ, ಪ್ರಶ್ನೆ ಕೇಳಮ್ಮ. ಸ್ಟೋರಿ ಡೆವಲಪ್ಮೆಂಟ್ ನಮಗೆ ಕಷ್ಟ ಆಗುತ್ತೆ, ಅದನ್ನ ಹೆಂಗ್ ಡೆವಲಪ್ ಮಾಡೋದು? ಮಗು ನೋಡಪ್ಪ, ಇಲ್ಲಿ ಸ್ಟೋರಿ ಡೆವಲಪ್ಮೆಂಟ್ ಇದೆಯಲ್ಲ, ಅಲ್ಲಿ ಸುಲಭವಾಗಿ ನೀನು 3 ಅಂಕ ಗಳಿಸೋದು ಹೇಗೆ ಅಂತ ನಾನು ಟಿಪ್ಸ್ ಕೊಡ್ತೀನಿ. ಆ ಸ್ಟೋರಿ ಡೆವಲಪ್ಮೆಂಟಲ್ಲಿ ಅನಿಮಲ್ ಸ್ಟೋರಿ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಸ್ಟೋರಿ ಇರ್ಬೋದು. ಫಸ್ಟ್ ನೀನು ಏನು ಮಾಡಬೇಕು, ಆ ಕ್ಯಾರೆಕ್ಟರ್ಸ್ ಯಾವುದಿದೆ ಅದರಲ್ಲಿ ಅಂತ, ಆ ಸ್ಟೋರಿಲಿ ಬರುವಂಥ ಕ್ಯಾರೆಕ್ಟರ್ಸ್ನ ಒಂದು ಕಡೆ ನೀವು ಲಿಸ್ಟ್ ಮಾಡ್ಕೋಬೇಕು. ಲಯನ್ ಇರ್ಬೋದು ಅಥವಾ ಫಾಕ್ಸ್ ಇರ್ಬೋದು, ಈ ಥರ ಲಯನ್ ಫಾಕ್ಸ್ ಸ್ಟೋರಿ ಇರ್ಬೋದು ಅದು. ಸೊ ನಿಮಗೆ ಸಾಮಾನ್ಯವಾಗಿ ಪಂಚತಂತ್ರ ಕಥೆಗಳನ್ನು ನೀವು ಕೇಳಿರ್ತೀರ ಸ್ಕೂಲಲ್ಲಿ, ಅದೇ ಸ್ಟೋರಿ ಇರ್ತದೆ. ಅಲ್ಲಿರುವಂಥ ಕೀ ಪಾಯಿಂಟ್ಸನ್ನು ಒಂದು ಕಡೆ ಬರ್ಕೊ. ಫಸ್ಟು ಕ್ಯಾರೆಕ್ಟರ್, ಆಮೇಲೆ ಕೀ ಪಾಯಿಂಟ್ಸು. ನಿನಗೆ ಆ ಕೀ ಪಾಯಿಂಟ್ಸು ಮತ್ತು ಕ್ಯಾರೆಕ್ಟರ್ಸ್ನ ನೋಡಿದಾಗ ನಿನಗೆ ಒಂದು ಐಡಿಯಾ ಬರ್ತದೆ ಈ ಸ್ಟೋರಿ ಯಾವುದಿರ್ಬೋದು ಅಂತ. ಅದನ್ನು ಸಿಂಪಲ್ ಆಗಿರುವಂಥ ಲ್ಯಾಂಗ್ವೇಜಲ್ಲಿ ಏನು ಮಾಡಬೇಕು, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಲಯನ್, ಆ ಥರ ಒನ್ಸ್ ಅಪಾನ್ ಎ ಟೈಮ್ ಅಂತ ಪ್ರಾರಂಭ ಮಾಡು. ಸೊ ಅಲ್ಲಿ ಸಿಗುವಂಥ ಕೀ ಪಾಯಿಂಟ್ಸ್ ಇರ್ತದೆ, ಏನಾಗುತ್ತೆ ಅದು, ಏನು ಎತ್ತ ಅಂತೆಲ್ಲ. ಸೊ ಆ ಕೀ ಪಾಯಿಂಟ್ಸ್ನ ಒಂದು ಕಡೆ ಬರೆದಿಟ್ಕೊಂಡ್ರೆ ಒಂದು ಸ್ವಲ್ಪ ಐಡಿಯಾ ಸಿಗುತ್ತೆ ಆ ಸ್ಟೋರಿ ಬಗ್ಗೆ. ಅದನ್ನೇ ಡೆವಲಪ್ ಮಾಡ್ಕೊ ಹೋದ್ರೆ ಏನಾಗುತ್ತೆ, 3 ಮಾರ್ಕ್ಸ್ ಸಿಗುತ್ತೆ. ಕೆಲವು ಮಕ್ಳು ಏನು ಮಾಡ್ತಾರೆ, ಅಲ್ಲಿ ಡ್ಯಾಶ್ ಕೊಟ್ಟಿರ್ತಾನೆ, ಅದನ್ನು ಫಿಲ್ ಮಾಡ್ಬಿಡ್ತಾರೆ. ಅದು ತಪ್ಪೋದು ಮಕ್ಳ. ಯಾವುದೇ ಕಾರಣಕ್ಕೆ ಸ್ಟೋರಿ ಡೆವಲಪ್ಮೆಂಟನ್ನು ಅಲ್ಲಿ ಕೊಟ್ಟಿರುವಂಥ ಡ್ಯಾಶನ್ನು ಫಿಲಪ್ ಮಾಡ್ಕೊ ಹೋಗ್ಬೇಡಿ. ಅಲ್ಲಿ ಕೊಟ್ಟಿರೋದು ಕ್ಲೂಸ್, ಅದು ಆ ಕ್ಲೂಸನ್ನು ಬಳಸ್ಕೊಂಡು ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ಸೆಂಟೆನ್ಸಸ್ ದೇರ್. ಅಲ್ಲಿ ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಬರೀರಿ. ಒನ್ಸ್ ಅಪಾನ್ ಎ ಟೈಮ್ ಅಂತ ಪ್ರಾರಂಭ ಮಾಡಿ, ಅದಕ್ಕೆ ಒಂದು ಮಾರಲ್ ಹುಡುಕಿ, ಕೊನೆಗೆ ಒಂದು ಮಾರಲ್ ಬರೀರಿ. ಅದರಲ್ಲಿರುವಂತಹ ಒಂದು 4-5 ಇದರಲ್ಲಿ ಕೀ ಪಾಯಿಂಟ್ಸ್ಗಳನ್ನು ಬಳಸ್ಕೊಂಡು ಒಂದು 6ರಿಂದ 8 ಸೆಂಟೆನ್ಸನ್ನು ಬರೆದ್ರೆ ನಿಮಗೆ ಈಸಿಯಾಗಿ 3 ಮಾರ್ಕ್ಸ್ ಸಿಗುತ್ತೆಪ್ಪ. ಥ್ಯಾಂಕ್ ಯು ಸರ್. ವೆಲ್ಕಮ್. ಧನ್ಯವಾದಗಳು. ಅದೇ ಈಗ ಸ್ಟೋರಿ ಡೆವಲಪ್ ಮಾಡೋದನ್ನ ಕೇಳಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನಾದರೂ ಇದೆಯಾ ಹೇಳೋದು? ಹೌದು, ಸ್ಟೋರಿ ಡೆವಲಪ್ಮೆಂಟು ತುಂಬ ಈಸಿಯಾಗಿರೋದು. ಮೇಡಮ್ ಹೇಳಿದ್ರೆ ಆಲ್ರೆಡಿ ಕ್ವಶನ್ ನಂಬರ್ 31ಇಂದ 38 ತನಕ 30 ಮಾರ್ಕ್ಸ್ ಇದೆ. ಟೋಟಲ್ 30 ಮಾರ್ಕ್ಸ್. ಇವನ್ ಅವನು ಟೆಕ್ಸ್ಟ್ ಬುಕ್ ಓದಿಲ್ಲ ಅಂದ್ರೂ ಕೂಡ ಇಲ್ಲಿ ಅಟೆಂಡ್ ಮಾಡಿದ 30 ಮಾರ್ಕ್ಸ್ ಈಸಿಯಾಗಿ ಗಳಿಸಬಹುದಾಗಿದೆ. 31 ಕ್ವಶನ್ ಹೇಳಿದ್ರು ಪ್ರೊಫೈಲ್ ರೇಟಿಂಗ್ ಅಂತ. ಮೇಡಮ್ ಹೇಳಿದ್ರು ಯಾವ ತರ ಮಾಡಬೇಕು ಅಂತ. ಅದನ್ನ 32 ಕ್ವಶನ್ ಅಲ್ಲಿ ಸ್ಟೋರಿ ಡೆವಲಪ್ಮೆಂಟ್ ಇರ್ತದೆ. ಆ ಸ್ಟೋರಿ ಡೆವಲಪ್ಮೆಂಟ್ ನನಗೆ ಈಗ ಆ ಮಗು ಉತ್ತರಿಸಬೇಕು ಹೇಳಿದೆ ನಾನು. ಅದೇ ತರ ಇನ್ನೊಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಒಂದಿರ್ತದೆ. ಅದು ಕೂಡ ತುಂಬಾ ಸುಲಭವಾದಂತಹ ರೀತಿಯಲ್ಲಿ ಬರಿಬಹುದು. ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂದ್ರೆ ಏನು, ಒಂದು ಚಿತ್ರ ಕೊಟ್ಟಿರ್ತಾನೆ ಅವನು. ಆ ಚಿತ್ರ ನೋಡಿದ ತಕ್ಷಣ ಆ ಚಿತ್ರ ಯಾವುದು ಅಂತ ಬರೀಬೇಕು. ದಿಸ್ ಈಸ್ ಎ ಪಿಕ್ಚರ್ ಆಫ್, ಫಾರ್ ಎಕ್ಸಾಂಪಲ್ ದಿಸ್ ಎ ಪಿಕ್ಚರ್ ಆಫ್ ಸ್ಕೂಲ್, ದಿಸ್ ಎ ಪಿಕ್ಚರ್ ಆಫ್ ವಿಲೇಜ್, ಮಾರ್ಕೆಟ್, ಈ ತರ ಬರೀತಾರೆ.
ಅಲ್ಲಿ ಫಸ್ಟ್ ಪಿಕ್ಚರ್ ಹೆಸರು ಬರೀಬೇಕು, ಏನೋ ದಿಸ್ ಇಸ್ ಎ ಪಿಕ್ಚರ್ ಆಫ್ ವಿಲೇಜ್ ಅಂತ ಬರ್ತೀರಾ. ಆಮೇಲೆ ಅಲ್ಲಿ ಇರುವಂತಹ ಏನ್ ಕಾಣಿಸುತ್ತೆ ಅವ್ರಿಗೆ, ಯಾರು ಅಲ್ಲಿ ಜನ ಇದ್ದಾರೆ ಅಥವಾ ಅನಿಮಲ್ಸ್ ಇದ್ದಾರೆ, ಸೊ ಅಲ್ಲಿ ಬರಿಬೇಕಾಗುತ್ತೆ ಅವರು. ಇನ್ ದ ಪಿಕ್ಚರ್ ವಿ ಕ್ಯಾನ್ ಸಿ ಈ ತರ ಯಾರಿದ್ದಾರೆ ಅಂತ. ಆಮೇಲೆ ಏನ್ ಮಾಡ್ತಿದ್ದಾರೆ ಅಂತ ಅವ್ರು, ವಾಟ್ ದೇ ಆರ್ ಡೂಯಿಂಗ್ ಅಂತ, ಅದನ್ನ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಬರ್ಕೊಂಡು ಹೋದ್ರು ಕೂಡ ನಿಮ್ಗೆ ಅಲ್ಲಿ ಚಿತ್ರದಲ್ಲಿ ಏನಿದೆ ಅಷ್ಟೇ ಪಾಯಿಂಟ್ಸ್, ಮತ್ತೇನಿಲ್ಲ ಅಲ್ಲಿ ಪಿಕ್ಚರ್ ಅಲ್ಲಿ ಏನ್ ಕಾಣಿಸುತ್ತೆ ಅಂತ. ಕೊನೆಗೆ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಇಟ್ ಸೀಮ್ಸ್ ದಟ್, ಒಂದು ಗೆಸ್ಸಿಂಗ್ ಮಾಡ್ಬೇಕಾಗುತ್ತೆ. ಇಟ್ ಸೀಮ್ಸ್ ದಟ್ ದೇ ಆರ್ ಟ್ರೈಯಿಂಗ್, ಏನಾರ ಒಂದು ಇರ್ತದೆ ಅಲ್ಲಿ, ಆ ಮಗು ಒಂದು ಗೆಸ್ ಮಾಡುತ್ತೆ. ಇಷ್ಟೆಲ್ಲ ಪಾಯಿಂಟ್ಸ್ ಹಾಕ್ಬಿಟ್ಟು ಬರೆದ್ರೆ ಈಸಿಯಾಗಿ 3 ಮಾರ್ಕ್ಸ್ ಅವ್ರಿಗೆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಮೇಡಮ್ ಎಕ್ಸೆಪ್ಟ್ ಲೆಸನ್ 4 ಬಿಟ್ರೆ, 4ನೇ ಪಾಠ ಡಾಕ್ಟರ್ BR ಅಂಬೇಡ್ಕರ್ ಬಿಟ್ರೆ, ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪ್ರತಿ ಪಾಠದಲ್ಲೂ ಚಿತ್ರಗಳಿದೆ. ಅದು ಅದನ್ನೇ ಇಟ್ಕೊಂಡವ್ರು, ಅಂದ್ರೆ ಎಲ್ಲೂ ಹೊರಗಡೆ ಏನೋ ಹೋಗಿ ಹುಡ್ಕೊಂಡು ಏನೋ ನಾನಪ್ಪ ಏನ್ ಮಾಡ್ಲಿ ಕೇಳಲ್ಲ. ಪ್ರತಿ ಪಾಠದಲ್ಲೂ ಚಿತ್ರಗಳಿದೆ ಎಕ್ಸೆಪ್ಟ್ ಲೆಸನ್ 4 ಡಾಕ್ಟರ್ BR ಅಂಬೇಡ್ಕರ್ ಬಿಟ್ರೆ. ನಮ್ಮ ಟೀಚರ್ಸ್ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ಆನ್ ದೇರ್ ಓನ್ ಆ ಚಿತ್ರಗಳನ್ನ ನೋಡಿ ಒಂದ್ 4-5 ಸಾಲುಗಳನ್ನ ಸ್ವಂತವಾಗಿ ಬರೆಯೋದನ್ನ ಅವ್ರು ಒಂಚೂರು ಪ್ರಾಕ್ಟೀಸ್ ಮಾಡ್ಕೋದು. ಪದ್ಯದಲ್ಲೂ ಇದೆ, ಇವನ್ ಗ್ರ್ಯಾಂಡ್ ಮಾ ಕ್ಲೆಮ್ಸೆಟ್ರಿ ಅಂದ್ರೆ ಅಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ, ಮರದ ಮೇಲೆ ಮನೆ ಇರೋದು, 4 ವಾಕ್ಯಗಳನ್ನ ಸರ್ ಆಗ್ಲೇ ಹೇಳಿದ್ರು, ಸಿಂಪಲ್ ಸೆಂಟೆನ್ಸಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟ್ರಗಲ್ ಮಾಡ್ತಿರುವಂತಹ ಮಕ್ಕಳು ಕ್ವಶನ್ ಅನ್ನ ಬಿಟ್ಬಿಡ್ದೇನೆ ಸೊ ಆ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಪ್ರತಿ ಪಾಠದಲ್ಲಿದೆ. ನೀವು ಬೇಕಾದ್ರೆ ತೆಗೆದು ನೋಡಿ, ಎಲ್ಲ ಯು ಓಪನ್ ಎವ್ರಿ ಪೇಜ್ ಅಂಡ್ ಸಿ, ಅಲ್ಲಿದಾವೆ ಚಿತ್ರಗಳಿದೆ. 4ನೇ ಪಾಠ ಬಿಟ್ರೆ ಇನ್ನೆಲ್ಲಾ ಲೆಸನ್ ಅಲ್ಲೂ ಚಿತ್ರಗಳಿದೆ. ಅದನ್ನೇ ಇಟ್ಕೊಂಡು ನೀವು ಡೈಲಿ ಒಂದು ಟೈಮ್ ಇದ್ದಾಗ ನಿಮ್ಗೆ ಯಾವಾಗ ಮಾಡ್ಬೇಕು ಅನ್ಸುತ್ತೆ ಅವಾಗ ತೆಗೆದು ನೀವು ಟೈಮ್ ಮಾಡ್ಕೊಂಡು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇಂಗ್ಲಿಷ್ ಅಲ್ವಾ ಇದು, ಫಾರಿನ್ ಲ್ಯಾಂಗ್ವೇಜ್, ಹಾಗಾಗಿ ಮಾಡಿದ್ದೆ. ಆದ್ರೆ ಖಂಡಿತವಾಗ್ಲೂ ಅವ್ರು ಅದೇ ನಂಗೆ ಕ್ವಶನ್ ಪೇಪರ್ ಇಲ್ಲ ನಾನು ಏನ್ ಮಾಡ್ಲಿ ಅನ್ನೋ ಪ್ರಶ್ನೆಗಳು ಬೇಡ, ಮನಸ್ಸಲ್ಲಿ ಬೇಡ. ಇರುತ್ತೆ, ಅಲ್ಲೇ ಇದೆ, ರಿಸೋರ್ಸ್ ಇದೆ, ನೀವು ಅದನ್ನ ಬಳಕೆ ಮಾಡ್ಕೋಬೇಕು ಅಷ್ಟೇನೆ. ಒಂದ್ ಕರೆ ಇದೆ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ಇದು ಸ್ಟೋರಿ ಹೆಂಗ್ ಡೆವಲಪ್ ಮಾಡೋದು ನಮಗೆ ಗೊತ್ತಾಗಲ್ಲ ಫಸ್ಟಿಗೆ ಒಂದ್ ಸ್ವಲ್ಪ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ವೇದಮೂರ್ತಿ, SJ ಪಬ್ಲಿಕ್ ಸ್ಕೂಲ್, ಹಳೇಬೀಡು. ಆಯ್ತು, ನಾನು ಹೇಳಿದೆ ಸ್ಟೋರಿ ಡೆವಲಪ್ ಮಾಡಬೇಕಾದ್ರೆ ಫಸ್ಟ್ ನೀವು ಅಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್ನ ನೋಡಿ ಅಂತ ಹೇಳಿದೆ ನಾನು. ಫಾರ್ ಎಕ್ಸಾಂಪಲ್ ಅನಿಮಲ್ಸ್ ಅಂತ ಬಂದ್ರೆ, ಅಲ್ಲಿ ಅನಿಮಲ್ಸ್ ಅಂದ್ರೆ ಒಂದು ಕ್ಯಾರೆಕ್ಟರ್ ಅಂತೂ ಬರೋದಿಲ್ಲ, ಅಲ್ಲಿ ಸಾಮಾನ್ಯವಾಗಿ 2ರಿಂದ 3 ಕ್ಯಾರೆಕ್ಟರ್ ಬರ್ಬೋದು. ಸೊ ಅನಿಮಲ್ಸ್ ಯಾವ್ದಿದೆ ನಾನು ಹೇಳಿದೆ, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಲಯನ್ ಅಂತ ಪ್ರಾರಂಭ ಮಾಡ್ತೀರಾ. ಇಟ್ ವಾಸ್ ವೆರಿ ಹಂಗ್ರಿ. ನೋಡಿ ಅಲ್ಲಿ ನಾನು ಹೇಳ್ತಿರೋ ಸುಮ್ಮನೆ ಒಂದು ಎಕ್ಸಾಂಪಲ್ ಅಷ್ಟೇ. ನೀವು ಅಲ್ಲಿ ಬರುವಂತಹ ಕೀವರ್ಡ್ಸ್ ಇರ್ತದೆ, ಅಲ್ಲಿ ಕೀವರ್ಡ್ಸ್ ಅಂದ್ರೆ ನಿಮಗೆ ಆ ಸ್ಟೋರಿನ ಕನೆಕ್ಟ್ ಮಾಡೋಕ್ಕೋಸ್ಕರ ಕೆಲವೊಂದು ಕ್ಲೂಸ್ ಕೊಟ್ಟಿರ್ತಾನೆ ಅಲ್ಲಿ, ಅದನ್ನ ಬಳಸ್ಕೊಂಡು ಒಂದು ಐಡಿಯಾ ತಗೋಬೇಕು ನೀವು, ಈ ಸ್ಟೋರಿ ಇದ್ರ ಬಗ್ಗೆ ಅಂತ. ಸೊ ಅದನ್ನ ಪ್ರಾರಂಭ ಮಾಡಿದಾಗ ನಿಮ್ಗೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ, ಅದನ್ನ ಜಾಯಿನ್ ಮಾಡ್ತಾ ಹೋಗ್ಬೇಕು ನೀವು. ಯಾವ್ದು ಪ್ರಿಪೋಸಿಷನ್ಸ್ ಮತ್ತೆ ಕಂಜಂಕ್ಷನ್ಸ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸರ್. ಅದನ್ನ ಮಾಡ್ಬೇಕಾದಾಗ, ನೀವು ಸ್ಟೋರಿ ಡೆವಲಪ್ ಮಾಡ್ಬೇಕಾದಾಗ ಅಲ್ಲಿ ನೀವು ಯಾವ ಪ್ರಿಪೋಸಿಷನ್ಗಳು ಯಾವ ಕಂಜಂಕ್ಷನ್ಗಳನ್ನ ಸಿಂಪಲ್ ಆಗಿ ಸೇರಿಸಬಹುದು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ, ಅಲ್ಲಿ 2 ಸಾಲು ಇರುತ್ತೆ, ಆಲ್ರೆಡಿ 2ರಿಂದ ಜಾಸ್ತಿನೇ ಕೊಟ್ಟಿರ್ತಾರೆ. ಅದನ್ನ ನೋಡಿ ನೀವು ಮಕ್ಕಳಿಗೆ ಆ ರೀತಿ ಗೈಡ್ ಮಾಡಿ. ಸೊ ಆ ಪ್ರಶ್ನೆನ ಅಟೆಂಪ್ಟ್ ಮಾಡಬೇಕು. ಕಂಜಂಕ್ಷನ್ಸ್ ಅಂಡ್ ಪ್ರಿಪೋಸಿಷನ್ಸ್ ಪ್ಲಸ್ ಆರ್ಟಿಕಲ್ಸ್ ಹಾಕೊಂಡು ಡೆವಲಪ್ ಮಾಡ್ಕೊಂಡು ಹೋದ್ರೂ ನಾವು ಅದು 4ರಿಂದ 5 ಸಾಲಿಗೆ ಎಕ್ಸ್ಟೆಂಡ್ ಆಗೇ ಆಗುತ್ತೆ ಕತೆ. ಅಲ್ಲಿರೋ ಕಾನ್ಸೆಪ್ಟನ್ನ ಫಸ್ಟ್ ಮಗು ಗ್ರಾಸ್ಪ್ ಮಾಡಬೇಕು. ಅದಕ್ಕೆ ಇರೋದು ಒಂದೇ ಒಂದು ದಾರಿ ಅಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಷ್ಟೇ. ನೀವು ಹೆಚ್ಚು ಸ್ಟೋರೀಸ್ಗಳನ್ನ ದಿನಕ್ಕೊಂದು ಹೋಮ್ವರ್ಕ್ ತರನೇ ಅಥವಾ ಒಂದು 10 ಪ್ರಶ್ನೆಗಳನ್ನ ನೀವು ಕೊಡ್ತೀರಾ ಅನ್ನೋದಾದ್ರೆ, 10ರಲ್ಲಿ 1 ಪ್ರಶ್ನೆ ಸ್ಟೋರಿ ಡೆವಲಪ್ಮೆಂಟ್ನ ನೀವು ಕೊಟ್ಟಿದ್ದೆ ಆದ್ರೆ ಖಂಡಿತವಾಗ್ಲೂ ಅವ್ರು 11ನೇದು ಬರೆಯೋ ಅಷ್ಟೊತ್ತಿಗೆ ಅವ್ರಿಗೆ ಒಂದು ಐಡಿಯಾ ಫಾರ್ಮ್ ಆಗ್ಬಿಡುತ್ತೆ, ಇದನ್ನ ನಾನು ಯಾವ ತರ ಮಾಡ್ಬೇಕು ಅನ್ನೋದೊಂದು ಐಡಿಯಾ ಫಾರ್ಮ್ ಆಗುತ್ತೆ. ಕತೆನ ಅಲ್ಲಿರೋ ಹಾ ಸರ್, ಪಿಕ್ಚರ್ ರೇಟಿಂಗ್ ಹೆಂಗ್ ಅಂತ ಗೊತ್ತಾಗಲ್ಲ. ಹೆಂಗ್ ಬರೆಯೋದು ಫಸ್ಟ್, ಅದ್ರಲ್ಲಿ ಇರೋದ್ ಬರೆಯೋದು ಇಲ್ಲ ಅದ್ರ ಬಗ್ಗೆ ಬರೆಯೋದು? ಹೌದು, ಫಸ್ಟ್ ನಾನು ಹೇಳಿದೆ ಆಗ್ಲೇ ಒಂದು ಮಗುಗೆ ಆನ್ಸರ್ ಮಾಡ್ಬೇಕು ಹೇಳಿದೆ ನಾನು. ಪಿಕ್ಚರ್ ನೋಡಿದ ತಕ್ಷಣ ನಿಮ್ಗೆ ಆ ಪಿಕ್ಚರ್ ಯಾವ್ದು ಒಂದು ಗೊತ್ತಾಗುತ್ತಲ್ವಾ, ಮೊದಲನೇ ಸೆಂಟೆನ್ಸ್ ಹಾಕಿ ದಿಸ್ ಇಸ್ ಎ ಪಿಕ್ಚರ್ ಆಫ್ ಕ್ಲಾಸ್ ರೂಮ್ ಅಂತ ಇದ್ರೆ ಕ್ಲಾಸ್ ರೂಮ್ ಅಂತನ, ದಿಸ್ ಇಸ್ ಎ ಪಿಕ್ಚರ್ ಆಫ್ ವಿಲೇಜ್ ಅಂತ ಇದ್ರೆ ವಿಲೇಜ್ ಅಂತನ. ಸೊ ಪಿಕ್ಚರ್ ನೋಡಿ ಫಸ್ಟ್ ಏನಂತ, ಅಲ್ಲಿ ಇರುವಂತಹ ಯಾರ್ಯಾರು ಕಾಣಿಸ್ತಾರೆ ನಿಮ್ಗೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಅವ್ರ ಡ್ರೆಸ್ಸಸ್ ನೋಡ್ತಾ ಗೊತ್ತಾಗುತ್ತೆ ನಿಮಗೆ, ಟೀಚರ್ ಇರ್ಬೋದಾ, ಡಾಕ್ಟ್ರು, ನರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು ಅಂತ ಬರಿಬೇಕು. ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ಡಾಕ್ಟರ್, ನರ್ಸ್, ಈ ಥರ ಬರ್ಕೊ ಹೋಗ್ತೀರಾ. ಆಮೇಲೆ ವಾಟ್ ದೇ ಆರ್ ಡೂಯಿಂಗ್, ಅವ್ರು ಏನು ಮಾಡ್ತಾ ಇರ್ತೀರ ಅದನ್ನ ಬರಿಬೇಕು. ಆಮೇಲೆ ನೀವು ಒಂದು ಸೆಂಟೆನ್ಸ್ ಹೇಳ್ತೀನಿ ನಾನು ಕೊನೆಗೆ, ಇಟ್ ಸೀಮ್ಸ್ ದಟ್ ಅಂತ ಒಂದು ಸೆಂಟೆನ್ಸ್ ನೀವು ಗೆಸ್ ಮಾಡ್ತೀರಾ ಏನು ಆಗ್ಬೋದು ಅಲ್ಲಿ ಅಂತ. ಸೊ ಅಷ್ಟನ್ನ ಬರೆದ್ರೆ ನಿಮಗೆ 5ರಿಂದ 6 ಸೆಂಟೆನ್ಸ್ ಬರೆದ್ರು ಕೂಡ ನಿಮಗೆ 3 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಮಕ್ಳಿಗೆ ಏನು ಕಲಿಸ್ಬೇಕು ಅಂದ್ರೆ, ಇಲ್ಲಿ ಪಿಕ್ಚರ್ ನೋಡಿದ ತಕ್ಷಣ ಅವ್ರಿಗೆ ಇಂಗ್ಲೀಷಲ್ಲಿ ಸೆಂಟೆನ್ಸನ್ನ ಸಿಂಪಲ್ ಲ್ಯಾಂಗ್ವೇಜ್ ಅನ್ನು ಬಳಸ್ಕೊಂಡು ಫ್ರೇಮ್ ಮಾಡಕ್ ಬರಬೇಕು. ಅದು ಹೌದು ಸರ್, ಇರೋದೇ ಬರಿಬೇಕಾಗುತ್ತೆ. ನಿಮಗ್ ಗೊತ್ತಿರೋದನ್ನ ಬರಿಬೇಡಿ. ಚಿತ್ರದಲ್ಲಿ ಏನ್ ಕಾಣಿಸುತ್ತೆ ಅದು
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಡಮ್ ಇನ್ನೊಂದು ಪ್ರಶ್ನೆ ಇದೆ, ಕ್ವಶನ್ ನಂಬರ್ 35. ಅದಾಗ್ಲೇ ಹೇಳ್ದಂಗೆ ನಾವು ರೂರಲ್ ಮಕ್ಕಳಿಗೆ ಅಂತ ಹೇಳಿದಾಗ ಪ್ಯಾಸೇಜ್ ಅಂತ ಬರುತ್ತೆ. ಬಹಳ ಚಂದ ಆರಾಮಾಗಿ ಅದನ್ನ ಇಂಗ್ಲಿಷ್ ಮೀಡಿಯಂ ಅವರು ಮಾಡ್ಕೊಳ್ತಾರೆ. ಕನ್ನಡ ಮೀಡಿಯಂಗಾದ್ರೆ ಅದನ್ನ ಒಂದ್ ಸ್ವಲ್ಪ ಓದಿ ಅಲ್ಲೇ ಪ್ರಶ್ನೆ ಅಲ್ಲೇ ಉತ್ತರ, ಅದನ್ನ ಪ್ಯಾಸೇಜ್ನ 1-2 ಬಾರಿ ಓದ್ಬೇಕು ಅವರು. 1 ಬಾರಿ ಓದಿ ಉತ್ತರನ ಬರೆಯಕ್ ಹೋದಾಗ ತಪ್ಪಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಮೊದಲನೇ ಪ್ಯಾರಾಗ್ರಾಫ್ ಮೊದಲನೇ ಪ್ರಶ್ನೆಗೆ ಉತ್ತರ, 2ನೇ ಪ್ಯಾರಾಗ್ರಾಫ್ 2ನೇ ಪ್ರಶ್ನೆಗೆ ಉತ್ತರ, ಈ ತರ ರಾಂಗ್ ನೋಷನ್ಸ್ ನ ಮಕ್ಕಳು ಡೆವಲಪ್ ಮಾಡ್ಕೋಬಾರ್ದು. ಫಸ್ಟ್ ಯು ಶುಡ್ ಗಿವ್ ಇಟ್ ಅ ರೀಡಿಂಗ್, ಓದ್ಬೇಕು. ಓದ್ಬಿಟ್ಟು ಆಮೇಲೆ ಪ್ರಶ್ನೆಗಳನ್ನ ಓದ್ಕೋಬೇಕು. 2 ಪ್ರಶ್ನೆಗಳು ಕೇಳಿರ್ತಾರೆ, ಈಚ್ ಕ್ವಶನ್ ಕ್ಯಾರೀಸ್ 2 marks. ಸೊ ಹಾಗಾಗಿ ಇನ್ನೊಮ್ಮೆ ಓದ್ಬೇಕು. ಪ್ರಶ್ನೆಗಳನ್ನ ಓದಾದ್ಮೇಲೆ 2ನೇ ಬಾರಿ ಓದ್ಬೇಕಾದಾಗ ಆ ಪ್ರಶ್ನೆಯಲ್ಲಿ ಬಂದಿರುವಂತಹ ಕೀ ವರ್ಡ್ಸ್ ಏನ್ ಕೇಳಿದರೆ ಅದು ನಿಮಗೆ ಪ್ಯಾಸೇಜ್ ಅಲ್ಲಿ ಕಾಣ್ತಾ ಇದೆಯಾ ಅನ್ನೋದನ್ನ ಹುಡುಕಿ, ಆ ಪ್ರಶ್ನೆಯಲ್ಲಿರೋ ಕೀ ವರ್ಡ್ಸ್ ನಿಮಗೆ ಅಲ್ಲೆಲ್ಲಾರ ಕಾಣ್ತು ಅಂದ್ರೆ ಒಟ್ಟು 4-5 ಸಾಲು ಉತ್ತರನ ಬರೀಲೇಬೇಕು. ಹಿಂದೆ ಮೇಲ್ಗಡೆ 2 ಕೆಳಗಡೆ 2 ಸೇರಿಸ್ಕೊಳ್ಳಿ. ಅಥವಾ ಅರ್ಥ ಆಯ್ತು ಆರಾಮಾಗಿ ಬರೀರಿ, ಆನ್ಸರ್ ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಬರೀರಿ. ಇಲ್ಲ ನನಗೆ ಗೊತ್ತಾಗ್ತಲ್ಲ, ಅಲ್ಲಿ ಯಾವುದೋ ಒಂದು ಕೀವರ್ಡ್ ಕಾಣಿಸ್ತಾ ಇದೆ ಅಷ್ಟೇ ನನಗೆ. ಸೊ ಅಂದಾಗ ನಿಮ್ಮ ಉತ್ತರ ಅದು ನಾನ್ ನೋಡಿದೀನಿ ನಮ್ಮ ಮಕ್ಳನ್ನೇ 2 ಲೈನಲ್ಲಿ ಬರೆದು ಬಿಟ್ಬಿಡ್ತಾರೆ. ಅದು ಆ ಪ್ರಶ್ನೆನೇ ಇರುತ್ತೆ, ಅವರಿಗೆ ಗೆಸ್ ಮಾಡಕ್ ಆಗಿರಲ್ಲ ಅಲ್ಲಿ ಏನ್ ಉತ್ತರ ಬರಿತಾ ಇದೀನಿ ನಾನು. ಎಕ್ಸಾಂಪಲ್ ಈಗ ಈ ಸಲ ಪ್ರಿಪರೇಟರಿಯಲ್ಲೇ ಹೌ ಆರ್ ದ ಆಂಡ್ಸ್ ಸಿಮಿಲರ್ ಟು ದ ಹ್ಯೂಮನ್ ಬೀಯಿಂಗ್ಸ್ ಅಂತ ಕೇಳಿದ್ರು. ಸೊ ಅಲ್ಲಿ ಡೈರೆಕ್ಟ್ ಆಗಿ ಉತ್ತರ ಇಲ್ಲ, ಅಲ್ಲಿ ಲೋ 1 ಲೈನ್ ಬರುತ್ತೆ ಸಿಮಿಲರ್ ಅನ್ನ, ಅದು ಒಂದೇ 1 ಸಾಲು ಬರೆದ್ಬಿಟ್ಟು ಬಿಟ್ಬಿಡ್ತು ಮಗು. ಅಲ್ಲಿ ನಾವು 2 ಅಂಕ ಕೊಡಕ್ಕಾಗಲ್ಲ ಅವನಿಗೆ, 2 ಲೈನಲ್ಲಿ ಉತ್ತರ ಬರ್ದಿದ್ದಾನೆ, ಅಲ್ಲಿ ಉತ್ತರ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಕೀ ವರ್ಡ್ಸಿನ ಒಟ್ಟು ಮೇಲೆ ಕೆಳಗೆ 2 ಸೇರಿ ನೀವು ನಿಮ್ಮ ಉತ್ತರ 4-5 ಸಾಲರ ಇರ್ಬೇಕು. ಇನ್ನು ಕೆಲವರು ಅತಿ ಬುದ್ಧಿವಂತರಿರ್ತಾರೆ, ಇಡೀ ಪ್ಯಾಸೇಜ್ನೇ ಉತ್ತರ ಬರೆದ್ಬಿಡ್ತಾರೆ. ಅಲ್ಲಿ ನೋಡಿ ಎಲ್ಲ ಹುಡ್ಕೊಳ್ಳಿ ನೀವು ಅಂತ ಅನ್ನೋ ಕಾನ್ಸೆಪ್ಟ್, ದಟ್ ಈಸ್ ಆಲ್ಸೋ ವೆರಿ ರಾಂಗ್. ಅದಕ್ಕೆ ಅಂಕಗಳನ್ನ ಕೊಡಲ್ಲ ಕೆಲವು ವ್ಯಾಲ್ಯೂ ಮಾಡೋಂತ ಸ್ಟ್ರಿಕ್ಟ್ ಟೀಚರ್ಸ್ ಏನಿರ್ತಾರೆ, ಅವರು ಇದೇನಿದೆ ಹಿಂಗ್ ಬರ್ದಿದ್ದಾನೆ. ಮತ್ತೆ ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆ ಅಲ್ಲಿ. ವೆರಿ ಇಂಪಾರ್ಟೆಂಟ್, ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಅ ಕೀ. ಯಾವುದೇ ಪರೀಕ್ಷೆಗೆ ಹೋಗಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಅ ಕೀ. ಅಲ್ಲಿ ನೀವು ಇಡೀ ಪ್ಯಾಸೇಜ್ನೇ ಬರ್ಕೊಂಡು ಕೂತಿದ್ದೀರಾ ಅಂತಂದ್ರೆ ಒಂದು ನಿಮ್ದು ಸಮಯ ವ್ಯರ್ಥ ಆಗ್ತಾ ಇದೆ, ಇನ್ನೊಂದು ನಿಂಗೆ ಏನು ಬರಲ್ಲ ಅನ್ನೋದನ್ನ ನೀನ್ ಪ್ರೂವ್ ಮಾಡ್ಬಿಟ್ಟೆ. ಸೊ ಹಾಗಾಗಿ ಆ ತರ ಇರಬಾರ್ದು. ಯು ಫೈಂಡ್ ಔಟ್ ಮಾಡ್ಬೇಕಾ ವರ್ಡ್ ಎಲ್ಲಿದೆ ಅನ್ನೋದನ್ನ ಮಾಡಿ 4-5 ಸಾಲು ಉತ್ತರ ಬರೆಯೋದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕು. ನಾನು 4 ಲೈನ್ 5 ಲೈನ್ ಬರ್ದಿದ್ದೀನ ಅಂತ. ಇಲ್ಲೂ ಕೂಡ ನಮ್ಮ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಆರಾಮಾಗಿ ಅಂಕಗಳನ್ನ ತಗೋಬಹುದು. ಇನ್ನ ಲಾಸ್ಟ್ ಕ್ವಶನ್ ಲೆಟರ್ ರೈಟಿಂಗ್ ಬಗ್ಗೆ ಸರ್ ಮಾತಾಡ್ತಾರೆ. ಲೆಟರ್ ರೈಟಿಂಗ್ ಬಂದಾಗ ಅದಕ್ಕಿಂತ ಮೊದಲು ಇನ್ನೊಂದ್ ಸರ್ತಿ ಫೋನ್ ನಂಬರ್ ಅನ್ನು ಹೇಳ್ಬಿಡ್ತೀನಿ. 24522628 ಹಾಸನದ ಹೊರಗಿನಿಂದ ಕರೆ ಮಾಡುವವರು 08172 ಈ ಸಂಖ್ಯೆಯನ್ನ ಬಳಸ್ಕೊಂಡು ಕರೆ ಮಾಡಿ. ಇನ್ನ 20 ನಿಮಿಷ ನಮಗೆ ಟೈಮ್ ಇದೆ. ಹಾಗಾಗಿ ಏನಾದರೂ ಡೌಟ್ಗಳಿದ್ರೆ ಕೇಳ್ಕೊಳ್ಳಿ ಅಂತ ಹೇಳ್ತಾ ಸರ್ ಏನೋ ಹೇಳ್ತಾ ಇದ್ರಿ. ವಿದ್ಯಾರ್ಥಿಗಳೇ, ಲೆಟರ್ ರೈಟಿಂಗು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಇದರಿಂದ ನಿಮ್ಗೆ 5 ಅಂಕಗಳಿದೆ. ಲಾಸ್ಟ್ ಕ್ವಶನ್ ಅಂತ ಕೆಲವರು ಏನು ಮಾಡ್ಬಿಡ್ತಾರೆ, ಅಲ್ಲಿಗೆ ಹೋಗೋದೇ ಇಲ್ಲ. ಯಾವುದೇ ಕಾರಣಕ್ಕೆ ನಾನು ಮೇಡಮ್ ಆಗಲೇ ಹೇಳಿದ್ರು, ಕ್ವಶನ್ ನಂಬರ್ 30ರಿಂದ 38 ತನಕ ನೀವೇನಾದ್ರು ಬ್ಲಾಂಕ್ ಬಿಟ್ಟು ಬಂದರೆ ನಿಮಗೆ ತುಂಬ ನಷ್ಟ ಆಗುತ್ತೆ, ಲಾಸ್ ಆಗುತ್ತೆ. ಸೊ ಅಟೆಂಡ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್, ಸ್ಪೆಷಲಿ 31 to 38 ಕ್ವಶನ್ ನಿಮಗೆ ಲೆಟರ್ ರೈಟಿಂಗ್ ಇದೆ. ಸಾಮಾನ್ಯವಾಗಿ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ನಡ ಮೀಡಿಯಂ ಮಕ್ಕಳನ್ನ ನೋಡಿದಾಗ ನಾನು ಸಜೆಸ್ಟ್ ಮಾಡಿದೆ ಏನು ಅಂದರೆ, ನಿಮಗೆ ಪರ್ಸ್ನಲ್ ಲೆಟರ್ ಈಸಿಯಾಗಿದೆ, ಫಾರ್ಮೇಟ್ ಈಸಿ ಇರ್ತದೆ. ಸೊ ಅದನ್ನು ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ವಿದ್ಯಾರ್ಥಿಗಳೇ. ಸೊ 2 ಲೆಟ್ರ್ ಕಲ್ತಿದ್ರೆ ನೀವು ಇಟ್ಸ್ ಬೆಟರ್, ಗುಡ್. ಆದರೆ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ನಡ ಮೀಡಿಯಮಲ್ಲಿ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆಗ ಅವರು ಈ ಪರ್ಸ್ನಲ್ ಲೆಟರ್ ಏನಿರ್ತದೆ ಅಂತ, ಸೊ ಅದನ್ನು ನಿಮಗೆ ಮಾರ್ಕ್ಸ್ ಎಲ್ಲಿ ಸಿಗುತ್ತೆ ಅಂದರೆ ಫಾರ್ಮೇಟಿಂಗು ಮತ್ತು ಲ್ಯಾಂಗ್ವೇಜ್ ಅಕ್ಯುರಸಿ ಅಂತ. ಅಲ್ಲಿ ನೀವು ಬಳಸಿರುವಂಥ ಲ್ಯಾಂಗ್ವೇಜು ಅಕ್ಯುರಸಿ ಆಗಿದೆ ಅಂತ, ಆಮೇಲೆ ನಿಮ್ಮ ಫಾರ್ಮೇಟ್ ಅಂತ. ನಾನು ಈಗ ಪರ್ಸನಲ್ ಲೆಟರ್ ಫಾರ್ಮೇಟ್ ಹೇಳ್ತೀನಿ ವಿದ್ಯಾರ್ಥಿಗಳೇ, ಅದನ್ನು ಫಾಲೋ ಮಾಡಿ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೂ ಎಕ್ಸಾಂಪಲ್ ಕೊಟ್ಟಿದ್ದಾನೆ ಲೆಟರ್ನ ಯಾವ ಥರ ಬರಬೇಕು ಅಂತ. ಫಸ್ಟು ಸೆಂಡರ್ಸ್ ಅಡ್ರೆಸ್ಸನ್ನು ಫಸ್ಟ್ ಹಾಕ್ತೀರಾ ನೀವು. ಇಲ್ಲಿ ಮತ್ತೆ ಕೆಲವು ಮಕ್ಕಳು ಕನ್ಫ್ಯೂಸ್ ಮಾಡ್ಕೊತಾರೆ. ಇಮ್ಯಾಜಿನ್ ಯು ಆರ್ ಅಕ್ಷಯ ಆರ್ ಅಕ್ಷತಾ ಅಂತ ಕೇಳಿದಾಗ 2 ಲೆಟರ್ ಇರ್ತದೆ ಅಲ್ಲಿ. ನೀವೇನು ಮಾಡ್ತೀರಾ, ಅಕ್ಷಯ ಮತ್ತು ಅಕ್ಷತಾ ಅನ್ನೋದು ಮೊದಲನೇ ಲೆಟರ್ಗೆ, 2ನೇದಕ್ಕೆ ಅಲ್ಲ ಅನ್ಕೋತೀರಾ. 2 ಲೆಟರ್ಗೂ ಕೂಡ ಇಮ್ಯಾಜಿನ್ ಮಾಡ್ಕೋಬೇಕು ನೀವೇ, ಅಕ್ಷಯ ಅಥವಾ ಅಕ್ಷತಾ ಅಂತ. ಅದು ಸೆಂಡರ್ಸ್ ಅಡ್ರೆಸ್ಸಲ್ಲಿ ಬರಿತೀರಾ ನೀವು. ಫಸ್ಟ್ ಪಾಯಿಂಟು, ಪರ್ಸನಲ್ ಲೆಟರ್ ಬರಿಬೇಕಾದ್ರೆ ಸೆಂಡರ್ಸ್ ಅಡ್ರೆಸ್ ಬರ್ತೀರಾ ಮಕ್ಕಳು. ಅದಾದ ನಂತರ ಡೇಟ್ ಬರಿಬೇಕು. ಡೇಟ್ ಆದ ತಕ್ಷಣ ಸೆಲ್ಯೂಟೇಷನ್ ಅಂದರೆ ಯಾರು, ಡಿಯರ್ ಫಾದರ್ ಅಥವಾ ಡಿಯರ್ ಮದರ್ ಇರ್ಬೋದು, ಡಿಯರ್ ಬ್ರದರ್, ಡಿಯರ್ ಫ್ರೆಂಡ್ ಇರ್ತದೆ, ಡಿಯರ್ ಅಂಕಲ್, ಈ ಥರ ಬರಿತೀರಾ ನೀವು. ಅದಾದ ನಂತರ ಇಲ್ಲಿ ಸಬ್ಜೆಕ್ಟ್ ಬರೆಯೋ ಅವಶ್ಯಕತೆ ಇಲ್ಲ ಮಕ್ಕಳ, ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಹೇಳ್ತಿರೋದು. ಫಸ್ಟು ಸೆಂಡರ್ಸ್ ಅಡ್ರೆಸ್ ಬರೆದ್ರಿ, ಡೇಟ್ ಬರೆದ್ರಿ, ಸೆಲ್ಯೂಟೇಷನ್ ಬರ್ದಾದ ತಕ್ಷಣ ನೀವು ಬಾಡಿ ಆಫ್ ದ ಲೆಟರ್ ಬರೀರಿ. ಬಾಡಿ ಆಫ್ ದ ಲೆಟರಲ್ಲಿ ಅಟ್ಲೀಸ್ಟ್ ನೀವು 3 ಪ್ಯಾರಾಗ್ರಾಫ್ಸ್ನ ಹಾಕ್ತೀರಾ. 3 ಪ್ಯಾರಾಗ್ರಾಫ್ಸಲ್ಲಿ ಮೊದಲನೇ ಪ್ಯಾರಾಗ್ರಾಫಲ್ಲಿ ಏನು ಮಾಡ್ತೀರಾ, ಐ ಆಮ್ ಫೈನ್ ಹಿಯರ್,
ಐ ಹೋಪ್ ಯು ಆರ್ ಆಲ್ಸೋ ಫೈನ್, ಐ ಆಮ್ ಸ್ಟಡಿಂಗ್ ವೆಲ್, ಅಥವಾ ಇಟ್ ಹ್ಯಾಸ್ ಬಿನ್ ಸೋ ಲಾಂಗ್ ಸಿನ್ಸ್ ಐ ರಿಸೀವ್ಡ್ ಎನಿ ಲೆಟರ್ ಫ್ರಮ್ ಯು ಅಂತ ಹಾಕ್ತೀರಾ. ಆ ಥರ ಬೇರೆ ಬೇರೆ ನಿಮ್ಮ ಟೀಚರ್ಸ್ ಬರ್ಸಿರ್ತಾರೆ ಅದನ್ನು. ಈ ಮಧ್ಯದ ಪ್ಯಾರಾಗ್ರಾಫ್, 2ನೇ ಪ್ಯಾರಾಗ್ರಾಫ್ ಇದೆಯಲ್ಲ, ಅದರಲ್ಲಿ ಆ್ಯಕ್ಚುಯಲ್ ನೀವು ಏನು ಬರೆಯೋಕ್ಕಿದೆ ಅನ್ನೋ ವಿಚಾರ ಕೊಟ್ಟಿರ್ತಾನೆ ಅವ್ನು ಲೆಟ್ರಲ್ಲೇ, ಅದನ್ನು ನೀವು ಅಲ್ಲಿ ಬರೀಬೇಕಾಗುತ್ತೆ. ಅದಾದ ನಂತರ ಕನ್ಕ್ಲೂಷನ್ ಒಂದು ಪ್ಯಾರಾಗ್ರಾಫು, ಸಬ್ಸ್ಕ್ರಿಪ್ಷನ್ನು, ಸಿಗ್ನೇಚರ್, ಅಂದರೆ ಯುವರ್ಸ್ ಅಫೆಕ್ಷನೇಟ್ಲಿ ಅಂತ ಬರ್ತೀರಾ, ಸಿಗ್ನೇಚರ್ ಹಾಕ್ತೀರಾ. ಒಂದು ಕರೆ ಇದೆ. ನಮಸ್ತೆ. ನಮಸ್ತೆ. ಹಲೋ. ಹೆಸರು ಹೇಳ್ಬಿಟ್ಟು ಪ್ರಶ್ನೆ ಕೇಳಿ. ಹಲೋ, ನನ್ನ ಹೆಸರು ಮಹೇಶ್ ಅಂತ, ಕಬ್ಬತ್ತಿ ಕ್ರಾಫ್ಟ್ ಹೈಸ್ಕೂಲಿಂದ. ಸರ್, ನಮಗೆ ಎಕ್ಸ್ಟ್ರಾಕ್ಟ್ಸ್ ಬಗ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಬರೆಯೋದು ಕನ್ಫ್ಯೂಸ್ ಸ್ವಲ್ಪ. ಎಕ್ಸ್ಟ್ರಾಕ್ಟ್ಸ್ ನೋಡಪ್ಪ, ಇಲ್ಲಿ ಕ್ವಶನ್ ನಂಬರ್ 27 ನಿಮಗೆ 30th ತನಕನೂ ಕೂಡ ಎಕ್ಸ್ಟ್ರಾಕ್ಟ್ಸ್ ಬರ್ತದೆ. ಪ್ರೋಸಲ್ಲಿ 3 ಎಕ್ಸ್ಟ್ರಾಕ್ಟ್ಸ್ ಇದೆ, ಪೊಯೆಟ್ರಿಲಿ 1 ಎಕ್ಸ್ಟ್ರಾಕ್ಟ್ಸ್ ಇದೆ. ತುಂಬ ಈಸಿಯಾಗಿ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ 27ನೇ ಪ್ರಶ್ನೆ ಒಂದು ಯಾವುದೋ ಒಂದು ಎಕ್ಸ್ಟ್ರಾಕ್ಟ್ ಕೇಳ್ದ ಅಂದರೆ ಅಲ್ಲಿ ಮೊದಲ 2 ಪ್ರಶ್ನೆ AB ಅಂತ ಬರೋವಂಥ ಪ್ರಶ್ನೆನ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಏನು, ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಇರ್ತದೆ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂದರೆ ಈ ಸ್ಟೇಟ್ಮೆಂಟ್ ಯಾರು ಮಾಡಿದ್ದು ಅಂತ. ಸೊ ಈಗ ನಾವು ಸಪೋಸ್ ಈಗ ಜೆಂಟಲ್ಮ್ಯಾನ್ ಆಫ್ ರಿಯೋ ಅಂಡ್ ಮೇಡಿಯೋ ಪಾಠಕ್ಕೆ ಹೋದರೆ ನಾವು ಅಲ್ಲಿ ಯಾರು ಜಾಸ್ತಿ ಜನನೇ ಇಲ್ಲ, ಅಲ್ಲಿ ಇರೋದು ಯಾರು, ನರೇಟರ್ ಒಬ್ಬ ಇದ್ದಾನೆ, ಸ್ಟೋರಿ ಟೆಲ್ಲರ್ ಒಬ್ಬ ಇದ್ದಾನೆ, ಇಲ್ಲ ಡಾನ್ ಆನ್ಸ್ಲೆಮ್ ಇರ್ತಾನೆ. ಹೂ ಮೇಡ್ ದ ಸ್ಟೇಟ್ಮೆಂಟ್ ಅಂತ ತಕ್ಷಣ ಏನಾಗುತ್ತೆ, ಮೊದಲನೇ ಕ್ವಶನ್ ನಿಮ್ಗೆ ಅಲ್ಲೇ ಸಿಗ್ಬಿಡ್ತು. ಯೋಚನೆ ಮಾಡಬೇಕು ಏನಂತ, ಯಾರು ಹೇಳಿದ್ದಾರೆ ಇದನ್ನ ಅಂತ. ಸೊ ಅಲ್ಲಿ ಹೂ ಮೇಡ್ ದ ಸ್ಟೇಟ್ಮೆಂಟ್ ತಕ್ಷಣ ಜಸ್ಟ್ ನೀವು ಸೆಂಟೆನ್ಸ್ ಮಾಡೋ ಅವಶ್ಯಕತೆನೂ ಇಲ್ಲ. ಹೂ ಮೇಡ್ ದಿ ಸ್ಟೇಟ್ಮೆಂಟ್ಗೆ ಡಾನ್ ಆನ್ಸ್ಲೆಮೋ ಅಂತ ಬದ್ರು ಕೂಡ ನಾವು ಮಾರ್ಕ್ಸ್ ಕೊಡ್ತೀವಿ ನಿಮಗೆ. ಡಾನ್ ಆನ್ಸ್ಲೆಮೋ ಮೇಡ್ ದಿ ಸ್ಟೇಟ್ಮೆಂಟ್ ಅಂತ ಬರೀ ಅವಶ್ಯಕತೆನೂ ಇಲ್ಲ. ಅದೇ ಥರ B ಕ್ವಶನ್ ಇರ್ತದೆ, ಯಾರಿಗೆ ಹೇಳ್ದ ಅಂತ. ಸೊ ಅಲ್ಲಿ ಸ್ವಲ್ಪ ನೋಡಿದ್ರೆ ನೀವು ಎಲ್ಲ ಕ್ವಶನಲ್ಲೂ ಸಾಮಾನ್ಯವಾಗಿ A ಮತ್ತು Bಗೆ ಬರುವಂತಹ ಪ್ರಶ್ನೆನ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಮತ್ತೆ ಮಗು, ನಿನ್ನ ಸಕ್ಸಸ್ ಇರೋದು ಆ ಸ್ಟೇಟ್ಮೆಂಟ್ ಯಾವ ಪಾಠದ್ದು ಅನ್ನೋದನ್ನ ಫಸ್ಟ್ ನೀನು ಗುರುತಿಸ್ಬೇಕು. ಅರ್ಥ ಆಯ್ತಾ? ಈಗ 6 ಪಾಠಗಳಿದೆ, ಅದಕ್ಕೆ ಯಾವುದೇ ಶಾರ್ಟ್ಕಟ್ ಇಲ್ಲ. ಪಾಠವನ್ನ ಫಸ್ಟ್ ಹ್ಯಾಂಡ್ ರೀಡಿಂಗ್ ಮಾಡಬೇಕು. ನಿಮ್ಮ ಟೀಚರ್ ಒಂದ್ಸಲ ಓದಾಗಿದೆ, ಪಾಠ ಮಾಡಾಗಿದೆ, ಇದಾಗೋಗಿದೆ ಅಂತ ಬಿಟ್ರೆ ನಿನಗೆ ಖಂಡಿತ ಇದರಲ್ಲಿ ಸ್ಕೋರ್ ಮಾಡೋಕ್ಕಾಗಲ್ಲ. ಸೊ ನೀನು ಸಕ್ಸಸ್ ಇರೋದೇನಪ್ಪ ಅಂತಂದ್ರೆ, ಯು ಶುಡ್ ಗೋ ಆ್ಯಂಡ್ ರೀಡ್ ದ ಟೆಕ್ಸ್ಟ್ ಬುಕ್ ಆನ್ ಯೋರ್ ಓನ್. ತಗೊಬೇಕು, ಕೈಗೆ ತಗೊಂಡು ಪಾಠಗಳನ್ನು ಓದಬೇಕು. ಮತ್ತು ಅದು ಯಾವ ಪಾಠದ್ದು ಅನ್ನೋದನ್ನ ಗುರುತಿಸ್ತೆ ಅಂದರೆ, ಸರ್ ಹೇಳ್ದಂಗೆ 1 ಮತ್ತು 2 ಪ್ರಶ್ನೆಗೆ ನೀನು ಆರಾಮಾಗಿ ಆನ್ಸರ್ ಮಾಡ್ಬೋದು. ಪಾಠದ ಯಾವ ಸಾಲು ಇದು ಯಾವ ಪಾಠದಲ್ಲಿ ಬಂದಿದೆ ಅಂತಲೇ ಗೊತ್ತಾಗಲಿಲ್ಲ ಅಂದರೆ ನೀನು 3 ಖಾಲಿ ಬಿಟ್ಬಿಡ್ತೀಯ. ಆ 2 ಅಂಕಗಳ ತಗೊಳ್ಳೋ ಸಾಧ್ಯತೆ ಯಾವಾಗಿದೆ, ನೀನು ತುಂಬ ಚೆನ್ನಾಗಿ ಆ ಪಾಠನ ಅರ್ಥ ಮಾಡಿಕೊಂಡು ಓದಿದಾಗ. ಕೆಲವೊಂದ್ಸಲ ನಾವು ಪಾಠ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಕೊಟೇಶನ್ ಮಾರ್ಕ್ಸಲ್ಲಿ ಇರೋದನ್ನೆಲ್ಲ ಅಂಡರ್ಲೈನ್ ಮಾಡಿಸಿರ್ತೀವಿ ಟೀಚರ್ಸು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಇದು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು 2nd ಚಾಪ್ಟರ್ ಬಂದಾಗ ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್, ಸುಮಾರಷ್ಟು ಕೊಟೇಶನ್ಸ್ ಬರುತ್ತೆ, ಹೀರೋ ಪಾಠದಲ್ಲಿ ಬರುತ್ತೆ. ಕೊಟೇಶನ್ಸ್ ಎಲ್ಲ ಅಂಡರ್ಲೈನ್ ಮಾಡಿದ್ದೀವಿ. ಈ ಸಲ ನೀವು ಪ್ರಿಪರೇಟರಿಯಲ್ಲಿ ನೋಡಿದಾಗ ಮೊದಲನೇ ಸಾಲೇ ಕೊಟ್ಬಿಟ್ಟಿದ್ರು ಅಲ್ವಾ. ಸೊ ಯಾವುದು, ಇಟ್ ಟುಕ್ಸ್ ಮಂತ್ಸ್ ಆಫ್ ನೆಗೋಸಿಯೇಷನ್ಸ್, ದೇರ್ ವಾಸ್ ನೋ ಕೊಟೇಶನ್. ಅದೇ ಥರ ಡಾಕ್ಟರ್ B.R. ಅಂಬೇಡ್ಕರ್ ಪಾಠಕ್ಕೆ ಬಂದರೆ ಹಿ ರೇಸ್ಡ್ ಇಟ್ ಬ್ರಿಕ್ ಬೈ ಬ್ರಿಕ್, ಎಲ್ಲೋ ಒಂದು ಕಡೆ ಮಧ್ಯದಲ್ಲಿದೆ. ಸೊ ನೋಡಿ, ಅಲ್ಲಿ ಗುರ್ತಿಸೋದ್ರಲ್ಲಿ ಸೋತ್ ಬಿಟ್ರಿ ಅಂದರೆ ನೀವು ಈ ಕೊಟೇಶನ್ಸಲ್ಲೇ ಬರಬೇಕು ಅಂತಲೂ ಇಲ್ಲ. ನೋಡಿ ಹೆಂಗೆಲ್ಲ ಇವರು ಕ್ವಶನ್ಸ್ನ ತೆಗಿತಾರೆ ಅಂತ. ಸೊ ಹಾಗಾಗಿ ನಾವು ಪಾಠನ ಫಸ್ಟ್ ಹ್ಯಾಂಡ್ ರೀಡಿಂಗ್ ಮಾಡಿದಾಗ ಮಾತ್ರ ಮತ್ತೆ ಓದಬೇಕು. 2 ಬಾರಿ 3 ಬಾರಿ ಓದಿ ಮನನ ಮಾಡಿಕೊಂಡು ಥೀಮ್ನ ಅರ್ಥ ಮಾಡ್ಕೊಂಡಾಗ ನೀನು ಅಲ್ಲಿ ಯಾರು ಹೇಳ್ತಾ ಇದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಇದು ಅರ್ಥ ಆಗುತ್ತೆ. ಸೊ ಇದಕ್ಕೆ ಯಾವುದೇ ಶಾರ್ಟ್ಕಟ್ ಇಲ್ಲ ಮಗು, ಚೆನ್ನಾಗಿ ಪಾಠವನ್ನು ಓದಬೇಕು. ಸಣ್ಣ ಪಾಠಗಳಿದೆ ಆ್ಯಂಡ್ ದೇ ಆರ್ ಆಲ್ ಸ್ಟೋರಿ ಲೈಕ್, ಎಕ್ಸೆಪ್ಟ್ ಡಾಕ್ಟರ್ B.R. ಅಂಬೇಡ್ಕರ್. ಎಲ್ಲ ಪಾಠಗಳಲ್ಲೂ ಕತೆ ಇದೆ. ಇಟ್ ಈಸ್ ಆಲ್ ಸ್ಟೋರಿ ಲೈಕ್. ಈಗ ಹೀರೋದಲ್ಲಿ ಏನಾಯ್ತು ಅಂತ ಕೇಳಿದ್ರೆ ನೀನು ಆರಾಮ ಕತೆ ಹೇಳ್ತೀಯ. ಅದೇ ಥರ ಬಾಲೇಶ್ವರ್ ಹೆಂಗೆ ಸೇವ್ ಮಾಡ್ದ, ಆರಾಮ ಕತೆ ಹೇಳ್ತೀಯ. ಸತೀಶ್ ಕತೆ ಏನೋ ಹೇಳ್ತೀಯ. ಸೊ ಇಟ್ ಈಸ್ ಸ್ಟೋರಿ ಲೈಕ್, ಎಂಜಾಯ್ ರೀಡಿಂಗ್ ಅಷ್ಟೇ. ನೀನು ಖುಷಿಯಿಂದ ಓದಬೇಕು, ಕೈಗೆ ಎತ್ಕೊಬೇಕು ಪುಸ್ತಕನ, ಖುಷಿಯಿಂದ ಓದಿದ್ದೆ ಆದರೆ ಈ ಅಷ್ಟು 12 ಅಂಕ ನೋಡಿ, 2nd ಹೈಯೆಸ್ಟ್ ಅಲಾಟೆಡ್ ಮಾರ್ಕ್ಸ್ ಏರಿಯಾ ಇದು. ಫಸ್ಟು 2 ಮಾರ್ಕ್ಸ್ ಕ್ವಶನ್ನು 14 ಅಂಕ ಅಲಾಟ್ ಆಗಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಅಲಾಟೆಡ್ ಏರಿಯಾ ಯಾವುದು, ಎಕ್ಸ್ಟ್ರಾಕ್ಟು. ಸೊ ಇಲ್ಲಿ ಹೆಚ್ಚು ಕಡಿಮೆ ನೀವು ಪಾಸಿಂಗ್ ಮಾರ್ಕ್ಸ್ ಅಲ್ಲೇ ಬಂದ್ಬಿಟ್ಟಿದೆ. 14 + 12 ಲೆಕ್ಕ ಹಾಕೊಳ್ಳಿ ನೀವು ಅಲ್ವಾ. ಸೊ 20 ಮೇಲೆ ಕ್ರಾಸ್ ಆಗಿಬಿಡುತ್ತೆ ನಿಮಗೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ಸು ಇದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ, ಥ್ಯಾಂಕ್ ಯು. ಈಗ ಲೆಟರ್ ರೈಟಿಂಗಿಗೆ ಬಂದರೆ ಅವರು ವಿಷಯ ಏನು ಬರೀತಾರೋ ಬಿಡ್ತಾರೋ, ಕೆಲವು ಸ್ಟೆಪ್ಸ್ ಇದೆ ಅಲ್ಲ, ಆ ಸ್ಟೆಪ್ಸ್ ಬರೆದ್ರೆ ಅಷ್ಟು ಮಾರ್ಕ್ಸ್ ಬರುತ್ತೆ. ಅದನ್ನೊಂದು ಸ್ವಲ್ಪ ಹೇಳ್ಬೋದಾ? ಅಫಿಷಿಯಲ್ ಲೆಟರಲ್ಲಿ ಅಫಿಷಿಯಲ್ ಲೆಟರ್ ಇದೆ. ಅಫಿಷಿಯಲ್ ಲೆಟರ್ ನಾವು ನಮ್ಮ ಕನ್ನಡ ಮೀಡಿಯಂ ಮಕ್ಕಳಿಗೆ ಬೇಡ ಅಂತಾನೆ ಹೇಳಿದೀವಿ, ಕಲ್ಸಿದೀವಿ ಅಷ್ಟೇ. ಆದರೆ ಈಗ ಇಂಗ್ಲೀಷ್ ಮೀಡಿಯಂ ಇರೋವಂತಹ ಮಕ್ಕಳಿಗೆ ಅಫಿಷಿಯಲ್ ಲೆಟರ್ ಏನು ಬರ್ತದೆ, ಅಲ್ಲಿ ಫಸ್ಟು ಸೆಂಡರ್ಸ್ ಅಡ್ರೆಸ್ ಹಾಕ್ಬೇಕಾಗತ್ತೆ. ಅಲ್ಲೂ ಕೂಡ ಅವರು ಸೆಂಡರ್ಸ್ ಅಡ್ರೆಸ್ ಆದ ನಂತರ ಡೇಟ್ ಹಾಕ್ತಾರೆ. ಅವರು ಡೇಟ್ ಆದ ನಂತರ ಟು ಅಡ್ರೆಸ್ ಹಾಕಬೇಕಾಗತ್ತೆ. ಅದಾದ ನಂತರ ಸಲ್ಯೂಟೇಷನ್ ಹಾಕಿದ ನಂತರ ಸಬ್ಜೆಕ್ಟ್ ಹಾಕಬೇಕು. ಸಬ್ಜೆಕ್ಟ್ ಆದಮೇಲೆ ಬಾಡಿ ಆಫ್ ದ ಲೆಟರ್ ಇರ್ತದೆ. ಆಮೇಲೆ ಅದೇ ಥರ ಮಾಮೂಲಿ
ಸಬ್ಸ್ಕ್ರಿಪ್ಷನ್ನು, ಆಮೇಲೆ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಯಾರು ಬರೀತಾರೋ ಅವ್ರ ಸಿಗ್ನೇಚರ್ ಹಾಕ್ಬೇಕಾಗತ್ತೆ. ಒಟ್ಟು 8 ಸ್ಟೆಪ್ಗಳನ್ನ ಫಾಲೋ ಮಾಡ್ಬೇಕಾಗುತ್ತೆ ಮೇಡಮ್. ಒಟ್ಟು 8 ಸ್ಟೆಪ್ಸ್ಗಳು ಇರುತ್ತೆ. ಟೀಚರ್ಸ್ ಎಲ್ಲ ಹೇಳಿರ್ತಾರೆ, ಈಗ ಅಭ್ಯಾಸ ಮಾಡಿರ್ತಾರೆ. ಯಾಕಂದ್ರೆ ಇವೆಲ್ಲ ಪಕ್ಕಾ ಮಾರ್ಕ್ಸ್ ಬರೋ ಏರಿಯಾ ಅಲ್ವಾ. ಇನ್ನೊಂದು ಟಾಪಿಕ್ ಇದೆ ಮೇಡಮ್, ಕ್ವಶನ್ ನಂಬರ್ 31 ಎಸ್ಸೆ ರೈಟಿಂಗ್. ಸ್ವಲ್ಪ ಚಾಲೆಂಜಿಂಗ್ ಆಗಿರೋಂತಹ ಏರಿಯಾಸ್ ನಮ್ಮ ಗ್ರಾಮೀಣ ವಿಭಾಗದ ಮಕ್ಕಳುಗಳಿಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ಯಾಕೆಂದ್ರೆ ಇಲ್ಲಿ ನಾವು ಕಡ್ಡಾಯವಾಗಿ ಇದೇ ಬರುತ್ತೆ ಅಂತ ಕಲ್ಸಕ್ಕಾಗಲ್ಲ, ಸುಮಾರಷ್ಟು ಕಾನ್ಸೆಪ್ಟ್ ಇದೆ. ಅದರಲ್ಲಿ ಈಗ ನಮಗೆ ಮೋಸ್ಟ್ ಈಗ ಕರೆಂಟ್ ಆಗಿ ಯಾವುದು ನಡೀತಾ ಇದೆ, ಈಗ COVID-19 ಹಲವಾರು ಬಾರಿ ರಿಪೀಟ್ ಆಗಿ ಪ್ರಶ್ನೆ ಬರ್ತಾನೆ ಇದೆ ಅದ್ರ ಮೇಲೆ. ಸೊ ಈಗ 100% ಈಗ ನ್ಯಾಷನಲ್ ಇಂಟಿಗ್ರೇಷನ್ ಆಗಿರ್ಬೋದು ಅಥವಾ ನ್ಯೂಸ್ ಪೇಪರು, ಮಾಸ್ ಮೀಡಿಯಾ, ಇದನ್ನೆಲ್ಲ ನಾವು ಏ ಸ್ಟ್ಯಾಂಡರ್ಡ್ ಇಂದಾನೇ ಹೇಳ್ಕೊಟ್ಟಿರ್ತೀವಿ ಮಕ್ಕಳಿಗೆ. ಕೆಲವಕ್ಕೆ ಅದರಲ್ಲಿ 3 ಸ್ಟೆಪ್ಗಳನ್ನ ಮಕ್ಕಳು ಫಾಲೋ ಮಾಡಿದೆ. ಕೆಲವು ಪಾಯಿಂಟ್ಸ್ ತರ ಕಲ್ಸ್ಬಿಡ್ತಾರೆ, ಬಟ್ ವಿ ಡೋಂಟ್ ಸಜೆಸ್ಟ್ ದಟ್. ಆ ಥರ ಪಾಯಿಂಟ್ಸ್ ತರ ಬರೆಯೋದಕ್ಕಿಂತನೂ ನೀವು ಅದಕ್ಕೆ ಅದರದೇ ಆದ ಸ್ಟೆಪ್ಸ್ ಇದೆ. ಫಸ್ಟ್ ಇಂಟ್ರೊಡಕ್ಷನ್, ಒಂದು 3 ರಿಂದ 4 ಸಾಲು ಇಂಟ್ರೊಡಕ್ಷನ್ ಹಾಕಿ ಮುಂದುವರಿಸಬಹುದು ಅನ್ಸುತ್ತೆ. ಒಂದು ಕರೆ ನೋಡಿ. ಓಕೆ ಮೇಡಮ್. ನಮಸ್ತೆ. 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 ಹಾ, ಬೇಲೂರಿಂದ. ಹಾ ಹಾ, ಮಾತಾಡಿ, ಪ್ರಶ್ನೆ ಕೇಳಿ. ಇದು ಎಕ್ಸ್ಟ್ರಾಕ್ಟ್ ಹೆಂಗ್ ಬರೆಯೋದು ಅಂತ. ರೇಡಿಯೋ ಕೇಳ್ತಾ ಇದ್ದೀರಾ? ಇಲ್ಲ. ಹಾ, ಇಲ್ಲ ಇದೀವಿ. ಇದೀರಾ? ರೇಡಿಯೋ ಕೇಳ್ಬೇಕಲ್ವಾ, ಈಗಾಗ್ಲೇ ಹೇಳಿದ್ದಾರೆ. ಎಕ್ಸ್ಟ್ರಾಕ್ಟ್ಸ್ ಬಗ್ಗೆ ಹೇಳಿದೆ ಮಗು. ಈಗ ಎಕ್ಸ್ಟ್ರಾಕ್ಟ್ಸ್ ನಾವು ಆಗ್ಲೇ ಚರ್ಚೆ ಮಾಡಿದ್ವಿ, ಇನ್ನೊಮ್ಮೆ ಹೇಳ್ತೀನಿ ನೋಡು. ಎಕ್ಸ್ಟ್ರಾಕ್ಟ್ಸ್ ಅಲ್ಲಿ 12 ಅಂಕಗಳಿದೆ, ಪ್ರೋಸ್ ಅಲ್ಲಿ 9 ಅಂಕಗಳು, ಪೊಯೆಟ್ರಿಲಿ 3 ಅಂಕಗಳಿದೆ. ನೀವು 12ಕ್ಕೂ ಕೂಡ ಆನ್ಸರ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ 6 ರಿಂದ 7 ಅಂಕಗಳು ಈಸಿಯಾಗಿ ಸಿಗುತ್ತೆ. ಹೇಗೆ ಅಂದರೆ ಈಗ ಹೇಳಿದೆ, ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್, ಹೂ ಇಸ್ ದ ಸ್ಪೀಕರ್, ಈ ಥರ ಈ ಕ್ವಶನ್ಸ್ ಇರ್ತದೆ. ಎ ಮತ್ತು ಬಿ ಒಂದು ಕ್ವಶನ್ ಬಂತು ಅಂದರೆ ಅಲ್ಲಿ ಎ ಮತ್ತು ಬಿನ ನೀವು ಐಡೆಂಟಿಫೈ ಮಾಡಿದ್ರೆ ಅಟ್ಲೀಸ್ಟ್ 4 ಕ್ವಶನಲ್ಲೂ ಕೂಡ ಎ ಬಿ ಬತ್ತೆ 8 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಸೊ ಅದನ್ನು ನೀವು ಫಸ್ಟ್ ಮೇಡಮ್ ಹೇಳಿದ್ರು, ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ದ ಲೆಸನ್. ನೀವು ಲೆಸನ್ ಐಡೆಂಟಿಫೈ ಮಾಡ್ಬೇಕು ಯಾವುದು ಅಂತ. ಅದಾದ ನಂತರ ಅದನ್ನು ಯಾರು ಹೇಳ್ದ ಅಂತ ಐಡೆಂಟಿಫೈ ಮಾಡಬೇಕು. ಅದು ಮಾಡಿದಾಗ ನಿಮಗೆ ಈಸಿಯಾಗಿ ಸಿಗುತ್ತೆ. ಅದ್ರ ಜೊತೆಗೆ ಸಿ ಕ್ವಶನ್ ಏನು ಕಷ್ಟ ಇರ್ತದೆ ಅಂತಲ್ಲ, ಅದನ್ನು ಕೂಡ ನೀವು ಆ ಸಿಚುವೇಶನ್ ಯಾವಾಗ ಬಂತು, ವೆನ್ ಇಟ್ ಹ್ಯಾಪನ್ ಅಥವಾ ಹೌ ಇಟ್ ಹ್ಯಾಪನ್ ಆ ಥರ ಕೇಳ್ತಾನೆ, ವೈ, ಈ ಥರ ಎಲ್ಲ ಬಂದಾಗ ಹೌ, ವೈ ಮತ್ತು ವೆನ್ ಅಂತ ಆ 3 ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ರೆ ನಿಮ್ಗೆ ಗೊತ್ತಿರುವಂಥ ಲ್ಯಾಂಗ್ವೇಜಲ್ಲೇ ಅಂದರೆ ಸಿಂಪಲ್ ಆಗಿರುವಂಥ ಲ್ಯಾಂಗ್ವೇಜನ್ನು ಹಾಕಿದ್ರು ಕೂಡ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ 12 ಮಾರ್ಕ್ಸಿಗೆ ನೀವು ಅಟ್ಲೀಸ್ಟ್ 8 ಮಾರ್ಕ್ಸ್ ಆದ್ರೂ ತಗೋಬೋದು. ಓಕೆ ಸರ್, ಇದು ಸಮ್ಮರಿ. ಹಾಂ, ಸಮ್ಮರಿಗೆ 4 ಪದ್ಯಗಳನ್ನ ಓದ್ಕೊಬೇಕು ಮಗು. 4 ಪದ್ಯಕ್ಕೆ ಖಂಡಿತವಾಗ್ಲೂ ನೀವು ರೆಡಿ ಆಗ್ಲೇಬೇಕು. ಯಾವುದು 4 ಪದ್ಯ ಅಂತ ಈಗ ಆಲ್ರೆಡಿ ಸರ್ ಹೇಳಿರ್ತಾರೆ. ಐ ಆಮ್ ದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಐ ಆಮ್ ದ ಲ್ಯಾಂಡ್, ಸಾಂಗ್ ಆಫ್ ಇಂಡಿಯಾ ಮತ್ತೆ ಜಾಜ್. ಕಡ್ಡಾಯವಾಗಿ 100% ಈ 4 ಸಮ್ಮರಿಗಳಿಗೆ ನೀವು ರೆಡಿ ಆಗಬೇಕು. ತುಂಬ ಚೆನ್ನಾಗಿ ಕಲಿತಾ ಇದೆಯಾ ಅಂತಂದ್ರೆ ಪ್ಯಾರಾಗ್ರಾಫ್ ವೈಸ್ ಬರೀ, ಆರಾಮಾಗಿ ಬರೀ. ಅದರ್ವೈಸ್ ನನಗೆ ಕಲಿಯೋಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ನನಗೆ ನೆನ್ಪಿಟ್ಕೊಳಕ್ ಆಗ್ತಾ ಇಲ್ಲ, ಪ್ಯಾರಾಗ್ರಾಫ್ಸ್ ನೆನ್ಪಿಟ್ಕೊಳಕ್ ಆಗ್ತಾ ಇಲ್ಲ, ಯು ಟೇಕ್ ಪಾಯಿಂಟ್ ವೈಸ್ ನೋಟ್ಸ್ ಫ್ರಮ್ ಯುವರ್ ಟೀಚರ್. ಹೆಲ್ಪ್ ಮಾಡಿರ್ತಾರೆ, ಸರ್ ಆಗಲಿ ಮ್ಯಾಮ್ ಆಗಲಿ ನಿಮಗೆ ಹೆಲ್ಪ್ ಮಾಡಿರ್ತಾರೆ. ಪಾಯಿಂಟ್ ವೈಸ್ ಸಮ್ಮರಿ ಕೊಟ್ಟಿರ್ತಾರೆ. ಯಾರಿಗೆ ಆಗ್ತಾ ಇಲ್ಲ 10 ಪಾಯಿಂಟ್ ಬರ್ಸಿದ್ರೆ 5 ಪಾಯಿಂಟಿಗೆ ರೆಡ್ಯೂಸ್ ಮಾಡಿ ಸಮ್ಮರೀಸ್ನ ಕೊಡ್ತೀವಿ. ಬಿಲೋ ಆವ್ರೇಜು, ಆವ್ರೇಜ್ ಸ್ಟೂಡೆಂಟ್ಸ್ಗೆ ಯಾವ ರೂಪದಲ್ಲಾದರೂ ಆಗಿರ್ಬೋದು, ಪ್ಯಾರಾಗ್ರಾಫ್ ಆದ್ರೂ ಸರಿ, ಪಾಯಿಂಟ್ಸ್ ಆದ್ರೂ ಸರಿ, ಯು ಹ್ಯಾವ್ ಟು ರೈಟ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಮ್ಮರಿ ಮೇಲೆ 4 ಅಂಕದ ಒಂದು ಪ್ರಶ್ನೆ ಇದೆ, 3 ಅಂಕದ ಒಂದು ಪ್ರಶ್ನೆ ಇದೆ, ಮತ್ತೆ 2 ಅಂಕಕ್ಕೂ ಬರುತ್ತೆ. ಅಂಡ್ ಯು ನೋ ದಟ್ ಸಮ್ಮರಿ ಕಂಟೈನ್ಸ್ ಆನ್ಸರ್ ಫಾರ್ ಆಲ್ಮೋಸ್ಟ್ ಆಲ್ ದ ಕ್ವಶನ್ಸ್. ಯಾವುದೇ ಪ್ರಶ್ನೆಗೂ ನಾವು ಸಮ್ಮರಿಯಲ್ಲಿ ಆನ್ಸರ್ನ ಹುಡ್ಕೊಬೋದು. ಸೊ ಸಮ್ಮರಿ ಕಲಿಯೋದ್ರಿಂದ ನಿನಗೆ 4, 3, 7, 8, 9 ಮಾರ್ಕ್ಸ್ಗಳು ಆರಾಮಾಗಿ ಬರ್ತಾ ಇರುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಬಾರ್ದು. 9 ಅಂಕಗಳನ್ನ ಸುಲಭವಾಗಿ ನೀವು 4 ಸಮ್ಮರಿಗಳಿಂದ ತಗೋಬಹುದು. ಸೊ ದಟ್ ಡಿಪೆಂಡಿಂಗ್ ಆನ್ ಯು, ಯಾವ ತರ ಕಲಿತೀಯ ಅದು ಅನ್ನೋದ್ರ ಮೇಲೆ ಆಗುತ್ತೆ. ಕಲ್ತ್ರೆ ತುಂಬಾ ಒಳ್ಳೆ ಅಂಕಗಳು ನಿಮಗೆ ಬರುತ್ತೆ. ಸರ್ ಏನೋ ಹೇಳ್ತಾರೆ. ಫ್ರೆಂಡ್ ಕೇಳ್ತಾನಂತ ಕ್ವಶನ್ ಕೊಡು. ಹಾ ಹಾ, ಕೊಡಪ್ಪ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ. ನಾವು ಬೇಲೂರು ಪಬ್ಲಿಕ್ ಸ್ಕೂಲಿಂದ. ಹಾ, ಆಕಾಶ್ ಅಂತ. ಆಕಾಶ್, ಪ್ರಶ್ನೆ ಕೇಳಿ. ಮ್ಯಾಮ್, ಕ್ವಶನ್ ಟ್ಯಾಗ್ ಬಗ್ಗೆ ಸ್ವಲ್ಪ ಡೌಟ್ ಇದೆ ಮ್ಯಾಮ್. ಓಕೆ ಮಗು, ಕ್ವಶನ್ ಟ್ಯಾಗ್ಸ್ ಅಂದ ತಕ್ಷಣ ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕಿರೋದು ಏನು ಅಂದರೆ ಸೆಂಟೆನ್ಸಲ್ಲಿ ಬರುವಂತಹ ವರ್ಬ್ ನೋಡ್ಬೇಕು ನೀವು. ಯು ಹ್ಯಾವ್ ಟು ಅಬ್ಸರ್ವ್ ವರ್ಬ್ ನೋಡಾದ ನಂತರ ಆ ವರ್ಬ್ ಯಾವ ಟೆನ್ಸಲ್ಲಿದೆ ನೋಡಿ ನೀವು. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟಲ್ಲಿ ಬಂದಾಗ ವರ್ಬ್ ಅಲ್ಲಿ ನಿಮಗೆ ಆಕ್ಸಿಲರಿ ವರ್ಬ್ ಇರೋದಿಲ್ಲ ಅಲ್ಲಿ. ಸೊ ಅಲ್ಲಿ ಡೂ ಅಥವಾ ಡಸ್ ಅಥವಾ ಡಿಡ್ ಈ 3 ಆಪ್ಷನ್ ಇರ್ತದೆ. ಅದು ನಿಮಗೆ ಕಾಣಿಸೋಕ್ಕಿಲ್ಲ, ಅದು ಆ ಸೆಂಟೆನ್ಸಲ್ಲಿ ಹಿಡನ್ ಆಗಿರ್ತದೆ.
ಶಿ ವೆಂಟ್ ಟು ಮಾರ್ಕೆಟ್ ಅಂತ ಬಂತು. ಶಿ ವೆಂಟ್ ಟು ಮಾರ್ಕೆಟ್ ಅಂದಾಗ ಮಕ್ಳಿಗೆ ಕನ್ಫ್ಯೂಸ್ ಆಗುತ್ತೆ ಯಾವ ಆಕ್ಸಿಲರಿ ಇಲ್ವಲ್ಲ ಅಂತ. ವೆಂಟ್ ಆದ ತಕ್ಷಣ ಅದು ಸಿಂಪಲ್ ಪಾಸ್ಟಲ್ಲಿದೆ, ಅದು V2 ಫಾರ್ಮ್ ಅಂತ, ಅಂದರೆ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ ಅಂತ. ಡಿಡ್ ಅಂತ ಅರ್ಥ ಮಾಡ್ಕೋಬೇಕು ನೀವು. ಡಿಡಂಟ್ ಶಿ ಅಂತ. ಅದೇ ಥರ ಶಿ ಗೋಸ್ ಟು ಮಾರ್ಕೆಟ್ ಅಂತ ಬಂದಿದೆ ಅಂದ್ಕೊಳ್ಳಿ. ಶಿ ಗೋಸ್ ಅಂದಾಗ ಅದರಲ್ಲಿ ಡಸ್ ಇದೆ ಅಂತ ಅರ್ಥ, ಡಸಂಟ್ ಶಿ ಅಂತ ಬರೀಬೇಕು. ಅಂದರೆ ನೀವು ನೋಡಬೇಕಾದ್ರೆ ಸಪೋಸ್ ಕೆಲವೊಂದು ಪದಗಳಿದ್ದಾವೆ ಅದನ್ನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದು? ನೋ, ನೆವರ್, ರೇರ್ಲಿ, ಬೇರ್ಲಿ, ಸ್ಕೇರ್ಸ್ಲಿ, ಸೆಲ್ಡಮ್ ಅಂತ. ಈ ಪದಗಳೇನಾದರೂ ನಿಮಗೆ ಸೆಂಟೆನ್ಸಲ್ಲಿ ಸ್ಟೇಟ್ಮೆಂಟಲ್ಲಿ ಬಂದಿದ್ರೆ ಆಗ ನೀವು ಅದಕ್ಕೆ ಪಾಸಿಟಿವ್ ಕ್ವಶನ್ ಹಾಕಬೇಕು. ಫಾರ್ ಎಕ್ಸಾಂಪಲ್, ಶಿ ನೆವರ್ ವಿಸಿಟ್ ದ ಟೆಂಪಲ್ಸ್ ಅಂತ ಇದೆ. ನೆವರ್ ಇಲ್ಲೇ ಬಂದ್ಬಿಡ್ತಲ್ವ, ಅಲ್ಲಿ ವಿಸಿಟ್ಸ್ ಅಂತ ಬಂದಿದೆ, ಡಸ್ ಶಿ ಅಂತ ಬರಿಬೇಕಾಗುತ್ತೆ ನೀವು. ಶಿ ನೆವರ್ ವಿಸಿಟ್ ದ ಟೆಂಪಲ್ ತಕ್ಷಣ ನೆವರ್ ಬಂದಿದೆ. ಅರ್ಥ ಮಾಡ್ಕೋಬೇಕಾದ್ರೆ ನೀವು ಇಷ್ಟು ಸ್ಟೇಟ್ಮೆಂಟಲ್ಲಿ ನೆಗೆಟಿವ್ ಇದೆಯಾ ಅಂತ ನೋಡ್ಕೊಳ್ಳಿ. ನೆಗೆಟಿವ್ ಇದ್ದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಹಾಕಿ, ಪಾಸಿಟಿವ್ ಇದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಹಾಕಿ. ಇನ್ನು ಮಿಕ್ಕದ್ದೆಲ್ಲ ಆಕ್ಸಿಲರಿ ವರ್ಬ್ ಇರ್ತದಲ್ಲ, ಆಕ್ಸಿಲರಿ ವರ್ಬ್ಸ್ ಇದ್ದಾಗ ಈಸಿ ನಿಮಗೆ. ಅದು ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ಎಲ್ಲ ಆಕ್ಸಿಲರಿ ವರ್ಬ್ಸ್ ಇರ್ತದೆ. ನೀವು ಅದನ್ನೇ ತಗೊಂಡು ನೀವು ಕ್ವಶನ್ ಟ್ಯಾಗ್ಸನ್ನು ಫ್ರೇಮ್ ಮಾಡ್ಬೋದಾಗಿದೆ ಮಕ್ಕಳೇ. ನೀವು 6 ಫಾರ್ಮ್ನ ವರ್ಬ್ನ 6 ರೂಪಗಳನ್ನು ಕನ್ವರ್ಟ್ ಮಾಡೋದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವು ಯಾವುದೇ ಗ್ರಾಮರ್ ತಗೊಳ್ಳಿ, ಈಗ ಸರ್ ಹೇಳ್ದಂಗೆ ಟ್ಯಾಗ್ ಆಗಿರ್ಬೋದು ಅಥವಾ ಆಕ್ಟಿವೈಸ್ ಪ್ಯಾಸಿವೈಸ್ ಆಗಿರ್ಬೋದು, ಡೈರೆಕ್ಟ್ ಇಂಡೈರೆಕ್ಟ್ ಆಗಿರ್ಬೋದು, ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ವರ್ಬ್. ಸೊ ವರ್ಬ್ನ 6 ಫಾರ್ಮ್ಸ್ ಏನಿದೆ, V0, V1, V2, V3, V4, V5 ಫಾರ್ಮ್ಸ್ ಏನಿದೆ, ಸೊ ಇದ್ರ ಮೇಲೆ ನಿಮಗೆ ಹಿಡಿತಾ ಇದ್ದಾಗ ಮಾತ್ರ ನೀವು ಈ ಗ್ರಾಮ್ಯಾಟಿಕಲ್ ಏನು ಮಾತಾಡ್ತಾ ಇದ್ದೀರಾ, ಏನು ಕೇಳ್ತಾ ಇದ್ದೀರಾ ಕ್ವಶನ್ನು, ಇದಕ್ಕೆಲ್ಲ ಸಾಧ್ಯ ಮಾಡಲಿಕ್ಕೆ. ನೀವು ಒಂದು ಚಿಕ್ಕ ಚಿಕ್ಕ ವರ್ಬ್ಗಳನ್ನ, ಈಗ ಸರ್ ವೆಂಟ್ ತೊಗೊಂಡ್ರಲ್ವಾ, ವೆಂಟು ಪ್ರೆಸೆಂಟ್ ಟೆನ್ಸಲ್ಲಿ ಏನಾಗುತ್ತೆ, ಕಂಟಿನ್ಯೂಸಲ್ಲಿ ಏನಾಗುತ್ತೆ, ಪರ್ಫೆಕ್ಟಲ್ಲಿ ಹೆಂಗೆ ಚೇಂಜ್ ಆಗ್ತಾ ಇದೆ, ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಹೆಂಗೆ ಚೇಂಜ್ ಆಗ್ತಾ ಇದೆ, ಇದನ್ನು ಎಕ್ಸಾಂಪಲ್ಸ್ ಥರ ತೊಗೊಂಡು ಚಿಕ್ಕ ಚಿಕ್ಕ ವರ್ಬ್ಗಳನ್ನ 6 ರೂಪದಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಟೀಚರ್ಸ್ನ ಹೆಲ್ಪ್ ತೊಗೊಳ್ಳಿ. ಆಕ್ಸುಲರಿ ವರ್ಬ್ ಅಂದರೆ ಏನು, ಮೇಯ್ನ್ ವರ್ಬ್ ಅಂದರೆ ಏನು, ಅದರ ಡಿಫ್ರೆನ್ಸ್ನ ನೋಟ್ ಮಾಡ್ಕೊಳ್ಳಿ, ವರ್ಕ್ ಮಾಡಿ ಅದ್ರ ಮೇಲೆ. ಖಂಡಿತವಾಗ್ಲೂ ಆಗುತ್ತೆ. ವರ್ಬಿನ ಜ್ಞಾನನೇ ಇಲ್ಲ ಅಂತಂದರೆ ಮಕ್ಕಳ, ನೀವು ಯು ಆರ್ ಗೋಯಿಂಗ್ ಟು ಲೂಸ್ ನಿಯರ್ಲಿ 6 ಮಾರ್ಕ್ಸ್ ಇನ್ ಗ್ರಾಮ್ಯಾಟಿಕಲ್ ಏರಿಯಾ. ವರ್ಬ್ನ ತುಂಬ ಚೆನ್ನಾಗಿ ಕಲಿಬೇಕು. ದಿಸ್ ಈಸ್ ಅ ಬೇಸ್ ಆಫ್ ಗ್ರಾಮರ್. ಅದನ್ನು ಬೇಸ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ತಳಹದಿ ಇದ್ದಂಗೆ ಅದು ಕಲ್ತ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಹೋಲ್ಡ್ ಬರ್ತಾ ಹೋಗುತ್ತೆ ಗ್ರಾಮರ್ ಮೇಲೆ. ಸೊ ವರ್ಬ್ ಮೇಲೆ ವರ್ಕ್ ಮಾಡಿ ಖಂಡಿತವಾಗ್ಲೂ ನೀವು ಟ್ಯಾಗ್ ಕ್ವಶನನ್ನು ಮಾಡ್ಬೋದು. ಪ್ರಶ್ನೆಗಳು ಮುಗಿತಾ ಇದೆಯಾ ಮ್ಯಾಮ್? ಇನ್ನೊಂದು ಕ್ವಶನ್ ಇದೆ. ಕೇಳಿ. ಮ್ಯಾಮ್, ನಾವು ಕೀರ್ತಿ ಅಂತ 10th ಸ್ಟ್ಯಾಂಡರ್ಡ್ ಇಂದ ಬೇಲೂರು ಪಬ್ಲಿಕ್ ಸ್ಕೂಲ್ ಬೇಲೂರಿಂದ ಮಾತಾಡ್ತಾ ಇರೋದು. ಮ್ಯಾಮ್, ಇದು ಡಿಗ್ರೀಸ್ ಹೆಂಗ್ ಚೇಂಜ್ ಮಾಡೋದು, ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ, ಹೆಂಗೆ ಅಂತ ಹೇಳ್ತೀರಾ? ಮಗು, ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲೇ ಒಂದು ಸಿಂಪಲ್ ಆದಂತ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ಇನ್ನೊಮ್ಮೆ ಕೊಡ್ತೀನಿ ನೋಡಿ ಇಲ್ಲಿ. ಈಗ ಕೂರ್ಗ್ ಈಸ್ ದ, ನೋಡಿ ಗಮನಿಸು, ನಾನು ಸೆಂಟೆನ್ಸ್ ಬರ್ಕೋ ಇಲ್ಲ, ಗಮನಿಸು. ಕೂರ್ಗ್ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಕರ್ನಾಟಕ ಅಂತ ಇದೆ. ಇದು ಯಾವ ಡಿಗ್ರಿ ಅಂತ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಕೂಲೆಸ್ಟ್ ಅಂತ ಬಂದಿದೆ, ಜೊತೆಗೆ ಆರ್ಟಿಕಲ್ ದಾ ಬೇರೆ ಇದೆ ಅಲ್ಲಿ. ಇದು ಸೂಪರ್ಲೇಟಿವ್ ಡಿಗ್ರಿ ಅಂತ. ಸೊ ಇದನ್ನ ನಿಮಗೆ ಕಂಪ್ಯಾರಿಟಿವ್ ಮಾಡಿ ಬಂದಾಗ ಏನ್ ಮಾಡಬೇಕು, ನೀವು ಕೂಲೆಸ್ಟ್ ತೆಗೆದ್ಬಿಟ್ಟು ಕೂಲರ್ ದ್ಯಾನ್ ಹಾಕ್ಬೇಕಷ್ಟೇ. ಅಲ್ಲಿ ಹೀಗೆ ಬರೀತೀರಾ, ಕೂರ್ಗ್ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಕರ್ನಾಟಕ ಅಂತ ಹಾಕ್ತೀರಾ. ಅದು ಕಂಪ್ಯಾರಿಟಿವ್. ನೋಡಿ, ದ ಕೂಲೆಸ್ಟ್ ಹೋಗಿ ಕೂಲರ್ ದ್ಯಾನ್ ಆಗಿದೆ. ಸಪೋಸ್ ಇದೇ ಸೆಂಟೆನ್ಸ್ ಕೊಟ್ಟು ನಿಮಗೆ ಪಾಸಿಟಿವ್ ಬರಿ ಅಂದಾಗ ಅಲ್ಲಿ ನೀವು ಕಂಪ್ಯಾರಿಟಿವ್ ಎನಿ ಅದರ್ ಬರೆದ್ರಲ್ಲ, ಅದನ್ನು ತೆಗೆದ್ಬಿಟ್ಟು ಏನಂತೀರಾ, ನೋ ಅದರ್ ಪ್ಲೇಸ್ ಇನ್ ಕರ್ನಾಟಕ ಈಸ್ ಆಸ್ ಕೂಲ್ ಆಸ್. ನೋಡಿ, ಕೂಲ್ ಬಂತು, ಕೂಲರ್ ದ್ಯಾನ್ ಬಂತು, ಕೂಲೆಸ್ಟ್ ಬರ್ತಾ ಇದೆ ಅಲ್ಲಿ. ಆಸ್ ಕೂಲ್ ಆಸ್ ಕೊಡಗು ಅಂತ ಬರೀತೀರಾ. ಸೊ ಇದೇ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನು. ಒಂದು 10ನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ ಯಾವ ಥರ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನ ಬದಲಾವಣೆ ಮಾಡ್ಬೋದು ಅಂತ. ಇದು ಕಂಪಲ್ಸರಿಯಾಗಿ ಬರುವಂತಹ ಪ್ರಶ್ನೆ ಮಗು. ಇದನ್ನು ಚೆನ್ನಾಗಿ ಕಲ್ತ್ಕೊಂಡು ಆನ್ಸರ್ ಮಾಡ್ಬೋದಾಗಿದೆ. ಸರಿ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ನಮಗೆ 5 ನಿಮಿಷ ಕಾಲಾವಕಾಶ ಇದೆ. ಏನು ಹೇಳ್ಬೋದು, ಈಗಾಗಲೇ ಪ್ರಶ್ನೆಗಳನ್ನು ಕೇಳಿದ ಮಕ್ಕಳು ಒಂದು ಕರೆ ಇದೆ, ನೋಡುವ. ನಮಸ್ತೆ. ಹಲೋ, ನಮಸ್ತೆ, ಪ್ರಶ್ನೆ ಕೇಳಿ. ಅಂಬಿಕಾ ಅಂತ DHS ಬೂರ್ಮನಹಳ್ಳಿ. ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಬಗ್ಗೆ ಸ್ವಲ್ಪ ಡೌಟ್ ಇದೆ. ಅದು ಮಗು, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚಲ್ಲಿ ಸುಮಾರು ರೂಲ್ಸ್ ಇದೆ ಮಗು. ಫಸ್ಟ್ ನಿಮ್ಗೆ ಏನು ಬರಬೇಕು ಅಂದರೆ ಅಲ್ಲಿ ರಿಪೋರ್ಟಿಂಗ್ ವರ್ಬ್ ಅಂತ ಇರ್ತದೆ. ರಿಪೋರ್ಟಿಂಗ್ ವರ್ಬ್ ಅಂದರೆ ಏನು, ಅದು ಪ್ರೆಸೆಂಟ್ ಟೆನ್ಸಲ್ಲಿ ಇದೆಯಾ ಪಾಸ್ಟ್ ಟೆನ್ಸಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ದ ಟೀಚರ್ ಸೇಸ್ ಅಂದರೆ ರಿಪೋರ್ಟಿಂಗ್ ವರ್ಬ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅಂತ. ದ ಟೀಚರ್ ಸೆಡ್ ಅಂದರೆ ರಿಪೋರ್ಟಿಂಗ್ ವರ್ಬ್ ಅಂದರೆ ಸೇಸ್ ಅಂತ. ಸೆಡ್ ಅಂದರೆ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸಲ್ಲಿ ಇದೆ ಅಂತ. ಸೊ ನಿಮಗೆ ಪಾಸ್ಟ್ ಟೆನ್ಸಲ್ಲಿ ರಿಪೋರ್ಟಿಂಗ್ ವರ್ಬ್ ಇದೆ ಅಂದರೆ ನಿಮಗೆ ಮಾಡಿಸಿರ್ತಾರೆ ಕ್ಲಾಸಲ್ಲಿ. ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದು ರಿಪೋರ್ಟರಲ್ಲಿ ಸಿಂಪಲ್ ಪಾಸ್ಟ್ ಆಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಅದೇ ಥರ ಸಿಂಪಲ್ ಪಾಸ್ಟ್ ಇದ್ದರೆ
ಪಾಸ್ಟ್ ಪರ್ಫೆಕ್ಟು, ಪಾಸ್ಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ. ನಾನು ಹೇಳ್ತಿರೋದು ನಿಮಗೆ ಟೆನ್ಸ್ಗಳು ಗೊತ್ತಿದ್ರೆ ಅರ್ಥ ಆಗುತ್ತೆ, ಆಯಿತಾ? ಫಾರ್ ಎಕ್ಸಾಂಪಲ್ ಈಗ ಯಾರೋ ಹೇಳಿದ್ರು ಐ ಆಮ್ ಹಂಗ್ರಿ ಅಂತ, ಯಾರು ಟೀಚರ್ ಸೆಡ್ ಐ ಆಮ್ ಹಂಗ್ರಿ ಅಂತ ಹೇಳಿದ್ರು ಟೀಚರ್. ಇಲ್ಲಿ ನೀವು ಟೀಚರ್ ಸೆಡ್ ಐ ಆಮ್ ಹಂಗ್ರಿ ಅಂದಾಗ ನೀವು ರಿಪೋರ್ಟ್ ಮಾಡಬೇಕಾದ್ರೆ ಟೀಚರ್ ಸೆಡ್ ಅಂತ ಹಾಕಿ ಲಿಂಕಿಂಗ್ ವರ್ಡು ದಟ್ ಆಪ್ಷನಲ್, ಅದು ಹಾಕಬೇಕು ಹಾಕಬೇಡ ಅಂತೇನೆಲ್ಲ ಹಾಕ್ಬೋದು. ನೀವು ಟೀಚರ್ ಸೆಡ್ ದಟ್ ಅಂತ ಹಾಕ್ತೀರಾ. ಐ ಆಮ್ ಹಂಗ್ರಿ ಅಂದಾಗ ನೀವು ಇದನ್ನು ರಿಪೋರ್ಟ್ ಮಾಡ್ತಾ ಇದ್ದೀರಿ ಇನ್ನೊಬ್ರಿಗೆ ಹೋಗಿ. ಸೊ ಅಲ್ಲಿ ಟೀಚರ್ ಅಂದಾಗ ಅಲ್ಲಿ ನೇಮ್ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಯಾರೋ ಒಬ್ರು ಫಾರ್ ಎಕ್ಸಾಂಪಲ್ ದೀಕ್ಷಾ ಸೆಡ್ ಐ ಆಮ್ ಹಂಗ್ರಿ ಅಂತ ಇದೆ ಅಂತ ಇಟ್ಕೊಳ್ಳಿ. ಈಗ ದೀಕ್ಷಾ ಸೆಡ್ ದಟ್ ಐ ಆಮ್ ಹಂಗ್ರಿ ಅನ್ನೋದನ್ನೇನಾಗುತ್ತೆ, ದೀಕ್ಷಾ ಗರ್ಲ್ ಆಗಿರೋದ್ರಿಂದ ಶಿ ಬರೀತೀರಾ. ನಾನು ಹೇಳಿದೆ ಈಗ ರಿಪೋರ್ಟಿಂಗ್ ವರ್ಕ್ ಪಾಸ್ಟ್ ಟೆನ್ಸಲ್ಲಿದ್ದರೆ ನೀವು ಚೇಂಜ್ ಮಾಡಬೇಕು ಟೆನ್ಸನ್ನ ಅಂತ. ಶಿ ವಾಸ್ ಹಂಗ್ರಿ, ಐ ಆಮ್ ಹಂಗ್ರಿ ನೌ ಅಂತ ಹೇಳಿದ್ಲು ಅಲ್ಲಿ, ನೀವೇನಂತೀರಾ ಶಿ ವಾಸ್ ಹಂಗ್ರಿ ದೆನ್ ಅಂತ ಹೇಳ್ತೀರಾ. ಸೊ ಇಲ್ಲೂ ಕೂಡ ಅಬ್ಸರ್ವ್ ಮಾಡಬೇಕು ನೀವು, ಟೈಪ್ಸ್ ಆಫ್ ಸೆಂಟೆನ್ಸ್ ನೋಡಬೇಕು. ಅಸರ್ಟಿವ್ ಸೆಂಟೆನ್ಸ್ ಬಂದಾಗ ಬೇರೆ ಥರ ಇದೆ, ಇಂಟರಾಗೇಟಿವ್ ಸೆಂಟೆನ್ಸ್ ಬಂದಾಗ ಬೇರೆ ಥರ ಇದೆ. ಫಾರ್ ಎಕ್ಸಾಂಪಲ್ ಇಂಟರಾಗೇಟಿವ್ ಸೆಂಟೆನ್ಸ್ ಅಂದರೆ WH ಕ್ವಶನ್ಸ್ ಬರ್ಬೋದು, ಇಲ್ಲ ಎಸ್ ಆರ್ ನೋ ಕ್ವಶನ್ಸ್ ಇದೆ, ಆಕ್ಸಿಲರಿಯಿಂದ ಪ್ರಾರಂಭ ಆಗುತ್ತೆ, ಅದಕ್ಕೆ ಬೇರೆ ರೂಲ್ಸ್ ಇದೆ. ಅದೇ ಥರ ಇಂಪೇರೇಟಿವ್ ಸೆಂಟೆನ್ಸ್ ಬಂದಾಗ ಬೇರೆ ರೂಲ್ಸ್ ಇದೆ, ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್ ಬಂದಾಗ ಬೇರೆ ರೂಲ್ಸ್ ಇದೆ. ಈಗ ಇರೋ 5 ನಿಮಿಷದಲ್ಲಿ ರಿಪೋರ್ಟೆಡ್ ಸ್ಪೀಚ್ ಹೇಳೋಕ್ಕಾಗಲ್ಲ, ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ್ರೊನೌನ್ಸ್ ಅಂಡ್ ವರ್ಬ್ಸ್, ಪ್ರೊನೌನ್ ಥರ್ಡ್ ಪರ್ಸನ್ ಏನು ಚೇಂಜ್ ಆಗುತ್ತೆ. ಸೊ ದ ಫಸ್ಟ್ ಪರ್ಸನ್ ಚೇಂಜಸ್ ಇಂಟು ಥರ್ಡ್ ಪರ್ಸನ್. ಅದು ರೂಲ್ಸ್ಗಳಿರುತ್ತೆ ಮಕ್ಕಳೇ, ಆ ರೂಲ್ಸ್ಗಳನ್ನು ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ. ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಓದಿ. ಇನ್ನೊಂದು ಎಸ್ಸೆ ರೈಟಿಂಗಲ್ಲಿ ಸ್ಟೆಪ್ಸ್ ಹೇಳ್ತಾ ಇದ್ದೆ ಆಗ್ಲೇ. ಸೊ ಇಂಟ್ರೊಡಕ್ಷನ್ನು, ಡೆವಲಪ್ಮೆಂಟ್ ಆಫ್ ದ ಥೀಮ್ ಆ್ಯಂಡ್ ಕನ್ಕ್ಲೂಷನ್, ಈ ಮೂರನ್ನು ನೀವು ಆ್ಯಡ್ ಮಾಡಿಕೊಂಡು ನಿಯರ್ಲಿ 1 2 to 3 ಪ್ಯಾರಾಗ್ರಾಫ್ಸ್ ಬರೆದ್ರೆ ಅದರಲ್ಲಿ 4 ಅಂಕಗಳು ಅದಕ್ಕೆ ಪ್ರಿಸ್ಕ್ರೈಬ್ ಆಗಿರೋದ್ರಿಂದ ಅಲ್ಲೂ ಕೂಡ ನೀವು ಅಂಕಗಳನ್ನು ತಗೋಬಹುದು. ಸೊ ಯಾವ ಕ್ವಶನ್ ಬಿಡಬೇಡಿ. ನಾನು ಆಗಲೇ ಹೇಳ್ದಂಗೆ 31ನೇ ಪ್ರಶ್ನೆಯಿಂದ 38ನೇ ಪ್ರಶ್ನೆ, ದಟ್ ಇಸ್ ಅ ಸೋಲ್ ಆಫ್ ಯುವರ್ ಕ್ವಶನ್ ಪೇಪರ್. ಅದರಲ್ಲಿ ನೀವು ಆರಾಮಾಗಿ ಅಂಕಗಳನ್ನು ತಗೋಬಹುದು. ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮೇಕ್ಸ್ ಮೆನ್ ಪರ್ಫೆಕ್ಟ್. ಪ್ರಿಪೇರ್ ಆಗಬೇಕು ಚೆನ್ನಾಗಿ. ಈಗ ಉಳಿದಿರೋ ಟೈಮಲ್ಲಿ ಪ್ರಾಕ್ಟೀಸ್ ಒಂದೇ ದಾರಿ. ಮತ್ತೆ ಅವ್ರಿಗೆ ಡೌಟ್ ಬಂದಾಗ ಟೀಚರ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ಹೇಳೋಣ. ನಿಮ್ಮ ಫೋನ್ ನಂಬರ್ಗಳನ್ನ ಕೊಡ್ಬೋದಾ ಅವ್ರಿಗೆ ಏನಾದ್ರು ಡೌಟ್ ಇದ್ರೆ? ವಿದ್ಯಾರ್ಥಿಗಳೇ, ನಾನು GHS ಕಟ್ಟಾಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಫೋನ್ ನಂಬರ್ ಈ ರೀತಿ ಇದೆ: 9880 9413. ಈ ಸಂಖ್ಯೆಗೆ ಕರೆ ಮಾಡಿಬಿಟ್ಟು ನಿಮ್ಮ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ಮೇಡಮ್ ನಿಮ್ದು 7090 129 344 ಈ ಸಂಖ್ಯೆಯನ್ನು ಕೂಡ ಬಳಸ್ಕೋಬಹುದು. ಅವರ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಂಡು, ಒಟ್ಟಾರೆ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರು ಮಿನಿಮಮ್ ಅಂದರೆ ಆವ್ರೇಜ್ ಸ್ಟೂಡೆಂಟ್ಸು ಇರ್ತಾರೆ, ಪಾಸ್ ಆಗಬೇಕು, ಇನ್ನ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದ್ರ ಕಡೆಗೆ ಗಮನ ಕೊಡಬೇಕು. ಹೌದು ಮೇಡಮ್. ಹ್ಯಾಂಡ್ ರೈಟಿಂಗ್, ನೀಟ್ನೆಸ್, ದಿಸ್ ಪ್ಲೇಸ್ ಅ ಕೀ ರೋಲ್ ಇನ್ ಯೋರ್ ಆನ್ಸರ್ ಶೀಟ್ಸ್. ತುಂಬಾ ಇಂಪಾರ್ಟೆನ್ಸ್ ಕೊಡಿ ಹ್ಯಾಂಡ್ ರೈಟಿಂಗಿಗೆ, ನೀಟ್ನೆಸ್ಸಿಗೆ. ಆಮೇಲೆ ಮಿನಿಮಮ್ ಗ್ರಾಮ್ಯಾಟಿಕಲ್ ಎರರ್ಸ್ ಕಡಿಮೆ ಮಾಡಿ, ಮತ್ತೆ ಆಲ್ ದ ವೆರಿ ಬೆಸ್ಟ್ ಕಡಿಮೆ ಮಾಡಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. 30ನೇ ತಾರೀಕಿದೆ. ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗ್ತೀನಿ ಅನ್ನೋ ನಂಬಿಕೆನಲ್ಲಿ ನೀವು ಎಕ್ಸಾಮ್ಗೆ ಹೋಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಧನ್ಯವಾದಗಳು ನಿಮ್ಮಿಬ್ಬರಿಗೂ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಇದುವರೆಗೆ SSLC ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮದಲ್ಲಿ ದ್ವಿತೀಯ ಭಾಷೆ ಇಂಗ್ಲಿಷ್ ಕುರಿತ ನೇರ ಪ್ರಸಾರದ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ವಿಷಯ ತಜ್ಞರು ಅಶ್ವಾಕ್ ತಬ್ರೇಸ್, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕಟ್ಟಾಯ, ಹಾಗೂ ಗೀತಾ BN, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಗೂರಮಾರನಹಳ್ಳಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಜಾತ F. ತಳವಾರ್.